ಈ ಅವಧಿಯ ನಿಮ್ಮ ಒಂದು ತರಬೇತಿಯ ಒಂದು ಕೊನೆಯ ದಿನ ಮತ್ತು ಈ ಅವಧಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಪೂಜ್ಯ ಮೋಕ್ಷಾತ್ಮಾನಂದ ಮಹಾರಾಜ್ ಅವರಿಗೆ ಮತ್ತು ಮೊದಲ ಅವಧಿಯಲ್ಲಿ ನಮ್ಮನ್ನೆಲ್ಲ ಒಂದು ಮಾನವೀಯ ಲೋಕಕ್ಕೆ ಕೊಂಡೊಯ್ದಂತಹ ಪೂಜ್ಯ ನಿತ್ಯಸ್ಥಾನದ ಗುರೂಜಿಗಳವ್ರನ್ನ ಮಹಾರಾಜ ಅವ್ರನ್ನ ಜ್ಞಾಪಿಸ್ಕೊಳ್ತಾ, ನಮ್ಮ ಹಿರಿಯ ಮಿತ್ರರು ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎನ್ ಮುರಳೀಧರ್ ಸರ್ ಅವರಿಗೆ ನಮಸ್ಕರಿಸ್ತಾ, ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ. ಸೊ ಇದು ಮುಂದುವರೆದ ಅಧಿವೇಶನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳು ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ. ಸೊ ಒಂದಷ್ಟು ವಿಷಯಗಳನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ತಮಗೆ ನೆನಪಿರ್ತಕ್ಕಂಥ ವಿಷಯಗಳನ್ನು ಒಂದಷ್ಟು ನಿನ್ನೆ ನಾವು ಏನು ಚರ್ಚೆ ಮಾಡಿದ್ದೀವೋ ಒಂದು 5 ನಿಮಿಷದಲ್ಲಿ ಅದನ್ನು ತಾವು ಸ್ವಲ್ಪ ನೆನಪಿಗೆ ತಂದ್ಕೊಡೋದಾದರೆ, ಒಬ್ಬೊಬ್ಬರು ಹೇಳ್ತಾ ಹೋದರೆ ಅದ್ರ ಮೇಲೆ ನಾವು ಮತ್ತೊಂದು ಸ್ವಲ್ಪ ಇವತ್ತು ಚರ್ಚೆಯನ್ನು ಮುಂದುವರಿಸಬಹುದು ಅಂತ ನಾನು ಭಾವಿಸ್ತೇನೆ. ಒಂದೊಂದು ಫ್ರೇಸಲ್ಲಿ ಹೇಳ್ತಾ ಹೋಗಿ. ಮಗು ಮಾಡ್ತಾ ಕಲಿತಕ್ಕಂಥದ್ದು. ಮಾಡುತ್ತಾ ಫಸ್ಟ್ ಮಾಡುತ್ತೆ, ಆಮೇಲೆ ಕಲಿಯುತ್ತೆ ಅಲ್ವಾ? ನೆಕ್ಸ್ಟ್ ತಪ್ಪುಗಳ ಮೂಲಕನೇ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಅಂತ ನಾವು ಹೇಳಿದ್ವಿ. ಅದು ತಪ್ಪುಗಳನ್ನು ಮಾಡುವುದು, ಆಮೇಲೆ ಅದನ್ನು ನೋಡಿಬಿಟ್ಟು ಸರಿ ಮಾಡ್ಕೊಳ್ತಾ ಹೋಗುತ್ತೆ. ಫಸ್ಟ್ ಮಾಡಿಬಿಡುತ್ತೆ, ತಪ್ಪಿದೆ ಅಂತ ಗೊತ್ತಾಗುತ್ತೆ. ಅದು ದೊಡ್ಡವ್ರನ್ನ ನೋಡಿ ದೊಡ್ಡವ್ರ ಥರನೇ ಮಾಡಕ್ಕೆ ಹೋಗುತ್ತೆ. ದೊಡ್ಡವ್ರ ಥರನೇ. ನನ್ನ ಮಗ ಚಿಕ್ಕವನಿದ್ದಾಗ ನಾನು ಶೇವಿಂಗ್ ಮಾಡ್ಕೊಳ್ಳೋದು ನೋಡಿಬಿಟ್ಟು, ಅಪ್ಪಾಜಿ ನಾನು ಬೈಕಲ್ಲಿ ತಿನ್ಕೊಡು ಅಂತ ನಾನು ಹಾಗೆ ಮಾಡ್ಬೇಕಂತಾರೆ ಅವರು. ಬೈಕ್ ಓಡಿಸ್ತೀರ ನೀವು, ಬೈಕ್ ಓಡಿಸ್ಬೇಕು ಅಂತಾರೆ. 2 ವರ್ಷ ಇರಲಿ 3 ವರ್ಷ ಇರಲಿ ಮಕ್ಕಳು ತಕ್ಷಣಕ್ಕೆ ಅದನ್ನೇ ಮಾಡ್ಬೇಕಂತಾರೆ. ಸೊ ಆ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಮಾಡಿಬಿಡ್ತಾರೆ. ಆಮೇಲೆ ತಪ್ಪುಗಳಿದೆ ಅಂತ ಗ್ಯಾಪ್ ಗೊತ್ತಾಗುತ್ತೆ. ಆನಂತರ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ 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 ಕಲ್ತ್ಬಿಡ್ತಾರೆ. ನಾವು ದೊಡ್ಡವರಾದ್ಮೇಲೆ ಏನಂದರೆ ನಮಗೆ ಭಯ ಬಂದ್ಬಿಡುತ್ತೆ, ತಪ್ಪು ಮಾಡಲಿಕ್ಕೆ ಭಯ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ನಾವು ಹೆಚ್ಚು ಕಲಿಯಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಪ್ರಯತ್ನದ ಮೂಲಕ ಕಲಿತಾರೆ. ಪ್ರಯತ್ನದ ಮೂಲಕ, ಎಫರ್ಟ್, ರೂಢಿಯಿಂದ ಕಲಿತಾರೆ. ಪ್ರಯತ್ನ, ರೂಢಿ, ಆಲಿಸುವುದರ ಮೂಲಕ ಕಲಿತಾರೆ. ಆಲಿಸುವುದರ ಮೂಲಕ ಅಥವಾ ಇಮಿಟೇಷನ್ ಮೂಲಕ ಅವರು ಮಾತನಾಡ್ತಕ್ಕಂಥದ್ದನ್ನ ಕಲಿಯುವಂಥದ್ದು ಜಾಸ್ತಿ ಇರುತ್ತೆ. ಕೀನ್ ಅಬ್ಸರ್ವರ್ಸ್ ಇರ್ತಾರೆ ಅವ್ರ ಮಕ್ಕಳು. ಬಹಳಷ್ಟು ಗಮನ ಇಟ್ಟು ಅಬ್ಸರ್ವ್ ಮಾಡುವಂಥದ್ದು, ವೀಕ್ಷಣೆ ಮಾಡುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು ಮತ್ತು ಅನುಕರಣೆ ಮಾಡುವಂಥದ್ದು ಮತ್ತು ಪ್ರಯತ್ನಿಸ್ತಕ್ಕಂಥದ್ದು, ಇವೆಲ್ಲವುಗಳ ಮೂಲಕ ಕಲಿತಾ ಹೋಗ್ತಾರೆ. ಆಮೇಲೆ ಪ್ರಶ್ನಿಸುವಿಕೆ ಮೂಲಕ ಸಹ, ಕ್ವಶನಿಂಗ್ ಮೂಲಕನೂ ಸಹ ಕಲಿತಾರೆ. ಕುತೂಹಲ ಮತ್ತು ಆಸಕ್ತಿ ಬಹಳ ಮುಖ್ಯವಾಗಿ, ಸಹಜವಾಗಿ ಮಕ್ಕಳಲ್ಲಿರುವಂಥದ್ದು ಏನಿದೆ, ಕುತೂಹಲ, ಆಸಕ್ತಿ. ಸೊ ಈ ಕುತೂಹಲ ಆಸಕ್ತಿಯನ್ನು ಉದ್ದೀಪನ ಮಾಡಿದಷ್ಟು ಕಲಿಕೆ ನಮ್ಮಲ್ಲಿ ಮಕ್ಕಳಲ್ಲಿ ಆಗುತ್ತೆ. ಅದನ್ನು ಕ್ಯಾಪಿಟಲೈಸ್ ಮಾಡ್ಕೋಬೇಕು ಟೀಚರ್ಸು, ಪೇರೆಂಟ್ಸು. ನಾವು ಆ ಕುತೂಹಲ ಎಲ್ಲಿದೆ, ಯಾವುದರಲ್ಲಿದೆ ಮಗುವಿಗೆ, ಆ ಅಂಶಗಳನ್ನೇ ಕೊಟ್ಟರೆ ಅದು ಮಕ್ಕಳು ಕಲೀಲಿಕ್ಕೆ, ಸಹಜವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಆಸಕ್ತಿನೂ ಸಹ ಅಷ್ಟೇ. ಆಮೇಲೆ ಅನುಕರಣೆ ಹೇಳಿದೆ, ಆಲಿಸುವುದು, ಅನುಕರಣೆ, ಚರ್ಚೆ, ಡಿಸ್ಕಷನ್ಸ್ ಇರ್ಬೋದು ಅಲ್ವಾ? ಚರ್ಚೆ, ಸಂವಾದ ಅಲ್ವಾ? ಚರ್ಚೆ ಅಂದರೆ ಈಗ ನಾವು ದೊಡ್ಡವ್ರು ಮಾಡ್ತಾರೆ ಚರ್ಚೆ ಅಲ್ಲ ಇದು. ಅದೊಂದು ಸ್ವಲ್ಪ ಆ ಒಂದು ಕೆಟಗರಿಗೆ ಸೇರಲ್ಲ. ಅಂದರೆ ಸಹಭಾಗಿತ್ವ, ಕೊಲಾಬರೇಷನ್, ಬೇರೆಯವ್ರ ಜೊತೆ ಮಾತನಾಡೋಂಥದ್ದು, ಅವ್ರ ಜೊತೆ ಒಡನಾಡೋ ಅಂಥದ್ದು, ಅದರ ಮೂಲಕ ಅದಕ್ಕೆ ಏನಂಬೋದು ನಾವು ಅಂದರೆ ಸಹಭಾಗಿತ್ವ, ಕೊಲಾಬರೇಷನ್ ಅಂತೀವಿ ನಾವು. ಸೊ ಈ ಒಂದು ಚರ್ಚೆ ಈ ಥರ ಆಗಲ್ಲ. ಅದು ಸಹಭಾಗಿತ್ವದ ಮೂಲಕ ಇತರರ ಜೊತೆ ಸೇರ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ಚರ್ಚೆ ಮಾಡುವಂಥದ್ದು, ಸಂವಾದ ಮಾಡುವಂಥದ್ದು, ಅದರ ಮೂಲಕ ಆಗುತ್ತೆ. ತೊಡಗಿಸ್ಕೊಳ್ಳುವಂಥದ್ದು. ಆಮೇಲೆ ಆಟಗಳ ಮೂಲಕ ಆಗುತ್ತೆ. ಬಹಳ ಮುಖ್ಯವಾಗಿ ಪ್ಲೇ. ಇದು ಸಹಜವಾಗಿ ಮಕ್ಕಳು ಆಟ ಆಡ್ತಲೇ ಇರ್ತಾರೆ. ಅವರು ಎಲ್ಲ ರೀತಿಯ ಆಟಗಳನ್ನು ಆಡ್ತಾ ಇರ್ತಾರೆ. ಅವರು ಅವ್ರದೇ ಆಗಿರ್ತಕ್ಕಂಥ ಅಪ್ಪ ಅಮ್ಮ ಆಟ ಆಡ್ತಾರೆ, ಡ್ರೈವರ್ ಆಟ ಆಡ್ತಾರೆ, ಆಮೇಲೆ ಕುಕ್ ಮಾಡ್ತಾರೆ ಅಂದರೆ ನಾನು ಅಡುಗೆ ಮಾಡ್ತೀನಿ ನೋಡಿರ್ಬೋದು. ಆ ಎಲ್ಲ ಥರದ ಒಂದು ಕಲ್ಪನೆ. ಸೊ ಅದನ್ನ ಹೇಳ್ತಾರೆ ಅವರು. ಫ್ಯಾಂಟಸಿ ಭಾಳ ಇರುತ್ತೆ ಮಕ್ಕಳಲ್ಲಿ. ಏನಂದರೆ ಫ್ಯಾಂಟಸಿ, ಆ ಒಂದು ಊಹೆ. ಕನ್ನಡದಲ್ಲಿ ಏನು ಹೇಳ್ಬೋದು ಫ್ಯಾಂಟಸಿ? ಕಲ್ಪನೆ. ಆ ಕಲ್ಪನೆ
ಬಹಳ ಜಾಸ್ತಿ ಇರುತ್ತೆ. ಟೀಚರ್ ಆಟ ಮಾಡ್ತಾರೆ. ಸರ್ ಒಂದು ವಿಡಿಯೋ ಕಳಿಸಿದ್ರು ಮೊನ್ನೆ, ಅದನ್ನು ಒಂದು ಚಿಕ್ಕದು. ಸೊ ಅದರೊಳಗೆ ಆ ತಾಯಿ ಏನು ಯಾವ ರೀತಿ ಬೈತಾಳೋ ಅದನ್ನೇ ಒಂದು ಗೊಂಬೆಗೆ ಹೇಳ್ತಾಳು. ಅದೊಂದು ಮಗು ನಿಜವಾಗ್ಲೂ ಮಾಡ್ರ ಅಂದರೆ ಅದೇ ಥರನೇ ಅವರು ಇಮಿಟೇಷನ್ನು ಮಾಡ್ತಾರೆ, ಅದೇ ಥರನೂ ಅವರು ಕಲಿತಾನು ಹೋಗ್ತಾರೆ. ಈ ಫ್ಯಾಂಟಸಿಗೆ ಬಂದಾಗ ಬಹಳ ಮಕ್ಕಳು ಒಂದು ಅವ್ರದ್ದೇ ಆದ ಒಂದು ಕಲ್ಪನೆಯ ಲೋಕದಲ್ಲಿರ್ತಾರೆ. ಆ ಕಲ್ಪನೆಯ ಲೋಕದಲ್ಲಿ ಇರಲಿಕ್ಕೆ ಬಿಡಬೇಕು. ನಾವು ಹೆಚ್ಚು ರಿಯಲ್ ಮಾಡಕ್ಕೆ ಹೋಗ್ತೀವಿ, ಮಗುನ ನೈಜ ಪ್ರಪಂಚಕ್ಕೆ ತರಕ್ಕೆ ಹೋಗ್ತೀವಿ ನಾವು ಅದನ್ನ. ಆದರೆ ಆ ಕಲ್ಪನಾ ಲೋಕ ಏನಿದೆಯಲ್ಲ, ಆ ಕಲ್ಪನಾ ಲೋಕದಲ್ಲಿ ಇರೋದ್ರಿಂದ ಹೆಚ್ಚು ಲಾಭ ಇದೆ ಅನ್ನುವಂಥದ್ದು. ಸೊ ಅಂತಹ ಕುತೂಹಲ ತೆಗೆಯುವಂಥದ್ದು, ಕಲ್ಪನಾ ಲೋಕಕ್ಕೆ ಹೋಗೋಂತಹ ಕಥೆಗಳನ್ನು, ಪ್ರಸಂಗಗಳನ್ನು ನಾವು ಹೇಳೋದ್ರಿಂದನೂ ಸಹ ಹೆಚ್ಚು ಕಲಿಕೆಗೆ ಅವಕಾಶ ಸಿಕ್ಕುತ್ತೆ. ಆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಆ ಕಲ್ಪನಾ ಶಕ್ತಿ ಬೆಳೆಯುತ್ತೆ. ಅಂಥವ್ರು ಎಷ್ಟೋ ಜನ ಕವಿಗಳಾಗಿ ಆಗ್ತಾರೆ, ಎಷ್ಟೋ ಜನ ಚಿತ್ರಕಾರರಾಗ್ತಾರೆ, ವಿಜ್ಞಾನಿಗಳು ಸಹ ಆಗ್ತಾರೆ. ಆ ಒಂದು ಆ ಕಲ್ಪನೆಯ ರೋಚಕತೆ ಏನಿದೆ. ಸೊ ಇದನ್ನು ಜಾನ್ ನಾಟ್ ಅವರು ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ. ಒಂಥರ ಈ ಫ್ಯಾಂಟಸಿ ಬಗ್ಗೆ ಬಹಳ ಕುತೂಹಲ. ಒಂದು ಹುಡುಗರಿಗೆ ಟ್ರೈನ್ ಅಂದರೆ ಭಾಳ ಇಷ್ಟ. ಅವನಿಗೆ ಪ್ರತಿಯೊಂದೂ ಟ್ರೈನ್. ಒಂದು ಯಾವ್ದಾದ್ರು ಗುಂಗ್ ಹಿಡಿದ್ಬಿಟ್ರೆ ಮಕ್ಕಳಿಗೆ ಅದೇ ಗುಂಗಲ್ಲಿರ್ತಾರೆ ಅವರು. ಸೊ ಅವನಿಗೆ ರೀಡಿಂಗನ್ನು, ಓದೋದನ್ನು ಅವನಿಗೆ ಅಭ್ಯಾಸ ಮಾಡಿದಾಗ ಅವನಿಗೆ ಓದೋದು ಸಹ ಒಂದು ಸಾಲು. ಹೆಂಗೆ ಇದು ಮೊದಲಿಗೆ ಏನೋ ಕ್ಯಾಪಿಟಲ್ ಲೆಟರ್ ಇರುತ್ತಲ್ವಾ, ಅದು ಇಂಜಿನ್ ಥರ ಅನಿಸುತ್ತೆ ಅವನಿಗೆ. ಆಮೇಲೆ ಎಲ್ಲ ಪದಗಳು ಬೋಗಿಗಳು ಅನಿಸುತ್ತೆ ಅವನಿಗೆ. ಫುಲ್ ಸ್ಟಾಪು ಅಲ್ಲಿ ಮುಗಿದ್ರೆ ಅದು ಇಂಜಿನ್, ಒಂದು ಟ್ರೈನ್ ಮುಗೀತು, ಇನ್ನೊಂದು ಹೊಸ ಟ್ರೈನ್ ಸ್ಟಾರ್ಟ್ ಆಗ್ತದೆ. ಸೊ ಅವನಿಗೆ ಈ ಅಪ್ಲೈಡ್ ದಿ ಕಾನ್ಸೆಪ್ಟ್ ಆಫ್ ಟ್ರೈನ್ಸ್ ಟು ದಿ ರೀಡಿಂಗ್. ನೋಡಿ ಲಾಭ ಆಯ್ತಲ್ಲಿ. ನಾವೇನು ಮಾಡ್ತೀವಿ, ಏನೋ ರೈಲ್ನ ಬಿಡು ನೀನು, ಫಸ್ಟ್ ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಂಥ ನಾವು ಡೈವರ್ಷನ್ನ ತೊಗೊಳಕ್ಕೆ ಹೋಗ್ತೀವಿ ನಾವು. ಸೊ ಮತ್ತೇನಾದರೂ ಇದೆಯಾ ತಕ್ಷಣಕ್ಕೆ ನೆನಪಡ್ತಾರಂತ? ಶಿಕ್ಷಕರ ಮಾರ್ಗದರ್ಶನ ಏನಿದೆಯಲ್ಲ, ಟೀಚಿಂಗ್ ಅಥವಾ ಗೈಡೆನ್ಸ್ ಅನ್ನ ಟೀಚರ್ ಕೊಡೋದು ತಪ್ಪಲ್ಲ, ಟೀಚಿಂಗ್ ಆರ್ ಗೈಡೆನ್ಸ್. ಆದರೆ ಅದು ಅನಗತ್ಯವಾಗಿ ಕೊಡ್ಲಿಕ್ಕೆ ಹೋಗ್ಬಾರ್ದು, ನೋಡ್ಕೊಂಡು ಕೊಡಬೇಕು. ಅವಶ್ಯಕತೆ ಇದೆಯಾ, ಮಗುಗೆ ಬೇಕಿದೆಯಾ? ಯಾಕಂದ್ರೆ ಮಗು ವಿದ್ಯಾರ್ಥಿ ಅದನ್ನು ಅವಮಾನ ಅಂತ ಭಾವಿಸುವಂಥ ಸನ್ನಿವೇಶ ಇರುತ್ತೆ. ಸ್ವತಂತ್ರ ಕಲಿಕೆ, ಸ್ವತಂತ್ರ ಪ್ರವೃತ್ತಿಯವರು ಮಕ್ಕಳು ಹೇಗೆ ಅಂದರೆ ಸ್ವತಂತ್ರ ಪ್ರವೃತ್ತಿ ಇರುತ್ತವ್ರು. ಅವರ ಒಂದು ಆತ್ಮಗೌರವಕ್ಕೆ ಧಕ್ಕೆ ಬರುತ್ತವ್ರು. ನಾವೇನಾದರೂ ಹೆಚ್ಚು ಅವರ ಪ್ರಪಂಚದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅವರು ಸ್ವಾವಲಂಬಿಗಳು, ಸ್ವತಂತ್ರರು ಅವರು. ಸೊ ನಾವು ಮಧ್ಯಪ್ರವೇಶ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಹೆಚ್ಚು ಇಷ್ಟ ಆಗಲ್ಲ. ಆದ್ದರಿಂದ ಈ ಇಂಡಿಪೆಂಡೆನ್ಸ್ ಏನಿದೆ, ಆ ಸ್ವಾತಂತ್ರ್ಯ ಅಂತ ಏನಂತೀವಿ ನಾವು, ಆ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕು. ಸ್ವಾತಂತ್ರ್ಯ ನಾವು ಟೀಚಿಂಗ್ ಅಥವಾ ಗೈಡೆನ್ಸ್ ಕೊಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ನಾವಿರಬೇಕು ಅನ್ನುವಂಥದ್ದು. ಆಮೇಲೆ ಪ್ರಶ್ನೆ ಪ್ರಶ್ನಿಸುವುದಕ್ಕೆ ಕೇಳುವಂಥದ್ದು. ಅವ್ರು ಹೆಚ್ಚು ಕೇಳ್ತಾರೆ, ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನಾವು ಸಮಾಧಾನವನ್ನು ಕಳ್ಕೋಬಾರ್ದು. ಪ್ರಶ್ನೆಗಳನ್ನು ಇಟ್ಕೊಂಡೇನೆ, ಹೌದು ಆ ಪ್ರಶ್ನೆಗೆ ನೀವು ಉತ್ತರ ಕೊಡದೇ ಇದ್ರೂ ಪರವಾಗಿಲ್ಲ, ಅವ್ರು ಉತ್ತರ ಕೊಡ್ಬೇಕಂತೇನೆ ಹೇಳಲ್ಲ. ಪ್ರಶ್ನೆ ಕೇಳ್ತಾ ಹೋಗ್ತಿರ್ತಾರೆ, ನೀವು ಅನ್ಬೇಕು ಅವಾಗ ಅಟ್ಲೀಸ್ಟ್. ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ಇದೇನು ಹೀಗೆ, ಅದೇನು ಹೀಗೆ ಕೆಂತಲೇ ಇರ್ತಾರೆ ಅವರು. ಬಟ್ ವಿ ಶುಡ್ ನಾಟ್ ಸಪ್ರೆಸ್ ದಮ್. ಸುಮ್ಮನೆ ತಲೆ ಹರಟೆ ಮಾಡ್ತೀಯ ನೀನು ಅಂತ ಅನ್ನೋ ಹಾಗೆ ಇಲ್ಲ. ಸುಮ್ಮನೆ ಇರ್ಬೇಕು, ಕೇಳಿಸ್ಕೊಳ್ತಾ ಇರ್ಬೇಕು. ಸೊ ಅವಾಗ ಅವ್ರಿಗೆ ಎಷ್ಟು ನೀವು ಕೇಳಿಸ್ಕೊಳ್ತೀರೋ ಅಷ್ಟು ಅವರಿಗೆ ಅವರ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟು ಅವರ ಒಂದು ಸೃಜನಶೀಲತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡ್ ಪವರ್ ಏನು ಅಂದರೆ ಅದನ್ನು ಹೇಗೆ ನಾವು ಬಳಸ್ಕೊಳ್ತೇವೆಯೋ, ಆ ಯಾವ್ಯಾವ ದಿಕ್ಕಿನೆಡೆಗೆ ಅದನ್ನು ನಾವು ಹರಿಲಿಕ್ಕೆ ಬಿಡ್ತೇವೆಯೋ ಅಷ್ಟಷ್ಟು ಅದು ತನ್ನ ಶಕ್ತಿಯನ್ನು, ತನ್ನ ಒಂದು ಸೃಜನಶೀಲತೆಯನ್ನು ತೋರಿಸುತ್ತೆ. ಅದನ್ನು ನಾವು ಸೀಮಿತ ಮಾಡ್ತಾ ಹೋದಷ್ಟು ತುಂಬ ಸೀಮಿತ ಆಗೋದು. ಸೊ ಇದನ್ನು ಇಟ್ಕೊಂಡು ಇನ್ನೊಂದು ನೆನ್ನೆ ಸ್ವಲ್ಪ ಒಂದಷ್ಟು ಬಾಕಿ ಉಳಿತು ನನಗೆ, ನಾನು ಅಂದ್ಕೊಂಡಿದ್ದಕ್ಕಿಂತ. ಎಲ್ಲ ನಾವು ನಿನ್ನೆ ರಾತ್ರಿ ಮೊಬೈಲ್ ಬಗ್ಗೆ ಡಿಸ್ಕಸ್ ಮಾಡಿ. ಹೌದು ಈಗ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದಿಲ್ಲ, ಇದೆಲ್ಲ ಕಟ್ ಆಫ್ ಆಗುತ್ತೆ. ಕರೆಕ್ಟ್. ನೆನ್ನೆ ಕುತೂಹಲ, ಆಸಕ್ತಿ, ಪ್ರಶ್ನೆ ಕೇಳೋದು, ಫ್ಯಾಂಟಸಿ ನೋಡೋಬಿಡ್ತಿರ್ಲಿ, ಆಟ ಆಡಲ್ಲ ಮಕ್ಕಳು, ಕಲಿಯೋದಿಲ್ಲ, ಸ್ವಾತಂತ್ರ್ಯ ಯಾಕಂದ್ರೆ ಅದು ಯಾವಾಗಲೂ ಆಸೆ ಏನಂದ್ರೆ ಆಟ ಆಡಬೇಕು, ಯಾವ್ದು ಹೊರಗಡೆ ಜೊತೆ ಅಲ್ಲ, ಮೊಬೈಲ್ ಜೊತೆ ಆಟ ಆಡಬೇಕು. ಹೌದು.
ಸೊ ಇದು ಆ ಅಪಾಯ ನೋಡಿ. ನಾವು ಮಕ್ಕಳ ಒಂದು ಲೋಕದಕ್ಕೆ ನಾವು ಹೋಗೋಕ್ಕಾಗಲ್ಲ. ಮಕ್ಕಳ ಲೋಕನೇ ಒಂದು ಬೇರೆ ಲೋಕ. ನಾವು ಅದನ್ನು ಅರ್ಥನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಯಾವಾಗ ಮಕ್ಕಳಿದ್ವೋ ಅದು ನಮಗೆ ನೆನಪಿರಲ್ಲ. ನಾವು ಅರ್ಥ ಮಾಡ್ಕೊಳ್ತೀವಿ ಅಂದರೂ ಅದು ಸಾಧ್ಯವಿಲ್ಲದ ಮಾತು. ಸೊ ಆ ಲೋಕವನ್ನು ನಾವು ಕೆಡಿಸ್ದಲೇ ಇರುವಂಥದ್ದೇನಿದೆ. ಅದಕ್ಕೆ ಮಧ್ಯಪ್ರವೇಶ ಮಾಡದಲೇ ಆ ಮಕ್ಕಳ ಲೋಕವನ್ನು ನಾವು ಹಾಗೇ ಇರ್ಲಿಕ್ಕೆ ಬಿಡೋದ್ರ ಜೊತೆಗೆ ಅದನ್ನು ಹೆಚ್ಚು ಹೆಚ್ಚು ಉದ್ದೀಪನ ಮಾಡುವಂಥದ್ದೇನಿದೆ, ಅದನ್ನು ಚಾನಲೈಸ್ ಮಾಡುವಂಥದ್ದೇನಿದೆ, ಒಂದು ನಿರ್ದಿಷ್ಟ ದಿಕ್ಕಿನೆಡೆಗೆ ಅದನ್ನು ತೆಗೆದುಕೊಂಡು ಹೋಗುವಂತೆ ಮಾಡುವಂಥದ್ದೇನಿದೆ, ಅದು ಶಿಕ್ಷಕರು ಪೋಷಕರು ಮಾಡಬೇಕಾಗಿರುವಂಥ ಕೆಲಸ. ಸೊ ಇದು ನಾವು ಹೆಚ್ಚು ಹೆಚ್ಚು ಅವ್ರಿಗೆ ಸ್ಟ್ರಕ್ಚರ್ ಮಾಡ್ತಾ ಹೋದ್ರೆ, ಸ್ಟ್ರಕ್ಚರ್ ಅಂದರೆ ಒಂದು ನಾವು ದೊಡ್ಡವರೆಲ್ಲ ಹೇಗೆ ಅಂದರೆ ನಾವೆಲ್ಲರೂ ಹೇಗೆ ಅಂದರೆ ಬೆಳೀತಾ 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 ನಮಗೆ ಫ್ಯಾಂಟಸಿ ಇಷ್ಟ ಆಗಲ್ಲ, ನಮಗೆ ಇಮ್ಯಾಜಿನೇಷನ್ ಇಷ್ಟ ಆಗಲ್ಲ, ನಮಗೆ ಇಂಡೆಫಿನೆಟ್ನೆಸ್ ಅನಿರ್ದಿಷ್ಟತೆ ಇಷ್ಟ ಆಗಲ್ಲ. ನಮಗೆ ಎಲ್ಲ ಸ್ಪಷ್ಟತೆ ಬೇಕು, ನಮಗೆ ಎಲ್ಲ ಹೀಗೆ ಇರಬೇಕು. ನಮಗೆ ಒಂದು ವೇಳಾಪಟ್ಟಿ ಹಾಕಂತೀವಿ ನಾವು, ಒಂದು ಖಚಿತವಾಗಿರ್ಬೇಕು. ನಮಗೆ ಒಂದು ಹೀಗೀಗೆ ಇರಬೇಕು ಅಂತ ಬಯಸ್ತೀವಿ ನಾವು. ಮಕ್ಕಳಾಗಿರಲ್ಲ, ಅವ್ರಿಗೆ ಯಾವುದೇ ಥರದ ವೇಳಾಪಟ್ಟಿ ಇಲ್ಲ, ಇಂಡೆಫಿನೆಟ್ನೆಸ್, ಅವರು ಫ್ಯಾಂಟಸಿ. ಸೊ ಇದು ಆ ಗುಣನ ನಾವು ಗೌರವಿಸ್ಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಟೂ ಮಚ್ ಸ್ಟ್ರಕ್ಚರ್ ಮಾಡ್ತೀವಿ ನಾವು ಮನೇಲಿ ಆಗಲಿ. ಕೆಲವು ಫ್ಲೆಕ್ಸಿಬಲ್ ಪೇರೆಂಟ್ಸ್ ಹೇಗೆ ಅಂದರೆ ಅವರು, ನೀವು ಗಮನಿಸಿರ್ಬೋದು, ಮಕ್ಕಳು ಬರವಣಿಗೆ ಶುರು ಮಾಡಿದಾಗ ಅವರು ಎಲ್ಲ ಕಡೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಅವರು ಇಲ್ಲಿ ಬರೀತಾರೆ, ಅಲ್ಲಿ ಬರೀತಾರೆ. ನೀವು ಸುಮ್ಮನಿದ್ರೆ ನಿಮ್ಮ ಶರ್ಟ್ ಮೇಲೆ ಬರೀತಾರೆ, ಗೋಡೆ ಮೇಲೆ ಬರೀತಾರೆ. ಕೆಲವು ಪೇರೆಂಟ್ಸು ನಾನು ನೋಡಿದ್ದೀನಿ, ಮಕ್ಕಳಿದ್ದಾಗ ಅಂದರೆ ಈಗೆಲ್ಲ ಆ ಥರ ಪೇರೆಂಟ್ಸ್ ಇದ್ದಾರೆ, ಕೆಲವರು ಇದ್ದಾರೆ. ಇಡೀ ಗೋಡೆಯನ್ನು ಅವರೆಲ್ಲ ಗೋಡೆ ಹಾಳು ಮಾಡೋದು ಬೇಡ ಅಂತ ಅವರೇ ಮಾಡ್ತಾರೆ. ಇದೊಂದು ಗೋಡೆ ನೀನು ಉಪಯೋಗಿಸು, ಇದನ್ನ ಏನು ಬೇಕಾದ್ರೆ ಬರೀ ಅಂತ ಬಿಟ್ಟರೆ ಅಂತ ಪೇರೆಂಟ್ಸ್ ನೋಡಿದ್ದೀನಿ ನಾನು. ಅವ್ರು ಅದನ್ನೆಲ್ಲ ಬರೆದ ಮೇಲೆ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಕೆಲವರು. ದೊಡ್ಡವರಾದ್ಮೇಲೆ ಅಟ್ಲೀಸ್ಟ್ ಆ ಮಗುಗೆ ಅದು ಒಂದು, ನಾವು ಏನೇನೋ ಮಾಡಿಸ್ತೀವಿ, ಆರ್ಟ್ ಮಾಡಿಸ್ತೀವಿ, ಏನೇನೋ ಮಾಡಿಸ್ತೀವಿ. ಆ ಮಗು ಬರೆದಿರೋಂಥದ್ದು ಏನಿದೆಯಲ್ಲ ಹಾಗೆ ಬಿಟ್ಟರೆ ವಿ ಕೆನಾಟ್ ಥಿಂಕ್. ಆದರೆ ನಾವು ಬಹಳ ಸರಿ ಟೂ ಮಚ್ ಸ್ಟ್ರಕ್ಚರ್, ಟೂ ಮಚ್ ಡಿಸಿಪ್ಲಿನ್ಡ್ ಆಗಿರೋಂಥ ಪೇರೆಂಟ್ಸ್ ನಾವಾಗಿದ್ದರೆ, ಬಹಳ ಬಿಗಿ ಶಿಸ್ತಿನ ನಾವು ಪೋಷಕರಾಗಿದ್ದರೆ ನಾವೇನು ಮಾಡ್ತೀವಿ, ಸಹಿಸೋಲ್ಲ. ನಾವು ಏನೇ ಬರೆದ್ಬಿಟ್ರೆ ನಾವು ಹೊಡೆದು ಬಿಡ್ತೀವಿ ಮಗುಗೆ, ಮನಸ್ಸಿಗೆ ನೋವು ಮಾಡ್ತೀವಿ. ನಾವು ಎಷ್ಟು ಕಾಸ್ಟ್ಲಿ ಗೊತ್ತಾ ಪೇಂಟ್ ಅದು ಅಂತ ನಾವು ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತೀವಿ. ನಾವು ಒಂದು ಸಾರಿ ನೀವು ಮನಸ್ಸನ್ನು ಆ ಥರ ಮಾಡಿದ್ರೆ ಬರವಣಿಗೆ ನಿಂತೋಗ್ಬೇಕು, ಮಕ್ಕಳು ಎಲ್ಲೂ ಬರೆಯೋಕ್ಕೆ ಹೋಗಲೇ. ಸೊ ಅದನ್ನು ನಾನು ಹೇಳಿದೆ, ಮನಸ್ಸಿಗೆ ಘಾಸಿಯನ್ನು ಮನೆಯಲ್ಲೇ ಆಗಲಿ, ಶಿಕ್ಷಕ ಸಮೂಹದಲ್ಲಿ ಯಾರೇ ಆಗಲಿ, ಶಿಕ್ಷಕ ಸಮೂಹ ಅಂದರೆ ಅಂಗನವಾಡಿಯಿಂದ ಹಿಡಿದು ಪ್ರೈಮರಿ, ಸೆಕೆಂಡ್ರಿ, ಹೈಸ್ಕೂಲ್, ಎಲ್ಲಿ ಧಕ್ಕೆ ಆದ್ರೂ ಮಕ್ಕಳ ಮನಸ್ಸನ್ನು ನಾವು ಸರಿ ಮಾಡಲಿಕ್ಕೆ ಆಗಲ್ಲ. ಮನಸ್ಸು ಅಂದರೆ ಹೇಗೆ ಅಂದರೆ ಅದು ಒಂದು ಸರಿ ಗ್ಲಾಸ್ ಇದ್ದಂಗೆ. ನೀವು ಅದು ಹೊಡೆದು ಬಿಟ್ರೆ ಏನಾಗುತ್ತೆ ಅಂದರೆ ರಿಪೇರಿ ತುಂಬ ಆಗಲ್ಲ ಅಂತಲ್ಲ, ಮಕ್ಕಳ ಮನಸ್ಸಿಗೆ ಘಾಸಿ ಆದಾಗ ಅದು ಸರಿ ಹೋಗೋದು ತುಂಬ ಕಷ್ಟ ಆಗುತ್ತೆ ಅನ್ನೋದು. ನೀವು ಅನೇಕ ಸಂಶೋಧನೆಗಳಾಗಿದ್ದಾವೆ. ಅದೊಂದು ಪುಸ್ತಕನೇ ಇದೆ, ಬೇಕಾದ್ರೆ ನೀವು ಯಾರಾದರೂ ಓದಾದರೆ ನಾನು ಕೊಡ್ತೀನಿ. ಅವರು ಅಮೆರಿಕದವರು ಒಬ್ಬರು ಡಾಕ್ಟ್ರು ಅದನ್ನು ಪುಸ್ತಕ ಬರೆದಿದ್ದಾರೆ. ಅವರಿಗೆ ಸ್ಟಡಿ ಸುಮಾರು ಒಂದು 15-16 ಕೇಸಸ್ನ ಅವರು ಅಧ್ಯಯನ ಮಾಡಿದ್ದಾರೆ. ಅದು ನಿಮಗೆ ಸಾಫ್ಟ್ ಕಾಪಿ ಅವೈಲಬಲ್ ಇದೆ ಅದು. ಸೊ ಅವರು ಅದರೊಳಗೆ ಎಂತೆಂಥ ಕ್ರಿಮಿನಲ್ಗಳು ಮತ್ತು ಡಿವಿಯೆಂಟ್ ಅಂದರೆ ತುಂಬ ಒಂದು ಮಾನಸಿಕವಾಗಿ ಸರಿ ಇಲ್ಲದೆ ಇರ್ತಕ್ಕಂಥವ್ರು ಮತ್ತು ಅಪರಾಧಿಗಳಾಗಿರ್ತಕ್ಕಂಥವರ ಹಿಂದೆ ಅವರನ್ನು ತುಂಬ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಅವರು ಅಲ್ಲಿ ಹೋಗಿ ಅವ್ರನ್ನ ಇದು ಮಾಡಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಆ ಕೇಸಸ್ನಲ್ಲಿ. ಅವರು ಕಂಡುಕೊಂಡಿರೋದೇನು ಅಂದರೆ ಅಂತಹವರ ಹಿಂದಿನ ಬಾಲ್ಯ ಏನಿದೆಯಲ್ಲ, ತುಂಬ ಕೆಟ್ಟ ಬಾಲ್ಯವನ್ನು ಅವರು ಅನುಭವಿಸಿರ್ತಾರೆ. ತುಂಬ ಕೆಟ್ಟ ಬಾಲ್ಯವನ್ನು ಅನುಭವಿಸಿರೋಂಥದ್ದನ್ನು ಅವ್ರು ನೋಡಿದ್ದಾರೆ. ಸೊ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ, ಒಂದು ಪುಸ್ತಕ ಮಾಡಿದ್ದಾರೆ ಅವರು. ಆ ಪುಸ್ತಕದ ಹೆಸರು ಮರ್ತೇನೆ ನಾನು. ಸೊ ಇದು ನಾವುಗಳು ಸಹ ನಮ್ಮ ಸಮಾಜದಲ್ಲಿ ಈಗ ಸ್ವಲ್ಪ ಅಪರಾಧಿಗಳು ಪ್ರವೃತ್ತಿ ಇರ್ತಕ್ಕಂಥವ್ರು, ನಿಮ್ಮ ತರಗತಿಗಳಲ್ಲಿ ತುಂಬ ತುಂಬಿರ್ತಕ್ಕಂಥ ವಿದ್ಯಾರ್ಥಿಗಳು, ತುಂಬ ಶಿಸ್ತು, ತುಂಬ ಒಂದು ಅಪರಾಧಿ ಪ್ರವೃತ್ತಿಗಳನ್ನ ನೀವು ಗಮನಿಸಿ ನೋಡಿದ್ರೆ ಅವರ ಮನೆಗಳಲ್ಲಿ ಸಮಸ್ಯೆ ಇರುತ್ತೆ.
ಪ್ರೀತಿಯ ಕೊರತೆ ಇರುತ್ತೆ, ಗಮನದ ಕೊರತೆ ಇರುತ್ತೆ. ಗಮನನೇ ಕೊಡದೇ ಇರೋಂಥ, ಗಮನ ಅಂದರೆ ನಿಮಗೆ ಅವ್ರಿಗೆ ಬೇಕಾದಾಗ ಊಟ ಕೊಟ್ಟು ಅವ್ರಿಗೆ ನೀರು ಉಪಚಾರ ಮಾಡಿದ್ರೆ ಅಲ್ಲ. ಗಮನ ಅಂದರೆ ಅವ್ರಿಗೆ ಮಕ್ಕಳಿಗೆ ಅನ್ಡಿವೈಡೆಡ್ ಅಟೆನ್ಷನ್ ಬೇಕು. ಅಂದರೆ ಅನ್ಡಿವೈಡೆಡ್ ಅಟೆನ್ಷನ್ ಅಂದರೆ ಎಲ್ಲೂ ತುಂಡರಿಸಲಾಗದಂತಹ ಒಂದು ಅವಧಾನ ಪೋಷಕರಾಗಿ ಬೇಕು. ನಾವು ನಮ್ಮದೇ ಆದ ಲೋಕದಲ್ಲಿ ಮುಳುಗ್ಬಿಟ್ರೆ ಮಕ್ಕಳಿಗೆ ಪ್ರೀತಿ ಸಿಗಲ್ಲ, ಗಮನ ಸಿಗಲ್ಲ, ಕಾಳಜಿ ಸಿಗಲ್ಲ. ಈ ಪ್ರೀತಿ, ಗಮನ, ಕಾಳಜಿ, ಆರೈಕೆಗಳಿಂದ ವಂಚಿತ ಆಗಿರ್ತಕ್ಕಂಥ ಮಗು ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಭವಿಷ್ಯದಲ್ಲಿ. ಸೊ ಇದು ಬಹಳ ಮುಖ್ಯ. ಸೊ ಇದನ್ನು ಮುಂದುವರಿಸ್ತಾ, ಸೊ ಫ್ಯಾಂಟಸಿ ಅಂತ ಹೇಳಿದೆ, ಮೆಂಟಲ್ ಮಾಡೆಲ್ಸನ್ನು ಮಾಡ್ಕೊಂಡು ಹೇಳಿದೆ. ಟ್ರೈನ್ನ ಆ ಮಗುಗೆ ಟ್ರೈನ್ ಭಾಳ ಇಷ್ಟ ಇತ್ತು. ಆ ಟ್ರೈನ್ ಕಾನ್ಸೆಪ್ಟನ್ನ ಓದೋದರಲ್ಲಿ ಆ ಮಗು ತೊಗೊಂಡೋಯ್ತು ಅಂತ ಹೇಳಿದೆ. ಮೆಂಟಲ್ ಮಾಡೆಲ್ಸನ್ನು ಮಾಡಿ ಅದರಿಂದ ಹೊಸ ಮಾಹಿತಿಯನ್ನು ಮಕ್ಕಳು ಸಂಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಮಕ್ಕಳು ಇಡಿಯಾಗಿ ಕಲಿತಾರೆ. ಅದೊಂದು ನೋಡಿ, ಅದೊಂದು ಭಾಳ ಮುಖ್ಯವಾಗಿರೋಂಥದ್ದು. ಮಕ್ಕಳು ಏನು ಮಾಡ್ತಾರೆ? ದೇ ಲರ್ನ್ ಹೋಲ್. ಸಹಭಾಗಿತ್ವ ಬಂತು. ಇದು ಹೋಲ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಬಿಡಿಯಾಗಿ ಕಲಿಸಕ್ಕೆ ಹೋಗಿ ಆಮೇಲೆ ಇಡಿಯಾಗಿ ಕಲಿಸಕ್ಕೆ ಹೋಗ್ತೀವಿ. ಅವ್ರು ಹಾಗಲ್ಲ, ಒಟ್ಟು ಫಸ್ಟು ಎಲ್ಲ ಪೂರ್ಣವಾಗಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆ ನಾನು ಕೊಟ್ಟೆ. ಮಕ್ಕಳು ನಡೆಯೋದನ್ನು ಕಲಿಬೇಕಾದ್ರೆ, ಮಾತಾಡೋದನ್ನು ಕಲಿಬೇಕಾದ್ರೆ ಶುರು ಮಾಡೇ ಬಿಡ್ತಾರೆ ಅವರು ಮಾತಾಡೋದನ್ನು. ದೇ ವಿಲ್ ನಾಟ್ ಟ್ರೈ. ನಾವು ಹೇಗೆ ಇವಾಗ ನೀವು ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಹೋದರೆ ಅವರು ಒಂದೊಂದೇ ಹೇಳ್ಕೊಡ್ತಾರೆ. ನೋಡ್ರಿ, ಇದು ಕ್ಲಚ್ಚು, ಇದು ಗೇರು, ಇದು ಸ್ಟೇರಿಂಗು, ಇದನ್ನು ಹೀಗೆ ಬಿಡಿಯಾಗಿ ಹೇಳ್ಕೊಡ್ತಾರೆ ಅವರು. ಅದೇ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅವ್ರಿಗೊಂದು 5-6 ವರ್ಷದ ಹುಡುಗರು ಕಾರ್ ಓಡಿಸೋದು ಬೇಕಾದ್ರೆ ನೋಡಿದ್ದೀವಿ ನಾವು. ಅವರು ಕೆಲವರು ಪೇರೆಂಟ್ಸ್ ಕೊಟ್ಬಿಡ್ತಾರೆ ಅವ್ರಿಗೆ, ತಕ್ಷಣಕ್ಕೆ ಓಡಿಸೋಕೆ ಶುರು ಮಾಡ್ತಾರೆ ಅವರು. ಈ ವಾಕಿಂಗ್ ಇರ್ಬೋದು, ನಡೆಯೋದಿರ್ಬೋದು, ತಕ್ಷಣಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಬಿಡಿಯಾಗಿ ಸ್ಟಾರ್ಟ್ ಮಾಡಲ್ಲ, ಒಂದೊಂದು ಪಾರ್ಟಿಂದನೇ ಶುರು ಮಾಡಲ್ಲ. ಸೊ ಇಡಿಯಾಗಿ ಮಕ್ಕಳು ಕಲಿತಾರೆ ಅನ್ನುವಂಥದ್ದು. ಸೊ ಇದೆಲ್ಲ ಹೇಳ್ತಾ ಆಮೇಲೆ ಭಾಳ ಕುತೂಹಲ ಅಂತ ಹೇಳಿದ್ರೆ, ಮಕ್ಕಳು ತನ್ನ ವಯಸ್ಸಿಗಿಂತ ಸ್ವಲ್ಪ ದೊಡ್ಡ ಹುಡುಗರನ್ನ ಗಮನಿಸಿ ನೋಡಿ ಕಲಿತಾರೆ. ದೊಡ್ಡವ್ರಿಗಿಂತ, ನಮ್ಮಂಥ ವಯಸ್ಕರಿಗಿಂತ, ಅವರ ವಯಸ್ಸಿನವ್ರಿಗಿಂತ ಸ್ವಲ್ಪ ದೊಡ್ಡ ವಯಸ್ಸಿನವ್ರು ಇರ್ತಾರಲ್ಲ. ಈಗ 5 ವರ್ಷದ ಮಗು ಅಂದರೆ 8 ವರ್ಷದ ಮಗು, 10 ವರ್ಷದ ಮಗು, ಅವ್ರಿಗಿಂತ ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ, ಅಂತಹ ಮಕ್ಕಳನ್ನು ಅವಲೋಕನ ಮಾಡಿ ಕಲೀಲಿಕ್ಕೆ ಇಷ್ಟಪಡ್ತಾರೆ, ಕಲಿತಾರೆ ಅವರು. ಆದರೆ ಹಿರಿಯಕ್ಕನ ಚಾಯ್ ಕರೆಕ್ಟ್. ಯಾಕಂದ್ರೆ ಅವ್ರು ಅವಲೋಕನ ಮಾಡ್ತಾರಲ್ಲಿ, ಅವಲೋಕನ ಮಾಡಿ ಅದನ್ನು ಕಲಿತಾರೆ, ಅವರು ಇಮಿಟೇಟ್ ಮಾಡ್ತಾರೆ. ದೊಡ್ಡವ್ರಿಗೆ ಹೆಚ್ಚು ಬೇಗ ಇದು ಮಾಡಲ್ಲ ಕಲಿಕೆಯಲ್ಲಿ ಆಗಬೇಕಾದ್ರೆ. ವಾಚಿಂಗ್ ಅಡಲ್ಟ್ಸ್ ಚಿಲ್ಡ್ರನ್ ಮೇ ಲರ್ನ್ ಬೆಟರ್ ಬೈ ವಾಚಿಂಗ್ ಓಲ್ಡರ್ ಚಿಲ್ಡ್ರನ್ ದ್ಯಾನ್ ಬೈ ವಾಚಿಂಗ್ ಅಡಲ್ಟ್ಸ್ ಅನ್ನುವಂಥದ್ದು. ಸೊ ಅದರಿಂದ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಅದಕ್ಕೊಂದು ವಾಕ್ಯ ಓದ್ತೀನಿ ನೋಡ್ರಿ. ಸ್ವಾತಂತ್ರ್ಯ ಅಂತ ಹೇಳಿದ ಮಕ್ಕಳಿಗೆ ಸ್ವಾತಂತ್ರ್ಯ ಎಷ್ಟು ಇಷ್ಟಪಡ್ತಾರೆ ಅಂದರೆ, ನೀವು ಅಡ್ಡಿ ಬಂದರೆ ಇಷ್ಟ ಆಗಲ್ಲ ಅಂತ. ದ ಸ್ಪಿರಿಟ್ ಇನ್ ಇಂಡಿಪೆಂಡೆನ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಅಸೆಟ್ಸ್ ಎ ಲರ್ನರ್ ಕ್ಯಾನ್ ಹ್ಯಾವ್. ಒಬ್ಬ ಕಲಿಯುವ ವಿದ್ಯಾರ್ಥಿ ಅಥವಾ ಕಲಿಯುವವನಿಗೆ ದೊಡ್ಡವರೇ ಇರ್ಬೋದು, ಅವರಿಗೆ ಬೇಕಾಗಿರೋಂಥದ್ದು ಏನಂದರೆ ಸ್ವಾತಂತ್ರ್ಯ. The spirit in independence is one of the most valuable assets a learner can have, and we want to help children's learning at home or in school must learn to respect and encourage it. ಅಂದರೆ ಶಾಲೆ ಇರ್ಬೋದು, ಮನೆ ಇರ್ಬೋದು, ಎಲ್ಲಿಯೇ ಆಗಲಿ ಮಕ್ಕಳ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಮತ್ತು ಅದನ್ನು ಪ್ರೋತ್ಸಾಹಿಸುವಂತಹ ಗುಣವನ್ನು ನಾವು ಹೊಂದಿರಬೇಕು. ಯಾವುದರಲ್ಲಿ? ಕಲಿಯುವುದರಲ್ಲಿ. ಕಲಿಯುವ ಸ್ವಾತಂತ್ರ್ಯ. ನಾನು ಹೇಳಿದೆ ಕಲಿಯುವ ಸ್ವಾತಂತ್ರ್ಯ ಅಂದಾಗ ಯಾವುದನ್ನು ಕಲಿಬೇಕು, ಹೇಗೆ ಕಲಿಬೇಕು, ಎಷ್ಟು ಕಲಿಬೇಕು ಅನ್ನುವಂಥ ಸ್ವಾತಂತ್ರ್ಯ. ನಾನು ಇಲ್ಲ, ನನಗೆ ಇವಾಗ ತಕ್ಷಣಕ್ಕೆ ನನಗೆ ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ, ನಾನು ಡ್ರಾಯಿಂಗ್ ಮಾಡ್ತೀನಿ. ನೆನ್ನೆ ಮುರಳೀಧರ್ ಸರ್ ಅವರು ಓದಿದ್ರು ಪ್ರೊಫೆಸರ್ ಜಯದೇವ್ ಅವರ ಪುಸ್ತಕದಲ್ಲಿ ಅಲ್ವಾ, ಎಷ್ಟು ಒಳ್ಳೆಯ ಉದಾಹರಣೆ ಅದು. ಅದನ್ನು ನಾವು ಗೌರವಿಸ್ಬೇಕಾಗತ್ತೆ. ನಿಧಾನ ಕಲಿತೀನಿ, ಗೌರವಿಸ್ಬೇಕಾಗತ್ತೆ. ಈ ವಿಧಾನದಲ್ಲಿ ಕಲಿತೀನಿ, ಗೌರವಿಸ್ಬೇಕಾಗತ್ತೆ, ಪ್ರೋತ್ಸಾಹಿಸಬೇಕಾಗತ್ತೆ. ನಾವು ಸಿದ್ಧ ಮಾದರಿಗಳಿಗೆ ಹೋಗಬಾರ್ದು. ಆಮೇಲೆ ಮಕ್ಕಳು ಆಂತರಿಕವಾಗಿ ಸಹಜವಾಗಿಯೇ ಕಲಿಯೋದಕ್ಕೆ ಅವ್ರಿಗಲ್ಲಿ
ಒಂದು ಶಕ್ತಿ ಏನಿದೆ ಭಗವಂತನಿಂದ ಅಥವಾ ನಿಸರ್ಗದಿಂದ, ನಿಸರ್ಗದತ್ತವಾಗಿ ಪ್ರತಿ ಮಗುವಿನಲ್ಲೂ ಪ್ರತಿಯೊಬ್ಬರಲ್ಲೂ ಸಹ ಕಲಿಕೆಯ ಒಂದು ಗುಣ ಏನಿದೆಯಲ್ಲ ಅದು ಗಿಫ್ಟೆಡ್ ಆಗಿ ಬಂದಿರುತ್ತೆ, ಅದು ಬಳುವಳಿಯಾಗಿ ಬಂದಿರುತ್ತೆ, ಇದ್ದೇ ಇರುತ್ತೆ. ಸೊ ಅದಕ್ಕೆ ನಮ್ಮ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಅದರಿಂದ ತುಂಬ ಇಂಟರ್ಫರೆನ್ಸ್, ಮಧ್ಯಪ್ರವೇಶನ ಅವರು ಇಷ್ಟಪಡಲ್ಲ. ಅದಕ್ಕೆ ನಾವು ಮಾಡಬೇಕಾಗಿರೋದೇನು ಅಂದರೆ, ನಾನು ಏನು ಹೇಳಿದೆ, ವಿ ಮಸ್ಟ್ ಟ್ರಸ್ಟ್ ಚಿಲ್ಡ್ರನ್, ಮಕ್ಕಳನ್ನ ನಂಬಬೇಕು. ವಿ ಮಸ್ಟ್ ಟ್ರಸ್ಟ್ ಚಿಲ್ಡ್ರನ್ ಆ್ಯಂಡ್ ಗಿವ್ ದೆಮ್ ಟೈಮ್ ವೈಲ್ ಪ್ರೊವೈಡಿಂಗ್ ನೆಸೆಸರಿ ಹೆಲ್ಪ್ ಆ್ಯಂಡ್ ಗೈಡೆನ್ಸ್. ಸೊ ಅವರಿಗೆ ಸಮಯ ಕೊಡಬೇಕಾಗತ್ತೆ ಮತ್ತು ಅವರನ್ನು ನಂಬಬೇಕಾಗತ್ತೆ. ಆ ನಂಬಿಕೆ ನಾವು ಬಹಳ ಕಡಿಮೆ ನಮ್ಮಲ್ಲಿ. ಇಲ್ಲ ಸರ್ ಅವನ ಕಲಿಯಲ್ಲ, ಇವನ ಕೈಲಿ ಆಗಲ್ಲ, ಇವ್ರ ಮನೆ, ಇವ್ರ ತಂದೆ ತಾಯಿ ಇಂಥ ಹಿನ್ನೆಲೆಯಿಂದ ಬಂದಿದ್ದ ನಾನು, ಅದಕ್ಕೆ ಇವನಿಗೆ ಕಲಿಯೋಕ್ಕಾಗಲ್ಲ, ಇವ್ರಿಗೆ ಮನೆಯಲ್ಲಿ ಸಹಾಯ ಮಾಡೋಂಥ ಪೋಷಕರಿಲ್ಲ, ಅದಕ್ಕೆ ಇವನು ಅಥವಾ ಈ ಹುಡುಗಿ ಕಲಿಯಲ್ಲ. ಈ ಟ್ರಸ್ಟು ಇಲ್ಲದೆ ಹೋದರೆ ಆಗಲ್ಲ. ಚಿಲ್ಡ್ರನ್ ಲರ್ನ್ ಬೆಸ್ಟ್ ವೆನ್ ದೇ ಆರ್ ಆ್ಯಕ್ಟಿವ್ಲಿ ಎಂಗೇಜ್ಡ್ ಇನ್ ದಿ ಲರ್ನಿಂಗ್ ಪ್ರೋಸೆಸ್. ಎಂಗೇಜಿಂಗ್ ದಮ್ ಅಂದ್ರೇನು? ಎಂಗೇಜ್, ತೊಡಗಿಸ್ಕೊಳ್ಳುವಂಥದ್ದು. ಚಿಲ್ಡ್ರನ್ ಲರ್ನ್ ಬೆಸ್ಟ್ ವೆನ್ ಯು ಎಂಗೇಜ್ ದೆಮ್ ಆ್ಯಕ್ಟಿವ್ಲಿ. ಸೊ ಎಂಗೇಜ್ ಮಾಡುವಂಥದ್ದು ಏನಿದೆ, ಎಂಗೇಜ್ಮೆಂಟ್ ಸರ್ ನಾವು ಎಂಗೇಜ್ ಮಾಡ್ತೀವಿ, ಕ್ಲಾಸಲ್ಲಿ ಪಾಠ ಮಾಡ್ತಿರ್ತೀವಿ. ಇಟ್ ಈಸ್ ಎ ಪ್ಯಾಸಿವ್ ಎಂಗೇಜ್ಮೆಂಟ್, ಇಟ್ ಇಸ್ ನಾಟ್ ಆ್ಯಕ್ಟಿವ್ ಎಂಗೇಜ್ಮೆಂಟ್. ನಾನು ಪಾಠ ಮಾಡ್ತಾಯಿದ್ದೀನಿ, ಅದರಿಂದನೇ ಅವರು ತೊಡಗಿಸ್ಕೊಳ್ಳೋದು ಸಾಧ್ಯ ಆಗಲ್ಲ. ಅಟ್ ಲಾಸ್ಟ್ ಜಾಸ್ತಿ ಅಂದರೆ 10 ನಿಮಿಷ 5 ನಿಮಿಷ ಅಟೆನ್ಷನ್ ಇರ್ಬೋದು. ಆಮೇಲೆ ಏನಾಗುತ್ತೆ, ಆ ಒಂದು ಅವಧಾನ, ಗಮನ ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ, ಎಂಗೇಜ್ ಆಗಲಿಕ್ಕಾಗಲ್ಲ. ಅದಕ್ಕೆ ಏನು ಬೇಕಾಗುತ್ತೆ, ಮಕ್ಕಳನ್ನ ಎಂಗೇಜ್ ಮಾಡ್ಬೇಕಾದ್ರೆ ಏನು ಬೇಕು? ಆ್ಯಕ್ಟಿವಿಟೀಸ್ ಬೇಕು, ಚಟುವಟಿಕೆಗಳು ಬೇಕು. ನೋಡಿ, ಭಾಳ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ, ಮಕ್ಕಳನ್ನು ಎಂಗೇಜ್ ಮಾಡಲಿಕ್ಕೆ ಚಟುವಟಿಕೆಗಳು, ಆಮೇಲೆ ಬೇಕು ಪ್ರಯೋಗಗಳಲ್ಲೂ ಸಹ, ಪ್ರಯೋಗದಲ್ಲಿ ಇದು ಸೇರಿಸ್ಕೋಬಹುದು, ಅಥವಾ ಪ್ರಾಯೋಗಿಕ ಚಟುವಟಿಕೆಗಳು ಎಲ್ಲವೂ ಸಹ. ಆಮೇಲೆ ಅನುಭವಗಳನ್ನು ಕೊಡಬೇಕು. ಅನುಭವಗಳು, ಮಕ್ಕಳನ್ನು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಚಟುವಟಿಕೆಗಳು ಬೇಕು, ಪ್ರಯೋಗಗಳು ಬೇಕು, ಅಥವಾ ಅನುಭವಗಳು ಬೇಕು. ಇದು ಚಟುವಟಿಕೆಗಳು ಬೇಕು ಅಂದರೆ ಏನು ಬೇಕು, ಏನಿರ್ಬೇಕು ನಮ್ಮ ಹತ್ರ? ನಮಗೇನಂದರೆ ಸಾಮಗ್ರಿಗಳು ಬೇಕು. ಅದನ್ನು ನಾವು ಏನಂತೀವಿ ಅಂದರೆ ಕಲಿಕಾ ಸಂಪನ್ಮೂಲ ಅಂತ ಕರಿತೀವಿ ನಾವು. ಅದನ್ನು ಕಲಿಕಾ ಸಂಪನ್ಮೂಲ, ಅದನ್ನು ಟೀಚಿಂಗ್ ಏಡ್ ಅಂತೆಲ್ಲ ಕರಿತಾ ಇದ್ರು. ಇವಾಗ ಅದನ್ನು ಸ್ವಲ್ಪ ದೊಡ್ಡ ಪದವನ್ನು ಬಳಸ್ತಾರೆ, ಸಾಮಗ್ರಿ, ಕಲಿಕಾ ಸಂಪನ್ಮೂಲ. ಸೊ ಇದು ಬಹಳ ಮುಖ್ಯವಾಗಿ ನಮ್ಮ ಇಡೀ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ವಿ ಶುಡ್ ಹ್ಯಾವ್ ಲರ್ನಿಂಗ್ ರಿಸೋರ್ಸಸ್. ಸಾಮಗ್ರಿಗಳಂದರೆ ಇದೆ ಸರ್, ನಮ್ಮಲ್ಲಿ ಏನಿದೆ? ಬ್ಲ್ಯಾಕ್ ಬೋರ್ಡ್ ಇದೆ, ಚಾಕ್ ಪೀಸ್ ಇದೆ, ಡಸ್ಟರ್ ಇದೆ, ಸಾಕಾಗಲ್ಲ. ಇಲ್ಲ, ಇನ್ನೂ ಒಂದಿದೆ, ಟೆಕ್ಸ್ಟ್ ಬುಕ್ ಇದೆ, ಇನ್ನೂ ಒಂದಿದೆ, ನೋಟ್ಬುಕ್ ಇದೆ. ಸೊ ಅಷ್ಟೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಅದರ ಆಚೆ ಏನನ್ನು ಯೂಸ್ ಮಾಡ್ತೀವಿ? ಮಕ್ಕಳು ತೊಡಗಿಸ್ಕೋಬೇಕು. ನೆನ್ನೆ ನಾವು ಹೇಳಿದ್ವಿ ಸ್ಟೈಲ್ಸ್ ಆಫ್ ಲರ್ನಿಂಗ್ ಹೇಳಿದ್ವಿ ನಾವು. ಸ್ಟೈಲ್ಸ್ ಆಫ್ ಲರ್ನಿಂಗ್ ಯಾವ್ಯಾವ ನೆನಪಿದೆಯಾ? ದೃಶ್ಯ. ನೋಡಿ, ಸರ್ ನೆನ್ಪಿಟ್ಕೊಂಡಿದ್ದಾರೆ. ಅವ್ರು ನೆನ್ನೆ ನಾವು ಕೈ ಎತ್ತಬೇಕು ಅಂತ ಹೇಳಿದ ಅವ್ರ ಪಾಪ ಉಳಿದು ನಾವು ಬಿಟ್ಬಿಟ್ವಿ. ನಾನು ಮರ್ತೆ, ನೀವು ಮರ್ತೀರಿ. ಯಾರು ಹೇಳ್ತೀರಿ? ಹೇಳಿ ಸರ್. ಶ್ರಾವ್ಯ, ದೃಶ್ಯ, ಸ್ಪರ್ಶ. ಕೈ ಎತ್ಕಂತ ಹೇಳೋದಲ್ಲ, ಕೈ ಎತ್ತಿರ್ಬೇಕು. ಕೈನೆಸ್ಥೆಟಿಕ್ ಅಲ್ವಾ? ವಿಷುವಲ್, ಆಡಿಟರಿ, ಟ್ಯಾಕ್ಟೈಲ್, ಕೈನೆಸ್ಥೆಟಿಕ್. ಕೇಳಿಸ್ಕೊಂಡು ಕಲಿಯುವಂಥದ್ದು, ನೋಡಿ ಕಲಿಯುವಂಥದ್ದು, ಸ್ಪರ್ಶಿಸಿ ಕಲಿಯುವಂಥದ್ದು, ಮಾಡುತ್ತಾ ಕಲಿಯುವಂಥದ್ದು. ಸ್ನಾಯು ಸಂವೇದಿ ಅಂದರೆ ಏನಾದರೂ ಫಿಸಿಕಲ್ಲಾಗಿ ಮೂಮೆಂಟ್ ಇರುತ್ತಲ್ಲಿ, ಮಾಡುವಂಥದ್ದೇನಿರುತ್ತೆ. ಆ ಪ್ರಯೋಗ ಇರ್ಬೋದು, ಚಟುವಟಿಕೆ ಇರ್ಬೋದು, ಗಾರ್ಡನಿಂಗಲ್ಲಿರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಇರ್ಬೋದು, ಅದರ ಮೂಲಕ ಆಗುವಂಥದ್ದು. ಸರ್ ಎಂಗೇಜ್ಮೆಂಟ್ ಕರೆಕ್ಟ್. ನೋಡಿ, ಅದು ಭಾಷೆ ಬಗ್ಗೆ ಸರ್ ಸೃಜನಶೀಲ ಪ್ರಯತ್ನಗಳು, ಪ್ರಕ್ರಿಯೆಗಳ ಬಗ್ಗೆ ಅವ್ರು ಹೇಳಿದ್ರು. ಟೆಕ್ಸ್ಟನ್ನು ಬಳಸುವಂಥದ್ದು, ಅದು ಒಂದು ಎಂಗೇಜ್ ಮಾಡೋವಂಥದ್ದು. ಪ್ಯಾಸಿವ್ ಇರಲಿಲ್ಲ.
ಅದನ್ನು ನೇರವಾಗಿ ಅವರು ಅದನ್ನು ಪ್ರಸ್ತುತ ಮಾಡಿಬಿಡ್ಬೋದಾಗಿತ್ತು. ನೇರವಾಗಿ ಪ್ರಸ್ತುತ ಮಾಡಿದರೆ 15 ನಿಮಿಷಕ್ಕೆ ಮುಗಿದೋಗ್ಬಿಡೋದು. ಆದರೆ ಸ್ವಾರಸ್ಯ ಇರ್ತಿರಲಿಲ್ಲ, ಕಲಿಕೆ ಪರಿಣಾಮಕಾರಿ ಆಗ್ತಿರಲಿಲ್ಲ. ಕಲಿಬೋದು, ಆಗಲೂ ಕಲಿತಾರೆ ಕೆಲವು ಇಬ್ಬರು ಮಕ್ಕಳು. ಯಾರೋ ಶ್ರಾವ್ಯ ಮಕ್ಕಳು ಕಲಿತಾರೆ, ವರ್ಡ್ಸ್ನಿಂದ ಕಲಿತು ಬಿಡ್ತಾರೆ ಅವರು. ತೊಡಗಿಸ್ಕೊಳ್ಳುವಂಥದ್ದು ಅನುಭವ ಆಗಲ್ಲ, ಎಂಗೇಜ್ಮೆಂಟ್ ಇರಲ್ಲ. ಸೊ ಇದು ಭಾಳ ಮುಖ್ಯವಾದ. ಸೊ ಅದು ಹೇಳ್ತಾರೆ ಅವರು, ಒಂದು 3 ಮಾಡಬಾರ್ದು ನಾವು ಅಂತ ಕಲಿಯೋ ಪ್ರಕ್ರಿಯೆಯಲ್ಲಿ, 3 ಡೋಂಟ್ಸ್ ಅಂತ. ಸೊ ಇದು ನಮಗೆ ಕಾಂಟ್ರಾಡಿಕ್ಟ್ರಿ. ನಾವು ಇದನ್ನು ಮಾಡೇ ಮಾಡ್ತೀವಿ, ಅದನ್ನು ಅವ್ರು ಮಾಡಬೇಡ್ರಿ ಅಂತಾರೆ. ಏನದು ಅಂದರೆ, ಡೋಂಟ್ ಫೋರ್ಸ್ ಯುವರ್ ಚಿಲ್ಡ್ರನ್. ಫೋರ್ಸ್ 3 ಡೋಂಟ್ಸ್. ಡೋಂಟ್ ಫೋರ್ಸ್. ಕಲಿಬೇಕು, ಇದು ಮಾಡು, ಇದನ್ನೇ ಓದು, ಇದನ್ನೇ ಮಾಡು. ಡೋಂಟ್ ಕರೆಕ್ಟ್ ಚೈಲ್ಡ್ಸ್ ಮಿಸ್ಟೇಕ್. ಕರೆಕ್ಟಿಂಗ್ ಮಿಸ್ಟೇಕ್ಸ್ ಮಾಡಂಗಿಲ್ಲ. ಶುಡ್ ನಾಟ್ ಡೂ ಇಟ್. ಸರ್ ಹಂಗಾದ್ರೆ ತಪ್ಪುಗಳನ್ನ ಹಾಗೆ ಬಿಟ್ಬಿಡ್ಬೇಕಾ ಸರ್? ತಪ್ಪು ಕಲ್ಪನೆಗಳೇ ಅವನಲ್ಲಿ ಬಂದ್ಬಿಡುತ್ತಲ್ಲ ಅಂತ ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ಬಂತಲ್ವಾ? ಸೊ ಆದರೆ ಇದು ಆ ಥರ ಅಲ್ಲ. ಯಾವ ಟೈಮಲ್ಲಿ ಕರೆಕ್ಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಕಲಿಯುವ ಪ್ರಕ್ರಿಯೆಯಲ್ಲಿ ಮಿಸ್ಟೇಕ್ಸ್ ಆಗಲಿಕ್ಕೆ ಬಿಡಬೇಕು. ಒಂದು ಲಾಜಿಕಲ್ ಎಂಡಲ್ಲಿ ನೀವು ಅದನ್ನು ಕರೆಕ್ಷನನ್ನು ಮಾಡಬೇಕು. ಅಟ್ ದಿ ಎಂಡ್ ಆಫ್ ದಿ ಪ್ರೋಸೆಸ್ಸಲ್ಲಿ ಖಂಡಿತವಾಗ್ಲೂ ಸಹ ಅದು ಈಸಿ ಅಲ್ಲ ಸರ್. ನಾವು ಏನಾದರೂ ಕಲ್ತ್ಬಿಡ್ರಿ, ಹೇಗಾದರೂ ಕಲ್ತ್ಬಿಡ್ರಿ ಅಂತ ಬಿಟ್ಬಿಡ್ತೀವಿ ನಾವು. ಅಲ್ಲ, ಒಂದು ತರಗತಿಯಲ್ಲಿ ನೀವು ಒಂದು ಪ್ರೋಸೆಸ್ಸಲ್ಲಿ ಕೊಟ್ಟಾಗ ಮಕ್ಕಳು ತಪ್ಪು ಹೇಳ್ತಾರೆ. ತಪ್ಪು ಹೇಳ್ತಿದ್ದಂಗೆ ನಾವೇನು ಮಾಡ್ತೀವಿ? ಸಪ್ರೆಸ್ ಮಾಡ್ತೀವಿ ಮಕ್ಕಳನ್ನ ಅಲ್ವಾ? ಆ ತಪ್ಪು ಹೇಳ್ತೀನಿ ಅನ್ನೋ ಒಂದು ಭಯಕ್ಕೇ ಎಷ್ಟೋ ಮಕ್ಕಳು ಬಾಯೇ ಬಿಡಲ್ಲ. ಎಷ್ಟೋ ಮಕ್ಕಳು ಬರೆಯಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಭಯ ಇಲ್ಲದೇ ಇರತಕ್ಕಂಥವ್ರು ಬಹಳ ಬೇಗ ಕಲಿತಾರೆ. ಭಯ ಇಲ್ಲದೇ ಇರ್ತಕ್ಕಂಥವ್ರು ಮಕ್ಕಳಿಗೆ ಆ ಭಯ ಇರಲ್ಲ ಸಹಜವಾಗಿ. ಆದರೆ ನಾವೇನು ಮಾಡ್ತೀವಿ? ಆ ಮಿಸ್ಟೇಕ್ ಮಾಡಿದಾಗ ಬೇಗ ಸರಿ ಮಾಡೋಕ್ಕೆ ಹೋಗ್ತೀವಲ್ಲ, ಆ ಸರಿ ಮಾಡಿದಾಗ ಏನಾಗುತ್ತೆ? ಅವ್ರ ಧೈರ್ಯ ಹೊರಟೋಗ್ಬಿಡುತ್ತೆ ಅವ್ರಿಗೆ. ಇದು ನಾನು ಮಾತನಾಡ್ತಿರೋದು, ನಾನು ಹೇಳೋವಂಥ ತಪ್ಪೋ ಸರಿನೋ, ಯಾಕೆ ಬೇಕಪ್ಪ, ಸುಮ್ಮನಿದ್ದು ಬೇಡ ಅಂತ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಡೋಂಟ್ ಕರೆಕ್ಟ್ ದಿ ಮಿಸ್ಟೇಕ್ಸ್. ಇನ್ನೊಂದು ಭಾಳ ಇದು ಅಂದರೆ ಡೋಂಟ್ ಮೋಟಿವೇಟ್ ಚಿಲ್ಡ್ರನ್ ಅಂತಾರೆ. ನೋಡ್ರಿ ಹೆಂಗಿದೆ ನೋಡ್ರಿ, ಡೋಂಟ್ ಮೋಟಿವೇಟ್. ನಾವೇನು ಮಾಡ್ತೀವಿ ಮೋಟಿವೇಶನ್ಗೆ? ಯಾಕೆ ಮೋಟಿವೇಶನ್? ಇದಕ್ಕೆ ಯಾರಾದರೂ ಉತ್ತರ ಕೊಡ್ತೀರಾ? ವೈ ವಿ ಶುಡ್ ನಾಟ್ ಮೋಟಿವೇಟ್? ಮೋಟಿವೇಶನ್ ಹೆಂಗೆ ಮಾಡ್ತೀವಿ ನಾವು? ಅಲ್ಲ, ಮೋಟಿವೇಶನ್ ಹೆಂಗೆ ಮಾಡ್ತೀವಿ? ಅಲ್ಲ, ಪ್ರಶ್ನೆ ಕೇಳೋದು ಅಲ್ಲ, ಕಂಪೇರ್ ಮಾಡೋದಲ್ಲ ಸ್ವಾಮೀಜಿ. ನಾವೇನು ಮಾಡ್ತೀವಿ? ಪ್ರಶಂಸೆ ಕೊಡ್ತೀವಿ ಅಲ್ವಾ? ಗುಡ್, ವೆರಿ ಗುಡ್, ನೀನು ಮಾಡು ಅಂತ ಹೇಳ್ತೀವಿ ಅಲ್ವಾ? ಟೆಂಪ್ರರಿ, ಅದು ಬಹುಮಾನ ಕೊಡ್ತೀವಿ ನಾವು. ನಾನು ಕೆಲವು ಶಿಕ್ಷಕರು ನೋಡಿದ್ದೀನಿ, ಪ್ರತಿ ಚಿಕ್ಕ ಕಲಿಕೆಗೂ ಒಂದು ಪ್ರೈಸ್ ಇಡ್ತಾರೆ ಅವರು, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಅದು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಅಲ್ಲ ಅದು ನೋಡಿ, ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿರೋದು. ಕಲಿಬೇಕಾದ್ರೆ ಒಂದು ನಿಮ್ಮ ಮಗುಗೆ ಮನೆಯಲ್ಲಿ ಹೋಗು, ಅಂಗಡಿಗೆ ಹೋಗ್ಬಿಟ್ಟು ಈ ಸಾಮಾನು ತಗೊಂಬ ಅಂತ ಹೇಳ್ತೀರಿ, ಏನೋ ಒಂದು. ನಾನು ಹೋಗಲ್ಲ ಅಂತದ್ದು ಮಗು. ಚಾಕ್ಲೇಟ್ ತೊಗೊಂಬಾ ನೀನು ಹೋಗಿ ಅಂತ ನೀವು ಹೇಳ್ತೀರಿ, ತೊಗೊಂಬರ್ತಾನೆ ಹೋಗಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಾರಿ ಹೇಳ್ತೀರಿ, ಹೋಗ್ಬಾ, ನಾನು ಹೋಗಲ್ಲ, ಚಾಕ್ಲೇಟ್ ತೊಗೊಂಬ. ಆಯಿತು, ಹೋಗ್ತಾನೆ. 3ನೇ ಸಾರಿ 1 ಚಾಕ್ಲೇಟ್ಗೆ ಹೋಗಲ್ಲ, 2 ಚಾಕ್ಲೇಟ್ ಬೇಕು. ಆಮೇಲೆ 2 ಚಾಕ್ಲೇಟು ಇಷ್ಟ ಆಗಲ್ಲ ಅವನಿಗೆ, ಸುಮ್ಮನೆ ಇರ್ತಾನೆ ಅವನು. ಚಾಕ್ಲೇಟ್ ಕೊಡ್ತೀನಿ ಹೋಗಲ್ಲ, ಐಸ್ ಕ್ರೀಮ್ ಕೊಡಿಸ್ತೀನಿ, ಹೋಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಐಸ್ ಕ್ರೀಮ್ಗೆ ಹೋಗಲ್ಲ, ಇನ್ನೇನೋ ಬೇಕು. ಸೊ ಇದಕ್ಕೆ ನೆವರ್ ಎಂಡಿಂಗ್ ಇದು. ಏನೋ ಅದಕ್ಕೆ ಏನೋ ಅಂತ ಹೇಳ್ತಾರೆ ಅಂದರೆ, ಕಲಿಕೆಯಲ್ಲಿ ಮೋಟಿವೇಶನ್ ಯಾಕೆ ಬೇಡ ಅಂದರೆ, ಭಾಳ ಉತ್ತಮವಾಗಿರೋಂಥದ್ದೇನು ಅಂದರೆ, ಕಲಿಯುವುದೇ ಒಂದು ಖುಷಿ. ಏನೋ ಲರ್ನಿಂಗ್ ಇಟ್ ಸೆಲ್ಫ್ ಈಸ್ ಜಾಯ್, ಈಸ್ ಹ್ಯಾಪಿನೆಸ್. ಲರ್ನಿಂಗ್ ಇಟ್ ಸೆಲ್ಫ್ ಈಸ್ ಅಟ್ರಾಕ್ಟಿವ್. ಯಾವಾಗ ಹಂಗಿದ್ರೆ ಅದು
ಹಂಗಿದ್ದಾಗ ಅವಾಗ ಏನೋ ಒಂದು ಹೊಸ್ತು ಕಲಿತಾಗ ನಿಮಗೂ ಅನ್ಸುತ್ತೆ, ಏನೋ ಒಂದು ಹೊಸ್ತು ಕಲಿತೀರ ನೀವು. ಇದು ಎಷ್ಟು ಚೆನ್ನಾಗಿದೆ, ಇದು ಯಾವುದೋ ಒಂದು ಪುಸ್ತಕ ಓದ್ತೀರಿ ನೀವು ಈ ಪುಸ್ತಕ ಓದಿದರೆ ನಿಮಗೆ ನಾನು ಏನೋ ಕೊಡಿಸ್ತೀನಿ ಅಂತ ಯಾರೋ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನೀವು ಏನೋ ಕೊಡಿಸ್ದಲ್ಲೇ ನೀವು ಓದಿರೋ ಪುಸ್ತಕ, ವಂಡರ್ಫುಲ್ ಬುಕ್ ಇದು. ಏನೋ ಒಂದು ಬರೀತೀರ ನೀವೇ ಸ್ವಂತ, ಒಂದು ಸಣ್ಣ ಪದ್ಯ ಬರೀತೀರಿ. ಪದ್ಯ ಬರೆದ್ರೆ ನಿಮಗೇನೋ ಒಂದು ಕೊಡಿಸ್ತೀನಿ ಅಂತ ಹೇಳಿದಾಗ ಬರೆಯೋದಕ್ಕೂ ನೀವೇ ಬರೆದಾಗ ನಿಮಗೆ ಸಿಗೋ ಖುಷಿಗೂ ಅದಕ್ಕೆ ಹೋಲಿಕೆ ಇಲ್ಲ. ಅದಕ್ಕೆ ಮೋಟಿವೇಶನ್ ಎರಡು ಥರ ಮಾಡ್ತಾರೆ. ಒಂದು ಹೊಗಳಿಕೆ, ಬಹುಮಾನ. ಇನ್ನೊಂದು ನೆಗೆಟಿವ್ ಮೋಟಿವೇಶನ್ ಥರ ಹೊಡೆಯೋದು, ಹೀಯಾಳಿಸೋದು, ಬೈಯೋದು. ಇವೆರಡೂ ಒಳ್ಳೆಯದಲ್ಲ. ಬಿ ಎಡಲ್ಲಿ ಮಾಡಿಸಿ ಸರ್. ಹಾಂ, ಹೌದು. ಇಲ್ಲ, ಅದು ದಿಸ್ ಇಸ್ ಆಲ್ಸೋ ಸೈಕಾಲಜಿ. ಇದು ಏನಂದರೆ ಅದು ಅದರಲ್ಲಿ ಬಿ ಎಡಲ್ಲಿ ಹೇಳಿರೋಂಥದ್ದು ನೀವು ಹಾಂ ಅಲ್ಲ, ಅದು ಹಂತವಾಗಿ ಬರುತ್ತಿದೆಲ್ಲ, ಹಂತವಾಗಿ ಬರೋವಂಥದ್ದು. ಬಿ ಎಡಲ್ಲೇ ಬರುತ್ತೆ ನಿಮ್ಗೆ. ಅಪರೆಂಟ್ ಕಂಡೀಷನಿಂಗಲ್ಲಿ 2-3 ಥರ ಕಂಡೀಷನ್ಸ್ ಇದೆ. ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಬರುತ್ತೆ, ಪ್ಯಾವ್ಲೋ ಅವ್ರದ್ದು. ಬಿ ಎಫ್ ಸ್ಕಿನ್ನರ್ದು ಬಂದಾಗ ಅಲ್ಲ ಒಂದು ನಿಮಿಷ ಅವ್ರದ್ದು ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ ನಾನು. ಕ್ಲಾಸಿಕಲ್ ಕಂಡೀಷನಿಂಗ್ ಬರುತ್ತೆ ಪ್ಯಾವ್ಲೋ ಅಲ್ವಾ. ನಾಯಿದು ಅವ್ರಿಗೆ ಮಾಂಸ ಕೊಡ್ತಿದ್ದಾಗೇ ಅದಕ್ಕೆ ಜೊಲ್ಲು ಬರುತ್ತೆ. ಆಮೇಲೆ ಮಾಂಸ ರಿಪ್ಲೇಸ್ ಮಾಡ್ತಿದ್ದಂಗೆ ಆ ನಾಯಿಗೆ ಆದರೂ ಸಹ ಅದಕ್ಕೆ ಜೊಲ್ಲು ಬರುತ್ತೆ. ಅಸೋಸಿಯೇಷನ್ ಆಗಿರುತ್ತೆ, ಕಂಡೀಷನಿಂಗ್ ಆಗಿರುತ್ತೆ. ಸ್ಕಿನ್ನರ್ ಬಂದಾಗ ಅದನ್ನು ಇನ್ನೂ ಮುಂದೆ ಹೇಳ್ತಾರೆ ಅವರು. ಆಪರೆಂಟ್ ಕಂಡೀಷನಿಂಗ್, ಪಾರಿವಾಳ ಕುಗ್ತಾ ಹೋಗುತ್ತೆ, ಒಂದು ಡಾಟಿಗೆ ಕುಕ್ಕಿದಾಗ ಮಾತ್ರ ಅದಕ್ಕೆ ಕಾಳು ಬರುತ್ತೆ. ನೆನಪಿದೆಯಾ ನಿಮಗೆ? ಸೊ ಇದು ಆಪರೆಂಟ್ ಕ್ರಿಯಾಶೀಲ. ಕ್ಲಾಸಿಕಲ್ ಕಂಡೀಷನಿಂಗು ಇನ್ನೂ ಪ್ರಾಥಮಿಕ ಹಂತ. ಆಪರೆಂಟ್ ಕಂಡೀಷನಿಂಗ್ ಅಂದರೆ ಕ್ರಿಯಾಶೀಲವಾಗಿರ್ತಕ್ಕಂಥ ಕಂಡೀಷನಿಂಗು. ಇವೆರಡನ್ನೂ ಮೀರಿ ಅದೆಲ್ಲ ಓಲ್ಡ್ ಥಿಯರೀಸ್. ಅದು ಯಾವುದು ಬಿ ಎಡಲ್ಲಿ ನೀವೆಲ್ಲ ಓದಿರೋಂಥದ್ದೆಲ್ಲ ಒಂದು ಓಲ್ಡ್ ಥಿಯರೀಸ್. ಅದು ಒಂದು ಹಂತದವರೆಗೂ ಇರೋಂತಹ ಥಿಯರೀಸ್ ಅದು. ಈಗ ಸ್ವಾಮೀಜಿಗಳು ಓದ್ತಾ ಇದ್ದಾರೆ, ನೀವು ಪುಸ್ತಕ ಓದ್ತಿದ್ದಾರಲ್ಲ ಗುರುಗಳೇ, ಅದರೊಳಗಡೆ ಈ ಒಂದು ಚಾಪ್ಟರ್ ಇಟ್ಟಿದ್ದಾರೆ ಅವರು. ಯಾರು? ಕಮಲಾ ಮುಕುಂದನ್ ಅವ್ರ ಪುಸ್ತಕ ಇದೆ ಅದರೊಳಗಡೆ. ಬಹುಮಾನಗಳ ಬಗ್ಗೆ ಒಂದು ಚಾಪ್ಟರ್ ಇದೆ ಅದರೊಳಗಡೆ. ಅವರು ಬಹುಮಾನಗಳನ್ನು ಯಾಕೆ ಕೊಡಬಾರ್ದು ಅನ್ನುವಂಥದ್ದು. ಅದು ಈಗ ನೋಡಿ, ಪ್ರಶಸ್ತಿಗಳನ್ನ ಕೊಡ್ತೀವಿ ನಾವು ಶಿಕ್ಷಕರಿಗೆ, ಹೌದಾ? ಕೊಡ್ತೀವಾ? ಮಕ್ಕಳಿಗೂ ಸಹ ಪ್ರಶಸ್ತಿಗಳನ್ನು ನಾವು ಕೊಡ್ತೀವಿ ನಾವು. ಸೊ ಪ್ರಶಸ್ತಿಗಳು ಅಥವಾ ಪ್ರಮಾಣ ಪತ್ರಗಳು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಇವು ಏನಿದಾವಲ್ಲ, ಅವು ಏನಕ್ಕೆ ಕೊಡ್ತೀವಿ ನಾವು? ಮೋಟಿವೇಟ್ ಮಾಡಲಿಕ್ಕೆ ಅಲ್ವಾ? ಆದರೆ ಇವೆಲ್ಲವೂ ಇಲ್ಲದೆ ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಕೆಲಸನ. ಕೆಲವರು ಮಾಡ್ತಾ ಇರ್ಬೋದು, ಕೆಲವರು ಏನು ಮಾಡ್ತಾರೆ, ಯಾವುದೋ ಒಂದಕ್ಕೆ ಹೋಗ್ಬಿಟ್ಟು ಅದನ್ನು ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಪಾಪ ಎಲ್ಲರೂ ನಾನು ಹೇಳಲ್ಲ, ಕೆಲವ್ರು ಮಾಡ್ತಾರೆ ಅದನ್ನು. ಆದರೆ ಆಸೆ ಇಲ್ದಿರೋ ಎಷ್ಟೋ ಲಕ್ಷ ಜನ ಟೀಚರ್ಸ್ ದುಡಿತಾ ಇಲ್ವಾ? ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಕರ ಶಬಾಷ್ಗಿರಿ, ಪೋಷಕರ ಶಬಾಷ್ಗಿರಿ ಇಲ್ಲದೇ ಇದ್ರೂ ಮಕ್ಕಳು ಕಲಿಕೆಯಲ್ಲಿ ತೊಡಗಿಲ್ವಾ? ಸೊ ಇದು ಸಹಜವಾದ ಒಂದು ಇನ್ಸ್ಟಿಂಕ್ಟ್. ಸರ್ ಏನೋ ಹೇಳ್ತಾ ಇದ್ರು, ಹೇಳಿ ಸರ್, ನೀವೇನು ಹೇಳ್ತಾ ಇದ್ದೀರಿ? ಹಾಂ ಹಾಂ ಹೋಗ್ತಾರೆ. ಸೊ ಅದು ಒಂದು ಪ್ರೈಮರಿ ಸ್ಟೇಜ್. ಇದು ನಾವು ಇಲ್ಲಿ ಚರ್ಚೆ ಮಾಡ್ತಿರೋದೇನು ಅಂದರೆ, ಬರೀ ಬಹುಮಾನ ಕೊಟ್ಟು ಚಾಕ್ಲೇಟ್ ಕೊಟ್ಟು ಮಾಡಿಸೋದಕ್ಕಿಂತ ಮಕ್ಕಳಲ್ಲಿ ನೀವು ಎಷ್ಟು ದಿವಸ ಚಾಕ್ಲೇಟ್ ಕೊಡ್ತೀರಾ, ಎಷ್ಟು ದಿವಸ ಐಸ್ ಕ್ರೀಮ್ ಕೊಡ್ತೀರಾ? ಕರ್ತವ್ಯ ಪ್ರಜ್ಞೆಯನ್ನು ನೀವು ಅವರಲ್ಲಿ ಉದ್ದೀಪನ ಮಾಡಿದ್ರೆ, ಕೆಲಸವನ್ನು ನಾನು ಮಾಡಬೇಕು, ನನ್ನ ಮನೆ ಇದು, ತಾಯಿಗೆ ಸಹಾಯ ಮಾಡಬೇಕು, ತಂದೆಗೆ ಸಹಾಯ ಮಾಡಬೇಕು ಅನ್ನುವಂತಹ ಗುಣ ಮತ್ತು ಅದರಲ್ಲಿ ಖುಷಿ ಇದೆ ಅನ್ನುವಂಥದ್ದು. ಯಾವುದರಲ್ಲಿ? ತಾಯಿಗೆ ತಂದೆ ಹೇಳಿದಾಗ ನಾನು ಕೆಲಸ ಮಾಡಬೇಕು ಅನ್ನುವಂಥ ಖುಷಿ ಇದೆ ಅದರಲ್ಲಿ. ಅದು ಏನಂದರೆ ಪರ್ಮನೆಂಟ್. ಅದು ಇಲ್ಲಾಂದರೆ ನೀವು ನಿಮ್ಮ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಯಾವುದ್ರದ್ದು? ಬಹುಮಾನದ ಡೋಸೇಜು. ಏನಾಗಿದೆ ಅಂದ್ರೆ, ಈಗ ಮಕ್ಕಳಿಗೆ ಪಾಲಕರು ಇಷ್ಟು ಕೊಡ್ತಾರಲ್ಲ, ಅವರು ಕೊಡುವಂಥದ್ದನ್ನು ಇಮ್ಯಾಜಿನೇಷನ್ ಮಾಡಿದ್ರೆ ನಾವು ಪ್ರೈಸ್ ಏನೂ ಅಲ್ಲ ಮಕ್ಕಳು. ನೀವು ಎಷ್ಟೇ ಬೇಕಂತ ಒಳ್ಳೆ ಪೆನ್ ಕೊಟ್ಟರು ಅವ್ರಿಗೆ ಇದಿಲ್ಲ. ಯಾಕಂದ್ರೆ ಅದಕ್ಕೆ ಚಂದ ಪೆನ್ನಾಗೆ ತೊಗೊಂಬಂದಿರ್ತಾರೆ. ಅದು ಒಂದು ನಾವು ಬುಕ್ ಸಾಲಿಡ್ ಕೊಟ್ಟು ಅವ್ರು ಆಲ್ರೆಡಿ ಎಲ್ಲ ಇರುತ್ತಿರ್ತಾರೆ.
ಈಗ ಅದನ್ನ ನಿಜವಾಗ್ಲೂ ನಾನು ನೋಡಿದಾಗ ಎಷ್ಟೋ ಸಲ ಅಬ್ಸರ್ವೇಷನ್ ಮಾಡಿದಾಗ ಆ ಮಕ್ಕಳಿಗೆ ವ್ಯಾಲ್ಯೂನೇ ಇಲ್ಲ ಅನಿಸ್ತಾ ಆದ್ರೆ ಒಂದೇನು ಎಲ್ಲರ ಮುಂದೆ ತಗೊಂಡಾಗ ಚಪ್ಪಾಳೆ ಹೊತ್ತಿದ್ದಂತೆ ಅದು ಒಂದು ಅವ್ರಿಗೇನೋ ಬಹುಶಃ ಖುಷಿ ಅನಿಸುತ್ತೆ ಯಾಕಂದ್ರೆ ಈಗ ನೋಡಿದ ಪ್ರಕಾರ ಸರ್ ಇಲ್ಲ ಅಂದರೆ ನಾನು ಪೂರ್ತಿಯಾಗಿ ಕೊಡಲೇಬಾರ್ದು ಅಂತ ಹೇಳಲ್ಲ. ಸ್ಪೇರಿಂಗ್ಲಿ ಯು ಹ್ಯಾವ್ ಟು ಯೂಸ್. ಇಂಜೆಕ್ಷನ್ ಯಾವಾಗ ಮಾಡಿಸ್ತೀವಿ ನಾವು, ಟ್ಯಾಬ್ಲೆಟ್ಸ್ ಯಾವಾಗ ಕೊಡಿಸ್ತೀವಿ ನಾವು, ಸ್ವಲ್ಪ ಅದು ಸ್ಪೇರಿಂಗ್ಲಿ ಗುಡ್ ಅಂತ ಕೊಡ್ತೀರಿ. ನೀವೇ ಮಾಡಿರಿ. ನೀವಾಗ ಕ್ಲಾಸಿಗೆ ಹೋದ್ಮೇಲೆ ನೆಕ್ಸ್ಟ್ ನೀವು ಮಾಡಿ, ನೀವು ಗುಡ್ ಅಂತ ದಿವಸ ಕೊಡ್ರಿ ಹುಡುಗರಿಗೆ, ಅದು ಎಫೆಕ್ಟ್ ಇರಲ್ಲ. ಯಾರೋ ಒಬ್ಬ ಹುಡುಗನಿಗೆ ಕೊಡ್ರಿ ನೀವು ಗುಡ್ ಅಂತ, ತುಂಬ ಎಕ್ಸಲೆಂಟ್ ಆದ ಒಂದು ಕೈ ಬರಹ ಅಥವಾ ಒಂದು ಒಳ್ಳೆ ಮಾರ್ಕ್ಸು, ತುಂಬ ಚೆನ್ನಾಗ್ತವೆ ಒಂದು ಸಾಧನೆ, ವೆರಿ ಗುಡ್ ಅಂತ ಕೊಡ್ತೀರಿ. ಸೊ ಆವಾಗ ಅದು ಎಫೆಕ್ಟ್ ಇರುತ್ತೆ. ಆ ಗುಡ್ ಇನ್ನೊಂದು ಸರಿ ಯಾವಾಗ ಎಷ್ಟೋ ದಿವಸ ಆದಮೇಲೆ ಕೊಡ್ಬೇಕು. ನೀವು ದಿವಸ ಕೊಟ್ಟರೆ ಗುಡ್, ದ ಗುಡ್ ವಿಲ್ ಲೂಸ್ ಇಟ್ಸ್ ವ್ಯಾಲ್ಯೂ. ಕೆಲವು ಟೀಚರ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ಸ್ಟಾರ್ಸ್ ಕೊಡ್ತಾರೆ. ಅವರು ತೊಗೊಂಬರ್ತಾರೆ, ಅಂಗಡಿನಲ್ಲಿ ಸಿಗುತ್ತೆ ಸ್ಟಾರ್ಸ್, ಅದನ್ನು ಅಂಟಿಸ್ತಾರೆ. ಅವರು 5 ಸ್ಟಾರ್ ಕೊಡ್ತಾರೆ, 2ನೇ ಸಾರಿ 5 ಸ್ಟಾರ್ ಕೊಡ್ತಾರೆ, 3ನೇ ಸಾರಿ ಕೊಟ್ಟಾಗ ಅವ್ರ ಆಲೆ ಮಕ್ಕಳಿಗೆ ಅದ್ರ ಪರಿಣಾಮ ಹೊರಟೋಗಿರುತ್ತೆ. ಸೊ ಆದ್ದರಿಂದ ಈ ಬಹುಮಾನಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ಔಷಧಿ ಹೆಂಗೆ ಉಪಯೋಗಿಸ್ತೀವಲ್ಲ ಆ ಥರ ಉಪಯೋಗಿಸ್ಬೇಕು. ಅದು ಹೇಗೆ ಉಪಯೋಗಿಸ್ಬೇಕು ಜಾಣತನದಿಂದ ಅನ್ನುವಂಥದ್ದು ಶಿಕ್ಷಕರು ಅದನ್ನು ಕಲಿಬೇಕು ಅನ್ನುವಂಥದ್ದು. ಸೊ ಈಗ ಭಾಳ ಮುಖ್ಯವಾಗಿ ಒಂದಷ್ಟು ಪಾಯಿಂಟ್ಸ್ ಇದೆ, ಅದು ಮುಗಿದ ಮೇಲೆ ನಾನು ನಿಮಗೆ ಇದು ಮಾಡಬೇಕು, ಸ್ವಲ್ಪ ಬೇಗ ಕವರ್ ಮಾಡೋಣ. ಒಂದು 15-20 ಪಾಯಿಂಟು ಈ ಮಕ್ಕಳು ಹೇಗೆ ಕಲಿತಾರೆ ಅನ್ನೋದ್ರ ಮೇಲೆ ಈ ಎಲ್ಲ ಚರ್ಚೆ ಮಾಡಿರೋಂಥದ್ದೇ ಒಂದು ನಟ್ಶೆಲ್ಲಲ್ಲಿ ನಾವು ನೋಡೋಣ. ಕಲಿಕೆ ಅಂದರೆ ಏನೇನು, ಹೇಗೆ ಕಲಿತಾರೆ ಅನ್ನುವಂಥದ್ದು. ಸೊ ಕಲಿಕೆ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಸೆಂಟ್ರಲ್ ಥೀಮಲ್ಲಿ ಇಟ್ಕೊಂಡ್ರೆ ನಾವು, ಸೊ ಲರ್ನಿಂಗ್ ಈಸ್ ನ್ಯಾಚುರಲ್ ಅಂತ ಹೇಳ್ತಾರೆ. ಏನದು? ಸ್ವಾಭಾವಿಕ. ಕಲಿಕೆ ಏನೋ ಸ್ವಾಭಾವಿಕ, ಸಹಜ. ಲರ್ನಿಂಗ್ ಈಸ್ ನ್ಯಾಚುರಲ್, ಸ್ವಾಭಾವಿಕ. ಸೊ ಅಂದರೆ ಕಲಿಕೆ ಏನು ಕೃತಕ ಅಲ್ಲ. ಅದು ನಾನು ಹೇಳಿದೆ, ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರಲ್ಲೂ ಕಲಿಯುವಂಥದ್ದಿದೆ. ಆದರೆ ಸಹಜವಾಗಿ ಕಲಿಯುವಂತಹ ವಾತಾವರಣವನ್ನು ನಾವು ಶಿಕ್ಷಕರು ಏನು ಮಾಡಬೇಕು, ನಾವು ಸೃಷ್ಟಿಸಬೇಕು ಅನ್ನುವಂಥದ್ದೇನಿದೆ, ಅದು ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರೋಂಥದ್ದು. ಸೊ ಎರಡನೇದು, ಕಲಿಕೆ ಅನ್ನುವಂಥದ್ದು ಸಾಮಾಜಿಕ. ಇಟ್ಸ್ ಎ ಸೋಷಿಯಲ್. ದಿಸ್ ಒನ್ ಅಂತ ಹೇಳಿದ್ದು ಮೊದಲನೇ ಸ್ವಭಾವ. ಲರ್ನಿಂಗ್ ಈಸ್ ಸೋಷಿಯಲ್, ಸಾಮಾಜಿಕ. ಒಂದು ಸ್ವಾಭಾವಿಕ, ಇನ್ನೊಂದು ಸಾಮಾಜಿಕ. ಸಾಮಾಜಿಕ ಅಂದರೆ ಸೋಷಿಯಲ್ ಪ್ರೋಸೆಸ್. ಅದೇನೋ ಒಂದು ಸಮಾಜದಿಂದ ಹೊರಗಿರೋಂಥದ್ದಲ್ಲ. ಸಮಾಜ ಅಂದರೆ ಇಲ್ಲಿ ನಾಟ್ ಇನ್ ಎ ವೆರಿ ಬಿಗ್ಗರ್ ಸೆನ್ಸ್. ಮಕ್ಕಳ ಜೊತೆಗೆ, ಸ್ನೇಹಿತರ ಜೊತೆಗೆ, ಊರಗೆಯವರ ಜೊತೆಗೆ, ಅಕ್ಕಪಕ್ಕ ಮನೆಯವರ ಜೊತೆಗೆ, ಎಲ್ಲರ ಜೊತೆಗೆ ನಡೆಯುವಂಥ ಪ್ರಕ್ರಿಯೆ ಅದು. ಆದ್ದರಿಂದ ಅಲ್ಲಿ ನಾವು ಪ್ರಕ್ರಿಯೆಗಳಿಗೆ, ಕಲಿಕೆಯ ಪ್ರಕ್ರಿಯೆಗಳನ್ನು, ಆ ಚಟುವಟಿಕೆಗಳನ್ನು, ಅನುಭವಗಳನ್ನು ನಾವು ರೂಪಿಸ್ಬೇಕಾದ್ರೆ ಮಕ್ಕಳ ನಡುವೆ ಒಂದು ಚರ್ಚೆ ಮಾಡುವಂಥದ್ದು, ಸಂವಾದ ಮಾಡುವಂಥದ್ದು, ತೊಡಗಿಸ್ಕೊಳ್ಳುವಂಥದ್ದು, ಕಾನ್ವರ್ಸೇಷನ್ಸ್. ಇಲ್ಲಿ ಸಾಮಾಜಿಕ ಅಂದರೆ ಇಲ್ಲಿ ಸಂವಾದಗಳಿಗೆ, ಸಂವಹನಗಳಿಗೆ ನಾವು ಅವಕಾಶವನ್ನು, ನಮ್ಮ ಮೆಥಡ್ಸ್ ಹಂಗಿರಬೇಕು. ಸೋಷಿಯಲ್ ಪ್ರೋಸೆಸ್ಗೆ ಅವಕಾಶವನ್ನು ನಾವು ಮಾಡೋ ಥರ ಅಲ್ಲಿ ಇರಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಸೋಷಿಯಲ್ ಪ್ರೋಸೆಸ್ ಇದ್ದಾಗ ಅವ್ರಿಗೇನಾಗುತ್ತೆ ಅಂದರೆ ರಿಸ್ಕ್ ತಗೊಳ್ಲಿಕ್ಕೆ ಅವ್ರಿಗೆ ಭಯ ಇರಲ್ಲ. ಕಲಿಬೇಕಾದ್ರೆ ಒಂದು ರಿಸ್ಕ್ ಅಲ್ವಾ ಅದು? ಯಾಕೆ ರಿಸ್ಕ್ ಅದು? ಫೇಲ್ ಆಗ್ಬಿಟ್ರೆ, ತಪ್ಪಾಗ್ಬಿಟ್ರೆ, ಈಗ ಸೈಕಲ್ ಸವಾರಿ ಮಾಡಬೇಕದು, ಕಲಿಬೇಕಂದ್ರೆ ಅದು ರಿಸ್ಕ್. ಅದು ಬೀಳ್ತೀನಿ, ಗಾಯ ಆಗುತ್ತೆ, ಮತ್ತೊಂದಾಗುತ್ತೆ. ಆದರೆ ಫ್ರೆಂಡ್ಸು 2-3 ಜೊತೆಗೆ ಹೋದರೆ ಅವ್ರಿಗೆ ಭಯನೇ ಇರಲ್ಲ. ಜೊತೆಗೆ ಹೋಗ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಅಪ್ಪ ಇದ್ದರೆ ಕಲಿಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಮಗುವಿಗೆ, ಫ್ರೆಂಡ್ಸ್ ಇದ್ದರೆ ಭಯನೇ ಇರಲ್ಲ. ಸೊ ಅಲ್ಲಿ ಏನಂದರೆ ಆ ರಿಸ್ಕ್ ಟೇಕಿಂಗ್ ಏನಿದೆ ಅದು ಈಸಿ ಆಗುತ್ತೆ ಸೋಷಿಯಲ್ ಪ್ರೋಸೆಸ್ಸಲ್ಲಿ. ಅಪಾಯಗಳನ್ನು ಎದುರಿಸೋಂಥ ಒಂದು ಇದೇನಿದೆಯಲ್ಲ, ಅಲ್ಲಿ ಒಂದು ಸಹಜವಾದ ಒಂದು ಗುಣ ಇರುತ್ತೆ ಅವ್ರಿಗೆ ಅಲ್ಲಿ ಒಂದು ಭಯ ಇರಲ್ಲ ಅನ್ನುವಂಥದ್ದು. ಕಲಿಕೆಯನ್ನ ಸೋಷಿಯಲ್ ಪ್ರೋಸೆಸ್ ಅಂತ ಡಿಫೈನ್ ಮಾಡ್ಕೊಂಡಾಗಿದ್ದೇನೆ. ಹೌದು. ಪರಿಸರದ ನುಡಿಯಲ್ಲಿ ಯಾಕೆ ಶಿಕ್ಷಣ ಕೊಡಬೇಕು ಅನ್ನೋದರ ಅಗತ್ಯ ಕೂಡ ಬರುತ್ತೆ. ಕರೆಕ್ಟ್. ಸೋಷಿಯಲ್ ಪ್ರೋಸೆಸ್ ಅಂತಂದಾಗ ನಮಗೆ ಸ್ವಲ್ಪ ಕಷ್ಟ ಇದು. ತರಗತಿ ಒಳಗಡೆ ನಾವೆಲ್ಲ
ನಾಲ್ಕು ಗೋಡೆ ಮಧ್ಯೆನೇ ನಾವು ಚರ್ಚೆ ಮಾಡ್ತಿರ್ತೀವಿ. ಸೊ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಸಂವಾದ, ವಿದ್ಯಾರ್ಥಿಗಳ ನಡುವೆ ಚರ್ಚೆಗಳಿಗೆ ಅವಕಾಶ, ಹೊರಗಡೆ ಹೋಗಿ ಪರಿಸರದಲ್ಲಿ ಪ್ರಾಣಿ ಪಕ್ಷಿಗಳನ್ನು ತೋರಿಸಿ ಮಾಡಿ ಕಲಿಸುವಂಥದ್ದು, ಒಂದು ಪ್ರಾಜೆಕ್ಟನ್ನು ಕೊಡುವಂಥದ್ದು. ಸೊ ಇಲ್ಲಿ ಅದೆಲ್ಲ ಬರುತ್ತದೆ. ಸೊ ಇವು ಒಂದಕ್ಕೊಂದು ಸ್ವಲ್ಪ ಓವರ್ಲ್ಯಾಪ್ ಆಗ್ತವೆ, ಇವು ಒಂದಕ್ಕೊಂದಕ್ಕೆ ಓವರ್ಲ್ಯಾಪ್ ಆಗ್ತವೆ. ಅಲ್ಲ, ನಾನು ಇನ್ನೊಂದು ಯಾಕೆ ಹೇಳಿದೆ ಅಂದ್ರೆ, ಮಕ್ಕಳು ಶಿಕ್ಷಕರಿಂದ ಮಾತ್ರನೇ ಕಲಿಯೋದಿಲ್ಲ, ಒಬ್ಬ ಲ್ಯಾಬ್ ಅಟೆಂಡರಿಂದನೂ ಕಲಿತಾ ಇರ್ತಾರೆ, ಇವನಿಂದ ಕಲಿತಾ ಇರ್ತಾರೆ, ಗಂಟೆ ಹೊಡೆಯೋರಿಂದ ಕೂಡ ಏನೋ ಒಂದು ಕಲಿತಿರ್ತಾರೆ, ಅವ್ರನ್ನ ಕ್ಲಾಸಿಗೆ ಕರ್ಕೊಂಡು ಬರುವಂತ ಒಬ್ಬ ಆಟೋ ಡ್ರೈವರ್ ಇಂದ ಕಲಿತಾ ಇರ್ತಾರೆ. ಅದೆಲ್ಲ ಸಾಧ್ಯ ಆಗಬೇಕಾದ್ರೆ ಪರಿಸರದ ನುಡಿ. ಅದು ಕಲಿಕೆ ಅಂತಂದಾಗ ನಾವು ಬ್ರಾಡರ್ ಆಗಿ ನಾವು ಗಮನಿಸಿದಾಗ ಸರ್ ಹೇಳಿದ್ದೆಲ್ಲವೂ ಸೇರ್ಕೊಳ್ಳುತ್ತವೆ. ನಮ್ಮ ಪ್ರಕಾರ ಕಲಿಕೆ ಅಂದರೆ ಏನೋ ಅಂತ ನಮ್ಮ ಪ್ರಕಾರ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಕಲಿಕೆ ಅಂದರೆ ಟೆಕ್ಸ್ಟ್ ಬುಕ್ ಲರ್ನಿಂಗ್ ಮಾತ್ರನ. ಕಲಿಕೆ ಅಂದಾಗ ಮಾತನಾಡೋದನ್ನು ಸಂವಹನ ಮಾಡೋದು, ವ್ಯಾನ್ ಡ್ರೈವರ್ ಹೇಳೋವಂಥದ್ದು ಏನೋ ಒಂದು ಘಟನೆ, ಅಥವಾ ಇನ್ಯಾರೋ ಒಬ್ಬರು ಮಾತಾಡೋವಂಥದ್ದು, ಪಕ್ಕದ ಮನೆಯವರು ಮಾತಾಡೋವಂಥದ್ದು, ಅಲ್ಲಿ ಸಂವಹನ, ಎಲ್ಲವೂ ಸಹ ಒಂದು ಕಲಿಕೆಯಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಕ್ಲಾಸ್ ರೂಮ್ ಸೆಟ್ಟಿಂಗಿಗೆ ಬಂದಾಗಲೂ ಸಹ ಅದನ್ನು ಹೇಗೆ ಮಾಡ್ಕೋಬೇಕು ನಾವು ಅನ್ನುವಂಥದ್ದು. ಆಮೇಲೆ ಲರ್ನಿಂಗ್ ಈಸ್ ಎಕ್ಸ್ಪೀರಿಯನ್ಷಿಯಲ್ ಅಂತೀವಿ ನಾವು, ಅನುಭವಾತ್ಮಕ, ಎಕ್ಸ್ಪೀರಿಯನ್ಷಿಯಲ್. ಅಂದರೆ ನೀವು ಹೇಳಿದ್ರಲ್ಲ ಅನುಭವದ ಮೂಲಕ ಅನುಭವಗಳನ್ನು ನಾವು ಹೇಳಿದ್ವಿ ನಾವು. ಸೊ ಅನುಭವಗಳಿಗೆ ಹೆಚ್ಚು ಅವಕಾಶ ಇರೋ ಥರ ನಮ್ಮ ಕಲಿಕಾ ಪ್ರಕ್ರಿಯೆಗಳನ್ನು, ಬೋಧನಾ ಪ್ರಕ್ರಿಯೆಗಳನ್ನು ನಾವು ರೂಪಿಸಿದರೆ ಕಲಿಕೆ ಅನ್ನೋದು ಬಹಳ ಪರಿಣಾಮಕಾರಿಯಾಗುತ್ತೆ. ಅದಕ್ಕೆ ಚಟುವಟಿಕೆಗಳು ಬೇಕು, ಕಲಿಕಾ ಸಂಪನ್ಮೂಲಗಳು ಬೇಕಾಗ್ತದೆ, ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಮಗ್ರಿಗಳಿದ್ದಾಗ ಮಕ್ಕಳೇ ಅವರೇ ಹೊಸ ಒಂದು ವಿಚಾರಗಳನ್ನು ಅನ್ವೇಷಿಸ್ತಾರೆ. ನೋಡಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ನಾವೇನು ಮಾಡ್ತೀವಿ, ಹೊಸ ವಿಚಾರಗಳ ಅನ್ವೇಷಣೆಯನ್ನು ನಾವೇನು ಮಾಡ್ತೀವಿ, ಅವ್ರಿಗೆ ಬಿಡಲ್ಲ. ಹೊಸ ವಿಚಾರಗಳ ಅನ್ವೇಷಣೆ, ಐಡಿಯಾಸ್. ಸೊ ಹೊಸ ವಿಚಾರಗಳ ಅನ್ವೇಷಣೆಗೆ ನಾವು ಅವಕಾಶ ಕೊಡಬೇಕು. ಸೊ ಚಿಲ್ಡ್ರನ್ ಶುಡ್ ಡಿಸ್ಕವರ್ ಆರ್ ಇನ್ವೆಂಟ್ ದೆರ್ ಓನ್ ಐಡಿಯಾಸ್. ಸೊ ಆವಾಗ ಮಜಾ ಬರುತ್ತೆ ಕಲಿಕೆ. ಶಿಕ್ಷಕರ ಐಡಿಯಾ ಮಾತ್ರ ನಾವು ನನ್ನ ವಿಚಾರ ಮಾತ್ರ ನಾನು ತರಗತಿಯಲ್ಲಿ ಪ್ರತಿಪಾದನೆ ಮಾಡಿದ್ರೆ ಆ ವಿಚಾರ ಪಕ್ವ ಇಲ್ಲದೇ ಇರ್ಬೋದು. ಅವ್ರು ಏನು ಐಡಿಯಾಸ್ ಸೃಷ್ಟಿ ಮಾಡ್ತಾರಲ್ಲ, ಇಟ್ ಮೇ ನಾಟ್ ಬಿ ಪರ್ಫೆಕ್ಟ್, ಇಟ್ ಮೇ ಬಿ ಮಿಸ್ಟೇಕ್, ಸ್ಟಿಲ್ ಯು ಹ್ಯಾವ್ ಟು ಪ್ರಮೋಟ್ ದ್ಯಾಟ್. ಆವಾಗ ಕಲಿಕೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು. ಸೊ ಆವಾಗ ಏನಾಗುತ್ತೆ, ಕಲಿಯುವ ಹುಮ್ಮಸ್ ಬರುತ್ತೆ ಅಂತ. ಯಾವಾಗ ಈ ಅನುಭವಾತ್ಮಕವಾಗಿ ಬಂದಾಗ ಕಲಿಯುವ ಹುಮ್ಮಸ್ ಬರುತ್ತೆ, ಡಿಸೈರ್ ಟು ಲರ್ನ್. ಸೊ ನಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ಡಿಸೈರ್ ಟು ಲರ್ನ್ ಕಮ್ಮಿ, ಅರ್ಜ್ ಟು ಲರ್ನ್ ಇರಲ್ಲ. ಅಲ್ಲಿ ಪ್ಯಾಸಿವ್, ಕಲಿಬೇಕಲ್ಲಪ್ಪ ಅಂತ, ಅದು ಹೆಚ್ಚು ಫಲಪ್ರದವಾಗಿ ಇರೋಲ್ಲ. ಅವರೇ ತೊಡಗಿಕೊಂಡಾಗ, ಅವರೇ ಅನುಭವಗಳನ್ನು ಪಡೆದಾಗ ಆಗ ಅಲ್ಲಿ ಕಲಿಕೆಯ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಕಲಿಕೆ ಅನ್ನುವಂಥದ್ದು ರಚನಾತ್ಮಕವಾಗಿರುವಂಥದ್ದು. ಇಟ್ ಈಸ್ ಕನ್ಸ್ಟ್ರಕ್ಟಿವ್, ರಚನಾತ್ಮಕವಾಗಿರ್ತಕ್ಕಂಥದ್ದು. ದಿಸ್ ಇಸ್ ನಾಟ್ ಪ್ಯಾಸಿವ್, ಏನಾದರೂ ಕಟ್ಟಿಕೊಳ್ಳುವಂಥದ್ದು. ರಚನಾತ್ಮಕವಾಗಿರುವಂಥದ್ದು, ಕನ್ಸ್ಟ್ರಕ್ಟಿವ್ ಅದು. ಸೊ ಅದರಿಂದ ಇಲ್ಲಿ ಶಿಕ್ಷಕ ಇಂಡಿಪೆಂಡೆಂಟ್ ಥಿಂಕರ್ಸ್ ಆಗ್ಬೇಕು, ಅವರು ಸ್ವತಂತ್ರ ಆಲೋಚನಾಕಾರರಾಗಬೇಕು ಅವರು. ಸೊ ಈ ದೃಷ್ಟಿಯಿಂದ ನೋಡಿದಾಗ ಲರ್ನಿಂಗ್ ಈಸ್ ಕನ್ಸ್ಟ್ರಕ್ಟಿವ್ ಇನ್ ನೇಚರ್. ಸೊ ಆದ್ದರಿಂದ ಜೊತೆಗೆ ಏನು ಹೇಳ್ತಾರೆ, ಲರ್ನಿಂಗ್ ಈಸ್ ಆಕ್ಟಿವ್ ಆಲ್ಸೋ. ಕಲಿಕೆ ಅನ್ನುವಂಥದ್ದು ಸಕ್ರಿಯವಾಗಿರುವಂಥದ್ದು. ಕಲಿಕೆ ಅನ್ನುವಂಥದ್ದೇನೋ ಸಕ್ರಿಯ. ಸೊ ನಮ್ಮಲ್ಲಿ ಬಹಳ ಸಾರಿ ಅಂದರೆ ಪ್ಯಾಸಿವ್ ಇರುತ್ತೆ ಕಲಿಕೆ. ಪ್ಯಾಸಿವ್ ಅಂದ್ರೇನು, ನಡೀತಾ ಇರುತ್ತೆ ಕಲಿಕೆ, ಇಲ್ಲ ಅಂತಲ್ಲ, ಅದು ನಿಷ್ಕ್ರಿಯವಾಗಿರುತ್ತೆ. ಅದೊಂದು ಆ್ಯಕ್ಟಿವ್ ಪ್ರೋಸೆಸ್ ಆಗಿರಲ್ಲ. ಅದು ಥಿಂಕಿಂಗ್ ಇರಲ್ಲ, ಅಲ್ಲಿ ಐಡಿಯಾ ಜನ್ರೇಷನ್ ಇರಲ್ಲ, ಅಲ್ಲಿ ವಿಚಾರಗಳಿರಲ್ಲ ಅಲ್ಲಿ. ಸೊ ಅದರಿಂದ ಈ ಆ್ಯಕ್ಟಿವ್ ಸಕ್ರಿಯ ಆಗಬೇಕು ಅಂದರೆ ಏನು ಮಾಡಬೇಕು, ಹೇಗೇನು ಅದಕ್ಕೆ ನಾನು ಮೇಲೆ ಬರ್ದಿದ್ದೀನಿ, ಅದು ಚಟುವಟಿಕೆಗಳು, ಅನುಭವಗಳು ಮೇಲೆ ಬರ್ದಿದ್ದೀನಿ ನಾನು. ಇಟ್ ಈಸ್ ಮೈನ್ ಥೀಮ್ ಅದು. ಇವೆಲ್ಲವಕ್ಕೂ ಮೈನ್ ಥೀಮ್ ಇದು.
ಕಲಿಕಾ ಸಂಪನ್ಮೂಲ ಇರಬೇಕು, ಚಟುವಟಿಕೆಗಳಿರಬೇಕು. ಬಟ್ ಏನು ಅನ್ನೋದು ಇಂಪಾರ್ಟೆಂಟು, ಯಾವುದಕ್ಕೇನು ಅನ್ನೋವಂಥದ್ದು. ಚಟುವಟಿಕೆಗಳು ಯಾವುದಕ್ಕೇನು, ಯಾವ ಕಲಿಕೆಗೆ ಏನು, ಯಾವ ವಿಚಾರಕ್ಕೆ ಏನು, ಅನುಭವಗಳನ್ನು ಹೇಗೆ ಕೊಡಬೇಕು ಅನ್ನುವಂಥದ್ದೇನು. ಸೊ ಇವುಗಳ ಮೂಲಕ ನಾವು ಕಲಿಕೆಯನ್ನು ಸಕ್ರಿಯವಾಗಿ ಮಾಡಬೇಕು. ಸಕ್ರಿಯ ಮಾಡಿದಾಗ ಏನಾಗುತ್ತೆ, ಅದು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗತ್ತೆ, ಪ್ರಭಾವ ಬೀರುತ್ತೆ. ಆದ್ದರಿಂದ ಆ ಒಂದು ಅದಕ್ಕೆ ಬೇಕಾದಂಥ ಪ್ರಾಯೋಗಿಕ ಚಟುವಟಿಕೆಗಳನ್ನು, ಅನುಭವಗಳನ್ನು ನಾವು ನೀಡಬೇಕು ಅವರ ಸುತ್ತಮುತ್ತಲಿರ್ತಕ್ಕಂಥದ್ದು. ಕಲಿಕೆ ಅನ್ನುವಂಥದ್ದು ಅರ್ಥಪೂರ್ಣವಾಗಿರುವಂಥದ್ದು, ಇಟ್ ಇಸ್ ಮೀನಿಂಗ್ಫುಲ್. ನೋಡಿ, ಇದು ಭಾಳ ಮುಖ್ಯವಾಗಿರುವಂಥದ್ದು. ಲರ್ನಿಂಗ್ ಈಸ್ ಮೀನಿಂಗ್ಫುಲ್ ಇನ್ ನೇಚರ್. ಸೊ ಮೀನಿಂಗ್ಫುಲ್ ಇಲ್ಲದೆ ಹೋದರೆ ಆ ವಿದ್ಯಾರ್ಥಿಗೆ, ಆ ಮಗುಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ ಅಂದರೆ ಏನಾಗುತ್ತೆ, ಪರಿಣಾಮಕಾರಿ ಆಗಲ್ಲ. ಯಾವುದೋ ಒಂದು ಸೂತ್ರ, ಯಾವುದೋ ಒಂದು ಪ್ರಮೇಯ, ನೆನ್ನೆ ಸರ್ ಮಾಡಿದ್ದ ಒಂದು ಸ್ವರಗಳು, ವ್ಯಂಜನಗಳು ಅದೇ ಇರ್ಬೋದು. ಅರ್ಥ ಆಗಲಿಲ್ಲ ಅಂದಾಗ ಯಾಕೆ ಅದು ಹಾಗಿದೆ, ಯಾಕಿದು ಹೀಗಿದೆ ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆ ಬರದೇ ಹೋದರೆ, ಅರ್ಥರಹಿತವಾಗಿದ್ದರೆ ಕಲಿಕೆ ಪರಿಣಾಮಕಾರಿಯಾಗಲ್ಲ. ಅದನ್ನು ಅರ್ಥಪೂರ್ಣ ಮಾಡಬೇಕಾಗತ್ತೆ. ಅವಾಗ ಏನು ಮಾಡಬೇಕು, ಶಿಕ್ಷಕರು ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗಬೇಕು. ಸರಳವಾಗಿ, ನಿಧಾನವಾಗಿ ಮಕ್ಕಳಿಗೆ ಅದನ್ನು, ಆ ಒಂದು ಕ್ಲಿಷ್ಟತೆಯ ಮಟ್ಟವನ್ನು ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರಿಗೆ ಆಟಗಳ ಮೂಲಕ ಕಲಿಸ್ತಕ್ಕಂಥದ್ದು ಇರ್ಬೋದು. ಸೊ ಫಿಸಿಕಲ್ ಕೋಆರ್ಡಿನೇಷನ್ ಇರುತ್ತಲ್ಲ, ಕೋಆಪರೇಷನ್. ಚಿಲ್ಡ್ರನ್ ಕ್ಯಾನ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಸೋಷಿಯಲ್ ಸ್ಕಿಲ್ಸ್ ಲೈಕ್ ಕೋಆಪರೇಷನ್ ವೈಲ್ ಡೆವಲಪಿಂಗ್ ಫಿಸಿಕಲ್ ಕೋಆರ್ಡಿನೇಷನ್ ಅಟ್ ದ ಸೇಮ್ ಟೈಮ್. ಸೊ ಅದರಿಂದ ಬರೀ ನಾವು ಉರು ಹೊಡೆದು ಕಲಿಸೋದೇನಿದೆಯಲ್ಲ, ರೋಟ್ ಮೆಮೊರೈಸೇಷನ್, ಗಿಳಿಪಾಠ, ಅದರಿಂದ ಕಲಿಕೆ ಆಗಲ್ಲ. ಸೊ ಅದಕ್ಕೆ ವಿರುದ್ಧವಾಗಿದು ಅರ್ಥಪೂರ್ಣವಾಗಿರಬೇಕು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಇದು ಸ್ವಯಂ ಪ್ರೇರಿತ ಕಲಿಕೆ ಅನ್ನೋದೇನು, ಸೆಲ್ಫ್ ಡೈರೆಕ್ಟೆಡ್, ಸೆಲ್ಫ್ ಮೋಟಿವೇಟೆಡ್, ಸ್ವಯಂ ಪ್ರೇರಿತ. ನೋಡಿ, ಅದನ್ನ ಹೇಳಿ ನಾವು ಮೋಟಿವೇಶನ್ ಬಗ್ಗೆ ಮಾತಾಡೋದಲ್ಲ. ಸೆಲ್ಫ್ ಮೋಟಿವೇಟೆಡ್. ಸೊ ಸೆಲ್ಫ್ ಮೋಟಿವೇಟೆಡ್ ಅಂದಾಗ ನಾವು ಅದೇ ಹೇಳಿದ್ದು, ಮೋಟಿವೇಶನಲ್ಲಿ ಎರಡು ನೀವು ಓದಿದ್ದೀರಾ ಸೈಕಾಲಜಿಯಲ್ಲಿ. ಒಂದು ಇಂಟ್ರಿನ್ಸಿಕ್ ಮೋಟಿವೇಶನ್, ಅನದರ್ ಒನ್ ಈಸ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಬಹುಮಾನ ಇನ್ನುಳಿದಿದ್ದೆಲ್ಲವೂ ಸಹ ಎಕ್ಸ್ಟ್ರಿನ್ಸಿಕ್, ದಿಸ್ ಈಸ್ ಇಂಟ್ರಿನ್ಸಿಕ್. ಆಂತರಿಕವಾಗಿ ಬರಬೇಕು ಅವ್ರಿಗೆ ಮೋಟಿವೇಶನ್ ಕಲಿಯುವ ಒಂದಿದು. ಇದ್ರ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡೋದ್ರಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಇದಕ್ಕೆ ಇನ್ನೂ ಸೆಲ್ಫ್ ಅಂತ ಬಂದಾಗ, ಲರ್ನಿಂಗ್ ಈಸ್ ಸೆಲ್ಫ್ ಎವ್ಯಾಲ್ಯೂಯೇಟಿವ್. ಲರ್ನಿಂಗ್ ಈಸ್ ಸ್ವಯಂ ಮೌಲ್ಯಮಾಪನ. ಸ್ವಯಂ ಮೌಲ್ಯಮಾಪನ. ಮೌಲ್ಯಮಾಪನ ಯೂಶುವಲ್ ಯಾರು ಮಾಡ್ತಾರೆ, ಟೀಚರ್ ಮಾಡ್ತಾರೆ. ಆದರೆ ಮಕ್ಕಳೇ ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡ್ರೆ, ನಾನೀಗ ಎಷ್ಟು ಕಲ್ತಿದ್ದೀನಿ, ನಾನು ಇನ್ನೂ ಕಲೀಲಿಕ್ಕೆ ಎಷ್ಟಿದೆ, ಹೇಗೆ ಕಲಿತಾ ಇದ್ದೀನಿ ನಾನು. ಯೂಶುವಲ್ಲಾಗಿ ಮೌಲ್ಯಮಾಪನ ಮಾಡೋದು ಯಾರು, ಶಿಕ್ಷಕರು, ಪೋಷಕರು. ನೀನು ಇಷ್ಟು ಮಾಡಿದೆಯಾ, ಇಷ್ಟು ಕಲ್ತಿದ್ಯಾ, ನೀನು ಇನ್ನು ಇಷ್ಟು ಕಲಿಯೋದಕ್ಕಿದೆ, ನೀನು ಸರಿಯಾಗಿ ಕಲಿತಾ ಇಲ್ಲ. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕನ್ನು ಶಿಕ್ಷಕರು ಕೊಡೋದ್ರಲ್ಲಿ ತಪ್ಪಿಲ್ಲ, ಜಡ್ಜ್ಮೆಂಟನ್ನು ಮಾಡಬಾರ್ದು. ನೀನು ದಡ್ಡ ಇದೆಯಾ, ನೀನು ಜಾಣ ಇದೆಯಾ ಅಂತ ಹೇಳೋದು ಸರಿ, ತಪ್ಪಿಲ್ಲ. ಇನ್ನೂ ಹೆಚ್ಚು ಜಾಣತನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಪ್ರೇರೇಪಣೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಮಕ್ಕಳೇ ಮೌಲ್ಯಮಾಪನವನ್ನು ಮಾಡಿಕೊಂಡ್ರೆ, ಸೆಲ್ಫ್ ಎವ್ಯಾಲ್ಯೂಯೇಟಿವ್, ಅದು ಹೆಚ್ಚು ಎಫೆಕ್ಟಿವ್. ನಾವು ನಮ್ಮ ಮಕ್ಕಳಿಗೆ ಮಾಡ್ತಿದ್ದೀವ, ನೀನು ಎಷ್ಟು ಮಟ್ಟಿಗೆ ಕಲಿತಾ ಇದೆಯಾ, ಏನು ಕಲಿತಾ ಇದೆಯಾ, ನೀನು ಒಂದು ಟೆಸ್ಟನ್ನು ಬರೆದ್ರೆ ನೀನೇ ಮೌಲ್ಯಮಾಪನ ಮಾಡ್ಕೋ. ಅಥವಾ ನೀನು ಇದುವರೆಗೂ ಏನು ಕಲ್ತಿದೆಯಾ, ಈ ವರ್ಷದಲ್ಲಿ ಇಲ್ಲಿಯವರೆಗೂ ಎಷ್ಟು ನೀನು ಕಲಿಕೆ ಆಗಿದೆ, ಒಂದು ಅವಕಾಶ ಅವ್ರಿಗೆ ಏನಾದರೂ ನಾವು ಕೊಡ್ತೀವಾ, ಆ ಪ್ರೋಸೆಸ್ಸಲ್ಲಿ ಅವ್ರು ಇದ್ದಾರಾ ಅನ್ನುವಂಥದ್ದು. ಸೆಲ್ಫ್ ಎವ್ಯಾಲ್ಯೂಯೇಟಿವ್ ಆದರೆ ಅದು ತಮ್ಮ ಕಲಿಕೆಯ ಬಗ್ಗೆ ತಾವೇ ಒಳನೋಟವನ್ನು ಅವ್ರು ಹೊಂದಿದರೆ, ಅವರು ಹೆಚ್ಚು ಚೆನ್ನಾಗಿ ಅವರು ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚು ಅವರು ವಿಕಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಅವಾಗೇನಾಗುತ್ತೆ ನೋಡಿ, ಈ ಮಾತು ಹೇಳ್ತಾರೆ, ಲರ್ನಿಂಗ್ ಶುಡ್ ಬಿ ಆನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ನೋಡಿ ಹೆಂಗಿದೆ, ಲರ್ನಿಂಗ್ ಈಸ್ ಶುಡ್ ಬಿ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಇಬ್ಬರಿಗೂ ಕಷ್ಟ ಇದ್ದರೆ, ಇಬ್ಬರಿಗೂ ಬೇಜಾರು, ಸರ್ ಇದು ಮಾಡೋಕ್ಕೆ ನನಗೂ ಬೇಜಾರಿದೆ,
ಕಲಿಯೋಕ್ಕೆ ಅವ್ರಿಗೂ ಬೇಜಾರಿದೆ ಅಂದರೆ ದೆನ್ ದರ್ ಇಸ್ ನೋ ಲರ್ನಿಂಗ್, ದರ್ ಇಸ್ ನೋ ಫನ್. ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಅದು ಬಹಳ ಮುಖ್ಯವಾದ ಒಂದು ವಾಕ್ಯ, ಅದನ್ನು ಬೇಕಾದ್ರೆ ಬರ್ಕೊಳ್ಳಿ ನೀವು. ಲರ್ನಿಂಗ್ ಶುಡ್ ಬಿ ಅನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಲೈಕ್. ಸೇಮ್ ನಾನು ಟೀಚರಾಗಿ ನನಗೆ ಎಷ್ಟು ಖುಷಿ ಇದೆಯೋ, ಕಲೀಲಿಕ್ಕೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಖುಷಿ ಇದೆ, ಅಷ್ಟೇ ಸಂತೋಷ ಇದೆ ಅನ್ನುವಂಥದ್ದು. ಸೊ ಲರ್ನಿಂಗ್ ಈಸ್ ಸೆಲ್ಫ್ ಡೈರೆಕ್ಟೆಡ್. ನೋಡಿ, ಇದು ಸ್ವಯಂ ನಿರ್ದೇಶಿತ. ಸ್ವಲ್ಪ ಜಾಸ್ತಿ ಇದ್ದಾವೆ, ಒಂದು 17-18 ಇದ್ದಾವೆ. ಒಂಚೂರು ಮುಗಿಸ್ಬಿಟ್ಟು ನಿಮಗೆ ಆ್ಯಕ್ಟಿವಿಟಿ ಕೊಡ್ತೀನಿ. ಸ್ವಯಂ ನಿರ್ದೇಶಿತ, ಸೆಲ್ಫ್ ಡೈರೆಕ್ಟೆಡ್ ಅಂದ್ರೆ ಏನು ಅಂದರೆ, ನಾನು ಒಬ್ಬ ಕಲಿಕಾರ್ಥಿಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ನಾನು ಎಷ್ಟು ಕಲಿಬೇಕು, ಹೇಗೆ ಕಲಿಬೇಕು ಅನ್ನೋವಂಥದ್ದನ್ನು ನನಗೆ ನಾನೇ ಡಿಸೈಡ್ ಮಾಡಬೇಕು. ಆ ಥರ ನನ್ನನ್ನು ಶಿಕ್ಷಕರು ಮತ್ತು ಪೋಷಕರು ನನ್ನನ್ನು ರೂಪಿಸಬೇಕು. ಆ ಥರದ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಸೆಲ್ಫ್ ಡೈರೆಕ್ಟೆಡ್. ಸೊ ಆಲ್ವೇಸ್ ನಾವೆಲ್ಲ ಎಕ್ಸ್ಟರ್ನಲ್ ಡೈರೆಕ್ಷನ್ ಜಾಸ್ತಿ ಇರುತ್ತೆ ನಮ್ಮದು, ಎಕ್ಸ್ಟರ್ನಲ್ ಡೈರೆಕ್ಷನ್. ಸೊ ಅದರಿಂದ ಅವರದೇ ಕಲಿಕೆಗೆ ಅವರೇ ಜವಾಬ್ದಾರರು ಅನ್ನುವಂಥದ್ದನ್ನು ಬಂದರೆ, ಟೀಚರ್ ಶುಡ್ ಪ್ರೊವೈಡ್ ಗೈಡೆನ್ಸ್ ಬಟ್ ನಾಟ್ ಇಂಟರ್ಫಿಯರ್ ವಿತ್ ದಿ ಸ್ಟೂಡೆಂಟ್ಸ್ ನ್ಯಾಚುರಲ್ ಕ್ಯೂರಿಯಾಸಿಟಿ ಆರ್ ಎಕ್ಸ್ಪ್ಲೋರೇಷನ್. ಗೈಡೆನ್ಸ್ ಕೊಡ್ಬೋದು, ಆದರೆ ಮಕ್ಕಳ ಸಹಜ ಕುತೂಹಲಕ್ಕೆ ಅಡ್ಡಿ ಆಗದಂತೆ ಅವರು ಮಾರ್ಗದರ್ಶನವನ್ನು ಮಾಡಬೇಕು. ಸೊ ಅದರಿಂದ ಓನರ್ಶಿಪ್ಪನ್ನು ತೊಗೊಂಡ್ರೆ, ಓನರ್ಶಿಪ್ ಅಂತೀವಲ್ಲ, ಮಾಲೀಕತ್ವ, ನನ್ನ ಕಲಿಕೆಯ ಮಾಲೀಕತ್ವ ನನಗಿದ್ದರೆ ನನಗೆ ಖುಷಿ ಇರುತ್ತೆ. ಇಲ್ಲಪ್ಪ, ನಾನು ಓದ್ತಿರೋದು ನಮ್ಮ ಮೇಸ್ಟ್ರಿಗೆ ಓದ್ತಿದ್ದೀನಿ. ಯಾಕೆ ಓದ್ತೀಯಪ್ಪ ಅಂದರೆ, ಯಾಕೆ ಸ್ಕೂಲಿಗೆ ಬರ್ತೀಯಾ ನೀವು ಕೇಳಿ ನೋಡಿ ಮಕ್ಕಳಿಗೆ. ನನಗೆ ನಮ್ಮ ಅಪ್ಪ ಅಮ್ಮ ಕಳಿಸ್ತಾರೆ, ಅದಕ್ಕೆ ಬರ್ತೀನಿ. ಯಾಕೆ ಕಲಿತೀಯ ನೀನು? ಟೀಚರ್ ಹೇಳ್ತಾರೆ, ನಾನು ಕಲಿತೀನಿ. ಸೊ ಅದು ಹಾಗಾಗತ್ತೆ. ಅಥವಾ ನಮಗೆ ಮೇಸ್ಟ್ರುಗಳಿಗೆ ನಮಗೆ ಕೇಳಿದ್ರೆ ನೀವು ಯಾಕೆ ಪಾಠ ಮಾಡ್ತೀರಾ ಅಂದರೆ, ಸ್ವಾಮೀಜಿಗಳು ಹೇಳಿದ್ರಲ್ಲ ಏನು, 40 ವರ್ಷ ನೀನೇ ಹೆಡ್ ಮಾಸ್ಟ್ರು. ಅಲ್ಲ, ಪ್ರೊಫೆಷನ್, ಡ್ಯೂಟಿ, ಸರ್ವೀಸ್, ಹಂಗಾಯ್ತಿದ್ದು. ಯಾಕೆ ಪಾಠ ಮಾಡ್ತೀರಾ ಅಂದರೆ, ಪ್ರೊಫೆಷನ್. ತಿಂಗಳ ಪ್ರಾರಂಭದಲ್ಲಿ ನಮಗೆ ವೇತನ ಬರುತ್ತೆ, ನನಗೊಂದು ಖುಷಿ ಇದೆ, ನನಗೊಂದು ಮಕ್ಕಳನ್ನು ಕಲಿಸುವ ಪ್ರಕ್ರಿಯೆಯಲ್ಲಿ ಇದೆಲ್ಲ ನಮ್ಮದೇನಿದೆಯಲ್ಲ, ನಾವು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಮಾಡ್ತೀವಿ, ಅದು ಇದು ಎಲ್ಲ ದೊಡ್ಡ ಪದಗಳವು. ಫೆಸಿಲಿಟೇಟ್ ಮಾಡ್ಬೇಕು ನಾವು ಅಷ್ಟೇ. ನಾವು ಅದನ್ನೆಲ್ಲ ಶಿಕ್ಷಕರ ಪಾತ್ರವನ್ನು ನಾವೆಲ್ಲ ದೊಡ್ಡದಾಗಿ ಹಿಗ್ಗಿಸ್ಕೊಂಡು ನಾವೇನು ಮಾಡಿದ್ದೀವಿ, ಮಕ್ಕಳು ಅಷ್ಟು ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಜಾಸ್ತಿ ಹಿಗ್ಗಿಸ್ಬಾರ್ದು ನಮ್ಮ ಪಾತ್ರನ, ಕುಗ್ಗಿಸ್ಕೊಳ್ಳಬಾರ್ದು. ಫೆಸಿಲಿಟೇಷನ್ ಏನಂತಾರೆ ಅದನ್ನು, ಸುಗಮಕಾರಿಕೆ. ಫೆಸಿಲಿಟೇಷನ್ ತುಂಬ ಕಷ್ಟವಾದ ಕೆಲಸ. ದೂರ ನಿಂತು ಬಹಳ ನಾಜೂಕಾಗಿ ಮಾಡಬೇಕಾಗಿರೋ ಕೆಲಸ ಅದು. ಹೇಗೆ ನಾಜೂಕಾಗಿ ಮಾಡಬೇಕಾಗಿರೋ ಕೆಲಸ. ಆ ನಾಜೂಕಾಗಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬೇಕು ಅದಕ್ಕೆ. ಜಾಸ್ತಿ ಬಿಗಿನೂ ಮಾಡೋಂಗಿಲ್ಲ, ಜಾಸ್ತಿ ಲೂಸು ಮಾಡೋಂಗಿಲ್ಲ. ಏನು ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಆ ಫೆಸಿಲಿಟೇಷನ್ ಮಾಡಲಿಕ್ಕೆ ಹೇಳೋದು ಈಸಿ. ಭಾಳ ಆಲೋಚನೆ ಮಾಡಬೇಕಾಗತ್ತೆ. ಭಾಳ ಮೆಚುರಿಟಿ ಬೇಕು, ಭಾಳ ಓದ್ಕೋಬೇಕು. ಒಂದು ಕಾನ್ಸೆಪ್ಟನ್ನು ನೀವು, ಒಂದು ವಿಚಾರ ನೀವು ತರಗತಿಯಲ್ಲಿ ಪಾಠ ಮಾಡಬೇಕು ಅಂತ ಹೋಗಿದ್ರೆ, ಬೋಧಿಸ್ಬೇಕು ಅಂತ, ಅದನ್ನು ಫೆಸಿಲಿಟೇಷನ್ ಮಾಡಬೇಕು ಅಂದರೆ ಹೇಗೆ ಮಾಡ್ಬೇಕು ನಾನು ಫೆಸಿಲಿಟೇಷನ್ನು, ಹೇಗೆ ಒಂದೆಲ್ಲ ಮಾಡಬೇಕು, ಚಟುವಟಿಕೆ, ಅನುಭವ, ಪ್ರಯೋಗ, ರಾಂಗ್ ಕನೆಕ್ಷನ್ಸ್ ಕೊಡಬಾರ್ದು. ಸೊ ಅದಕ್ಕೆ ಕಲಿತಾ ಹೋಗ್ಬೇಕು. ಹಂಗಂತೇಳಿ ನಾವು ಸಹ ಅಷ್ಟೇ, ದೊಡ್ಡವರು ಅಷ್ಟೇ. ಹೆಂಗೆ ಕಲಿತಾನೇ ಮಾಡ್ತಲೇ ಕಲಿತಾ ಭಯಪಟ್ಟು ನಾವು ಮಾಡೋದು ಬಿಟ್ಬಿಟ್ರೆ ಕಲಿಯೋದೇ ಬಿಟ್ಬಿಡ್ತೀವಿ ನಾವು. ಹಾಂ, ಹೇಳಿ ಸರ್. ಹೇಳಿ ಸರ್. ಹಾಂ ಸರ್. ಶಾಲೆಗಳಿದೆಯಲ್ಲ, ನಾನು ಪ್ರಿನ್ಸಿಪಾಲರು ಬೆಳಗ್ಗೆ ಹಿಂಗೆ ಬರ್ತಾಯಿತ್ತು, ಮಕ್ಕಳೆಲ್ಲ ಬಂದಿತ್ತು ಶಾಲೆಗೆ. ಒಬ್ಬ ಹುಡುಗನ ಅವನಲ್ಲಿ ಸೈಕಲ್ ಸ್ಟ್ಯಾಂಡಲ್ಲಿ ಕೂಡಿಸ್ಬಿಟ್ಟು ಹೋಗ್ಬಿಟ್ರು ಪೇರೆಂಟ್ಸ್. ಬೇಗನೆ ಬಂದ್ಬಿಟ್ಟಿದ್ದಾರೆ. ಅವನು 1ನೇ ಕ್ಲಾಸ 2ನೇ ಕ್ಲಾಸು ಇರಬೇಕು. ಅವನು ಹೋಮ್ ವರ್ಕ್ನ ಅಲ್ಲೇ ಕೂತ್ಕೊಂಡು ಬರೀತಾ ಇದ್ದ, 1-2 ಬರೀತಾ ಇದ್ದ. ನಾನು ಅವರು ಕುತೂಹಲಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಅವನು ಜೋರಾಗಿ ಹೇಳ್ಕೊಂಡು ಬರೀತಾ ಇದ್ದಾನೆ. 10, 11, 12, 13 ಬರದ.
18, 19, 20, 21, 22, 23 ಬರೀತಾ ಇದ್ದಾರೆ. ಏನೋ ಇದೆಯಲ್ಲ ಅಂತ ನೋಡಿದ್ರೆ ಅಷ್ಟರಲ್ಲಿ ಹೆಡ್ ಮಾಸ್ಟರ್ ಬಂದು ಅವನು ಪ್ರಿನ್ಸಿಪಲ್ ನೋಡಿದ್ದಾರೆ, ಅವನ್ನ ಏನು ಹೆಂಗೆ ಬರೀತಾನೆ 21, 22 ಒಂದು 4 ದಿವಸ ಹಂಗೆ ಬರೀಲಿ ಬಿಡಿ, ಅವನು ಹಂಗೆ ಹೇಳ್ಕೊಳ್ಳಿ. ಒಂದು 4 ದಿನ ಆದ್ಮೇಲೆ ಏನಾಗತ್ತೆ, ಕ್ಲಾಸಲ್ಲಿ ಹೋದ್ರೆ ಬೇರೆ ಫ್ರೆಂಡ್ಸ್ ಹೇಳಿ ಅವನೇ ಕರೆಕ್ಟ್ ಮಾಡ್ಕೋತಾನೆ. ಅವನೇ ಕರೆಕ್ಟ್ ಮಾಡಿ ಬಹಳ ವರ್ಷಗಳ ಹಿಂದಿತ್ತು. ಇಲ್ಲದೆ ಏನಾಗುತ್ತೆ, ಈಗ ನೀವು 21, 22 ಅಂತ ಹೇಳು ಅಂತಂದ್ರೆ ಅವನಿಗೆ ಆ ಕಡೆ 21, 22 ಇಲ್ಲ, 21, 22 ಇಲ್ಲ. ಕರೆಕ್ಟ್. ಎಡಬಡಿಕೆ ಆಗ್ತಾನೆ. ಆದ್ರೆ ಅವನು ಏನೋ ಕಂಡ್ಕೊಂಡಿದ್ದಾನೆ ನೋಡಿ ಸರ್, ನಮ್ಗೆ ಯಾರು ಹೊಡಿದಾರೋ ಏನೋ ಹೊಡೆದಿಲ್ಲ. 21 ಹುಡುಗನಿಗೆ ಹೌದು, ಹೊಸ ಪದ ಅಂದು 10, 20, 11, 12, 13 ಹೌದಾ? ಹಾಗಾಗಿ 21, 22, 23 ನೋಡ್ರಿ, ಅದನ್ನು ಸಹಿಸ್ಕೊಳ್ಳೋ ಅಂಥದ್ದೇನಿದೆಯಲ್ಲ, ಪೇರೆಂಟ್ಸ್ಗೂ ಇರಬೇಕು, ಅಲ್ಲ ಟೀಚರ್ಸ್ಗೆ ಇರಬೇಕು. ಪೇರೆಂಟ್ಸ್ ಮೇಷ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಾರಪ್ಪ, ಅವ್ನು 21 ಅಂತಿದ್ದಾನೆ ಅಂತ ಪೇರೆಂಟ್ಸ್ ಬಂದು ಕರೆಕ್ಷನ್ ಮಾಡಿ, ಮೇಸ್ಟ್ರಿಗೆ ಗೊತ್ತೇ ಇಲ್ವೋ ಅವರು ಸರಿಯಾದ ರೀತಿಯಲ್ಲಿ ಮಾಡಲ್ಲ. ಪೇರೆಂಟ್ಸ್ಗೂ ತುಂಬ ಓವರ್ ಕಾನ್ಷಿಯಸ್ ಪೇರೆಂಟ್ಸ್ ಇರ್ತಾರೆ. ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತಾರೆ ಅದನ್ನು. ಯಾವಾಗ ಹೆಲಿಕಾಪ್ಟರ್ ಸುತ್ತಾ ಇರುತ್ತೆ, ಅದು ಹೆಲಿಕಾಪ್ಟರ್ ಪೇರೆಂಟಿಂಗ್ ಇದ್ದರೆ ಅದು ಕಷ್ಟ ಆಗ್ಬಿಡುತ್ತೆ. ಅವಾಗ ಅಂಥ ಕಡೆ ಇದ್ದಾಗ ಮೇಸ್ಟ್ರಿಗೆ ಕಷ್ಟ, ಬೇಗನೆ ಸರಿ ಮಾಡ್ಬೇಕು ಅವರು. ಅಲ್ಲ ಸರ್ ಹೇಳಿದೆ ಸರಿ ಮಾಡ್ಕೊಂತಾನೆ ಅವನು, ಭಾಳ ಕ್ರಿಯೇಟಿವ್ ಇದ್ದಾನೆ. ಸೊ ಲರ್ನಿಂಗ್ ಈಸ್ ಕ್ರಿಯೇಟಿವ್, ಸೃಜನಶೀಲ, ರಚನಾತ್ಮಕ ಆಯಿತು, ಕ್ರಿಯೇಟಿವ್. ಅದು ಇದು ಕಲಿಕೆನೇ ಕ್ರಿಯೇಟಿವ್ ಪ್ರೋಸೆಸ್, ಅದು ಸೃಜನಶೀಲ ಪ್ರಕ್ರಿಯೆ. ಅದು ಅಂದರೆ ಏನಾದರೂ ಹೊಸದನ್ನು ಸೃಷ್ಟಿ ಮಾಡೋಂಥ ಪ್ರಕ್ರಿಯೆ ಅದು. ಸೊ ಸೃಜನಶೀಲವಾಗಿರೋಂಥದ್ದು, ಹೊಸ ಐಡಿಯಾಸ್ ಇರಬಹುದು, ಹೊಸ ವಿಚಾರಗಳಿರಬಹುದು, ಇದನ್ನು ಮಾಡೋವಂಥದ್ದು. ಸೊ ನಾನು ಇನ್ನೂ ಸ್ವಲ್ಪ ಹೆಚ್ಚು ಇದು ಮಾಡಲಿಕ್ಕೆ ಹೋಗಲ್ಲ, ಬೇಗ ಮುಗಿಸ್ತೀನಿ. ಲರ್ನಿಂಗ್ ಈಸ್ ಫನ್. ನಾವು ಹೇಳಿದ್ವಿ ಕಲಿಕೆ ಅನ್ನುವಂಥದ್ದು ಏನು, ಈಗಾಗಲೇ ಫನ್ ಅದು, ವಿನೋದ, ಹಾಸ್ಯಕ್ಕಿಂತ ವಿನೋದ. ನೋಡಿ, ಮ್ಯಾಥಮೆಟಿಕ್ಸಲ್ಲಿ ವಿನೋದ ಇದೆ, ಪೊಯೆಟ್ರಿಯಲ್ಲಿ ವಿನೋದ ಇದೆ, ಡ್ರಾಮಾದಲ್ಲಿ ವಿನೋದ ಇದೆ, ಎಲ್ಲದರಲ್ಲೂ ವಿನೋದ ಇದೆ ತಂದರೆ. ಆದರೆ ವಿನೋದವನ್ನು, ಹಾಸ್ಯವನ್ನು ತುರುಕಬಾರ್ದು. ಕೆಲವು ಶಿಕ್ಷಕರೇ ಮಾಡಿಬಿಡ್ತಾರೆ, ವಿನೋದ ಒಳ್ಳೆಯದು ಅಂತೇಳಿ ಜಾಸ್ತಿ ಹಾಸ್ಯವನ್ನು ಜೋಡಿಸ್ಬಿಟ್ಟು ಹಾಸ್ಯಾಸ್ಪದ ಆಗ್ಬಿಡ್ತೀವಿ ನಾವು. ಕರೆಕ್ಟ್. ಹಾಸ್ಯ ಸ್ವಲ್ಪ ಇರಬೇಕಷ್ಟೇ. ಹಾಸ್ಯ ಅಂದರೆ ಹಾಸ್ಯನೇ ಇರಬಾರ್ದು. ಅಲ್ಲಿ ಏನು ಹೇಳ್ತಾರೆ ನೋಡ್ರಿ, ಇದರಲ್ಲಿ ಹೇಳಿರೋಂಥದ್ದು ಭಾಳ ಚೆನ್ನಾಗಿದೆ. ಅದು ಲರ್ನಿಂಗ್ ಈಸ್ ಫನ್ ಅಂತ ಹೇಳ್ಬೇಕಾದ್ರೆ, ಲರ್ನಿಂಗ್ ಈಸ್ ಎ ಫನ್ ಪ್ರೋಸೆಸ್ ದಟ್ ಚಿಲ್ಡ್ರನ್ ಲರ್ನ್ ಬೆಸ್ಟ್ ವೆನ್ ದೇ ಆರ್ ಆ್ಯಕ್ಟಿವ್ಲಿ ಎಂಗೇಜ್ಡ್ ಇನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ದಟ್ ಆರ್ ಎಂಜಾಯಬಲ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್. ನೀವು ಕೊಡೋಂತಹ ಚಟುವಟಿಕೆಗಳು ಮತ್ತು ಅನುಭವಗಳು ಎಂಜಾಯಬಲ್ ಆಗಿರಬೇಕು, ಸ್ಟಿಮ್ಯುಲೇಟಿಂಗ್ ಇರಬೇಕು. ಹಾಸ್ಯ ಅಲ್ಲ, ಅದು ಖುಷಿ ಕೊಡೋ ಥರ ಇರಬೇಕು. ವಿನೋದ ತರ್ಬೋದು, ನೀವು ವಿನೋದನ ಮಧ್ಯದಲ್ಲಿ ತರಬಹುದು. ಸೊ ಕ್ವಶನ್ಸ್ ಕೇಳಲಿಕ್ಕೆ, ಐಡಿಯಾಸನ್ನು ಇದು ಮಾಡಲಿಕ್ಕೆ, ವಿಚಾರಗಳನ್ನ ಹೇಳ್ಕೊಳ್ಲಿಕ್ಕೆ, ಪರಿಹಾರಗಳನ್ನು ಅವರೇ ಅದನ್ನು ಸೂಚಿಸಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ನಾವು ವಿನೋದವನ್ನು ಸಹ ಒಂದು ಇದರಲ್ಲಿ ನೋಡಬೇಕಾಗತ್ತೆ. ಜೊತೆಗೆ ಲರ್ನಿಂಗ್ ಈಸ್ ಹೋಲಿಸ್ಟಿಕ್. ಕಲಿಕೆ ಅನ್ನುವಂಥದ್ದೇನು ಸಮಗ್ರ, ಅದು ಹೋಲಿಸ್ಟಿಕ್. ನೋಡಿ, ಎಷ್ಟು ಕಲಿಕೆ ಅಂತಂದಾಗ ಇದೇ ಬೇರೆ ಕಲಿಕೆ, ಅದೇ ಬೇರೆ ಕಲಿಕೆ, ಇದೇ ಬೇರೆ ಕಲಿಕೆ ಅಲ್ಲ. ಕಲಿಕೆ ಎಲ್ಲವೂ ಸಮಗ್ರವಾಗಿ ಆಗುವಂಥದ್ದು. ನಾವು ಮೈಂಡಲ್ಲಿ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ನಾವು, ಅಲ್ವಾ? ನಾವು ಸೈನ್ಸ್ ಬೇರೆ, ಆರ್ಟ್ಸ್ ಬೇರೆ, ಮ್ಯಾಥ್ಸ್ ಬೇರೆ ಅಂತ ಮಾಡಿದ್ದೀವಿ ನಾವು. ಆದರೆ ನೇಚರಲ್ಲಿ ಹಂಗಿಲ್ಲ. ನೇಚರಲ್ಲಿ ಹಂಗಿದೆಯಾ? ನೀವು ನೇಚರ್ ನೋಡಿದ್ರೆ ಸೈನ್ಸ್ ಬೇರೆ ಇದೆಯಾ? ಅಥವಾ ಪರಿಸರ ಬೇರೆ ಇದೆಯಾ? ಪರಿಸರದಲ್ಲಿ ಸೈನ್ಸು ಇದೆ, ಮ್ಯಾಥ್ಸು ಇದೆ. ನಮ್ಮ ಬಾಡಿ ಒಳಗೆ ಸೈನ್ಸು ಇದೆ, ಕೆಮಿಸ್ಟ್ರಿನೂ ಇದೆ, ಫಿಸಿಕ್ಸು ಇದೆ, ಅಲ್ವಾ? ಕೆಮಿಸ್ಟ್ರಿ ಇದೆಯಾ ಅಲ್ವಾ ಬಾಡಿಯಲ್ಲಿ? ಬಯೋಕೆಮಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಎಷ್ಟು ಕೋಟಿ ಜೀವಕೋಶಗಳಿದ್ದಾವೆ, ಇಟ್ಸ್ ಮ್ಯಾಥ್ಸ್, ಅಲ್ವಾ? ಸೊ ಆ ದೃಷ್ಟಿಯಿಂದ ನೋಡಿದಾಗ ಲರ್ನಿಂಗ್ ಈಸ್ ಹೋಲಿಸ್ಟಿಕ್ ಇನ್ ನೇಚರ್. ಸೊ ಕಲಿಯೋದು ಮಕ್ಕಳು ಸಹ ಹಾಗೇ ಕಲಿತಾರೆ. ಸೊ ನಾವು ಕೊಡಬೇಕಾದ್ರೂ ಸಹ ಹೋಲಿಸ್ಟಿಕ್ ಪಿಕ್ಚರನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಆ್ಯಂಡ್ ದೆನ್ ಲರ್ನಿಂಗ್ ಈಸ್ ಕಾಂಟೆಕ್ಸ್ಚುಯಲ್, ಸಾಂದರ್ಭಿಕ.
ಕಲಿಕೆ ಅನ್ನುವಂಥದ್ದೇನು ಸಾಂದರ್ಭಿಕವಾಗಿರುವಂಥದ್ದು. ಸಾಂದರ್ಭಿಕ ಅಂದರೆ ನಾವು ಸಾಂದರ್ಭಿಕಗೊಳಿಸ್ಬೇಕದನ್ನ, ಪ್ರಸ್ತುತಗೊಳಿಸ್ಬೇಕದನ್ನ. ಮಕ್ಕಳ ಅವರ ಒಂದು ನೈಜ ಬದುಕಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಕೊಡಬೇಕು, ಅನುಭವಗಳನ್ನು ಕೊಡಬೇಕು, ಅದಕ್ಕೆ ತಕ್ಕಂಥ ಎಕ್ಸ್ಪೀರಿಯನ್ಸಸ್ ಕೊಡಬೇಕು, ಅದಕ್ಕೆ ತಕ್ಕಂಥ ಉದಾಹರಣೆಗಳು ಕೊಡಬೇಕು. ಆ ರೀತಿಯಲ್ಲಿ ನಮ್ಮ ಒಂದು ಪಠ್ಯವನ್ನು ರೂಪಿಸಬೇಕಾಗತ್ತೆ, ಕಾಂಟೆಕ್ಸ್ಚುಯಲ್ ಮಾಡಬೇಕಾಗತ್ತೆ. ಲರ್ನಿಂಗ್ ಈಸ್ ಫ್ಲೆಕ್ಸಿಬಲ್. ಲರ್ನಿಂಗ್ ಈಸ್ ಫ್ಲೆಕ್ಸಿಬಲ್. ನೋಡಿ, ಇದು ಬಹಳ ಮುಖ್ಯ. ಇದು ಫ್ಲೆಕ್ಸಿಬಲ್ ಅಂದರೆ ನಮ್ಯ ಅಂತಾರೆ, ನಮ್ಯತೆ ಅಥವಾ ಹೊಂದಿಕೊಳ್ಳುವಂಥದ್ದು. ಸ್ವಲ್ಪ ಅಕಾಮಡೇಟಿವ್ ಆಗಿರಬೇಕು, ಬಿಗಿಯಾಗಿರಬಾರ್ದು, ಹೀಗೆ ಇರಬೇಕು ಅಂತಿರಬಾರ್ದು. ಸೊ ಲರ್ನಿಂಗ್ ಈಸ್ ಐಟ್ರೇಟಿವ್. ಐಟ್ರೇಟಿವ್ ಅಂದರೆ ಪುನರಾವರ್ತಿತವಾಗಿರುತ್ತೆ. ಲರ್ನಿಂಗ್ ಈಸ್ ಐಟ್ರೇಟಿವ್, ಪುನರಾವರ್ತಿತ. ಸೊ ಅಂದರೆ ಮಕ್ಕಳಿಗೆ ಕೆಲವು ವಿಷಯಗಳನ್ನ ಸ್ವಲ್ಪ ಪುನರಾವರ್ತನೆ ಮಾಡಿ ಹೇಳೋದ್ರಿಂದ ಅವ್ರಿಗೆ ಸ್ವಲ್ಪ ಕಲಿಕೆ, ಕೆಲವು ಸಾರಿ ಚಟುವಟಿಕೆಗಳನ್ನ ಪುನರಾವರ್ತನೆ ಮಾಡೋವಂಥದ್ದು, ಕೆಲವು ಎಕ್ಸ್ಪೀರಿಯನ್ಸಸ್ನ ಹಲವಾರು ಬಾರಿ ಕೊಡೋದ್ರಿಂದ, ಒಂದು ಸರಿ ಆಗಲ್ಲ, ಹಲವಾರು ಬಾರಿ ಚಟುವಟಿಕೆಗಳನ್ನ ಕೊಡೋದ್ರಿಂದ ಅಲ್ಲಿ ಕಲಿಕೆ ಅನ್ನುವಂಥದ್ದು ದೃಢೀಕರಣ ಆಗುತ್ತೆ, ಸ್ವಲ್ಪ ಪರಿಚಯ ಜಾಸ್ತಿ ಆಗುತ್ತೆ, ಫೆಮಿಲಿಯಾರಿಟಿ ಜಾಸ್ತಿ ಆಗುತ್ತೆ. ಆವಾಗ ಕಲಿಕೆ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚು ಅರ್ಥಗ್ರಹಿಕೆ ಆಗುತ್ತೆ ಅನ್ನುವಂಥದ್ದೇನಿದೆ. ಸೊ ಆದ್ದರಿಂದ ಜೊತೆಗೆ ಲರ್ನಿಂಗ್ ಈಸ್ ಕೊಲ್ಯಾಬರೇಟಿವ್, ಸಹಭಾಗಿತ್ವ. ಇದಾಗಿ ಚರ್ಚೆ ಮಾಡಿದ್ದೀವಿ ನಾವು. ಜೊತೆಗೆ ಸೇರಿ ಪ್ರಾಜೆಕ್ಟ್ಸ್ನ ಕೊಡುವಂಥದ್ದು, 2-3 ಮಕ್ಕಳನ್ನ ಜೊತೆಗೆ ನಾನು ನೆನ್ನೆ ಮಾಡಿದೆ, ಇಬ್ಬಿಬ್ಬರನ್ನ ಒಂದು ಟೀಮ್ ಮಾಡಿದೆ, ಒಂದು 5 ನಿಮಿಷದಲ್ಲೇ. ಸಹಭಾಗಿತ್ವ ಕಲಿಕೆ, ಒಂದಷ್ಟು ಜನನ ಸೇರಿಸ್ಬಿಟ್ಟು ಗುಂಪು ಮಾಡಿ ಇವೆಲ್ಲ ಚರ್ಚೆ ಮಾಡಿ ಅಂತಂದಾಗ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲಿ ಯಾವ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ, ಎಕ್ಸ್ಪ್ರೆಷನ್ ಬರುತ್ತೆ, ಕಮ್ಯುನಿಕೇಷನ್ ಬರುತ್ತೆ, ಇದೆಲ್ಲವೂ ಸಹ ಆಗುತ್ತೆ. ಲರ್ನಿಂಗ್ ಈಸ್ ಕೊಲ್ಯಾಬರೇಟಿವ್. ಆ್ಯಂಡ್ ದೆನ್ ಲರ್ನಿಂಗ್ ಈಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಕಲ್. ನೋಡಿ, ಇದೊಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಕಲ್, ರಚನಾತ್ಮಕ ವಿಮರ್ಶಾತ್ಮಕ. ಅಂದರೆ ಬರೀ ರಚನಾತ್ಮಕ ಬಂದೋಯ್ತು, ವಿಮರ್ಶಾತ್ಮಕ ಬೇಕು, ಭಾಳ ವಿಮರ್ಶೆ ಮಾಡಬೇಕು, ಕ್ರಿಟಿಕಲ್ ಆಗಿ ನೋಡಬೇಕು. ಬರೀ ಪ್ಯಾಸಿವ್ ಅಲ್ಲ, ಅದು ವಿಚಾರ ಮಾಡಿ ನೋಡಬೇಕಾಗತ್ತೆ. ಅದನ್ನು ಬಿಡಿಸಿ ಅದನ್ನು ಹಿಂಜಿ ನೋಡಬೇಕಾಗತ್ತೆ, ಅದನ್ನು ಕ್ವಶನ್ ಮಾಡಬೇಕಾಗತ್ತೆ, ತಾರ್ಕಿಕವಾಗಿ ಆಲೋಚನೆ ಮಾಡಬೇಕಾಗತ್ತೆ, ಲಾಜಿಕಲ್ಲಾಗಿ ಅದನ್ನು ರೀಸನಿಂಗನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದೇನಿದೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಆ್ಯಕ್ಟಿವಿಟೀಸ್ ಕೊಡಬೇಕು. ಮಕ್ಕಳ ಮನಸ್ಥಿತಿಯನ್ನು ನಾವು ಒಪ್ಕೋಬೇಕಾಗತ್ತೆ. ಇದು ಯಾಕೆ ಹೀಗೆ, ಇದ್ಯಾಕೆ ಹಾಗೆ. ನೆನ್ನೆ ಮೇಡಮ್ ಕೇಳಿದ್ರು, ಡಾರ್ವಿನ್ಸ್ ಥಿಯರಿ ಇದೆಯಾ, ಅದು ಹೇಗಾಗುತ್ತೆ ಅಂತೇಳಿ ಅಲ್ವಾ. ಆ ಮಕ್ಕಳ ಹತ್ರನೂ ಅದಿರ್ಬೋದು ಆ ಪ್ರಶ್ನೆ. ಸೊ ಅದನ್ನು ಆ ಪ್ರಶ್ನೆ ಎಷ್ಟೋ ಸರಿ ನಮ್ಮ ಪ್ರಶ್ನೆಗಳು ಇಟ್ಕೊಂಡಿರೋದ್ರಿಂದ ತಪ್ಪೇನಿಲ್ಲ. ನಾವು ಪ್ರಶ್ನೆಗಳನ್ನು ಇಟ್ಕೊಂಡೇ, ಆದರೆ ಮೇಷ್ಟ್ರುಗಳಿಗೆ ಪ್ರಶ್ನೆಗಳಂದರೆ ಪ್ರಶ್ನೆ ಇಟ್ಕೊಳ್ಳೋಂಗಿಲ್ಲ. ಆ ಪ್ರಶ್ನೆನ ಹುಡುಗರಿಗೆ ವರ್ಗಾಯಿಸ್ಬಿಡ್ಬೇಕು. ಪ್ರಶ್ನೆಗಳಿಗೆ ಕೇಳಿದಾಗ ಮಕ್ಕಳು ನಾವು ಎಷ್ಟು ಕಂಗಾಲಾಗ್ತೀವಿ ನಾವು ಅಲ್ವಾ. ಎಷ್ಟೋ ಸರಿ ನಮಗೆ ಕಂಗಾಲಾಗ್ತೀವಿ ನಾವು. ಸೊ ಆದರೆ ಪ್ರಶ್ನೆಗಳನ್ನು ಕೇಳಿದಾಗ ಹೌದಪ್ಪ ನನಗಿದು ವಿಷಯ ಗೊತ್ತಿಲ್ಲ. ನಾವು ನಿನ್ನೆ ಸ್ವಾಮೀಜಿಗಳು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು, ಕುಂಡಲಿನಿ ಇದ್ರ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಎಷ್ಟು ಸಹಜವಾಗಿ ಹೇಳಿದ್ರು ಅವರು. ನನಗೆ ಗೊತ್ತಿಲ್ಲ, ನನ್ನ ಅನುಭವಕ್ಕೆ ಬಂದಿಲ್ಲ. ಅದು ಆ ಸಹಜತೆ ಬರ್ಬೇಕು ಶಿಕ್ಷಕನಿಗೆ, ನನಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು. ನಾವಿಬ್ಬರು ಜೊತೆಗೆ ಸೇರಿ ಉಳ್ಕೊಳ್ಳೋಣ, ಗೊತ್ತಿಲ್ಲ ಅಂತ ನಿಲ್ಲಿಸಬಾರ್ದು. ಹಾಂ ಹೇಳೋದು ಅಲ್ಲ. ನಾನು ಅದನ್ನು ಅವ್ರು ಹೇಳಿದ್ದನ್ನು ಯಾಕೆ ತೊಗೊಂಡೆ ಅಂದರೆ, ನಮ್ಮಲ್ಲಿ ಆ ಸಹಜತೆ ಬರಬೇಕು ಅಂತ. ನಮ್ಮಲ್ಲಿ ಗೊತ್ತಿಲ್ಲ ಅನ್ನೋದನ್ನು ಅಷ್ಟು ಅವರು ಜ್ಞಾನಿಗಳು, ಅಷ್ಟು ಅವರು ಒಂದು ತುದಿ ಮುಟ್ಟಿರೋಂಥವ್ರು ಅಷ್ಟು ಸಹಜವಾಗಿ ಹೇಳ್ತಾರೆ. ಅಂದರೆ ನಾವು ಶಿಕ್ಷಕರಾಗಿ ಒಂದು ಮಗು ಕೇಳಿದಾಗ, ಮಗು ನನಗಿದು ಗೊತ್ತಿಲ್ಲ, ನಾವಿಬ್ಬರು ಸೇರಿ ಇದನ್ನು ಇವತ್ತು ನಾಳೆನೋ, ಬಟ್ ಬಿಡಬಾರ್ದು ಅದನ್ನು ಮತ್ತೆ ಒಂದು ಕಡೆ ನೋಟ್ ಮಾಡ್ಕೋಬೇಕು, ಆ ಮಗು ಇಂಥ ಪ್ರಶ್ನೆ ಕೇಳಿದ್ದ ಅಂತ. ಬಿಟ್ಬಿಟ್ರೆ ಇವರು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡ್ತಾರೆ ಇವರು. ಯು ಹ್ಯಾವ್ ಟು ಕಮ್ ಬ್ಯಾಕ್. ಆ ಎಚ್ಚರಿಕೆ ಬೇಕು ಟೀಚರ್, ಜವಾಬ್ದಾರಿ ಜಾಸ್ತಿ ಶಿಕ್ಷಕರದು. ಹಾಂ, ಹಿಂದೆ ಮಾಡಿದ್ದು ಒಂದು ಮಗು 3 ರಿಂದ 5 ವರ್ಷದ ಅವಧಿಯಲ್ಲಿ ಒಂದು ದಿನಕ್ಕೆ ಸರಾಸರಿ 78 ರೀತಿಯ ಪ್ರಶ್ನೆಗಳನ್ನು ಕೇಳುತ್ತದೆ. ಓಕೆ, ಇದೆಲ್ಲ ಏನೋ ಕೆಲವೆಲ್ಲ ಅಧ್ಯಯನಗಳಾಗಿದೆ. ಯಾವ ಥರದ ಪ್ರಶ್ನೆಗಳು ಕೇಳುತ್ತೆ, ಆ ಪ್ರಶ್ನೆಗಳ ಸ್ವರೂಪ ಏನು, ಆ ಪ್ರಶ್ನೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ, ಆ ಪ್ರಶ್ನೆಗಳ ಲೋಕವೇ ಬಹಳ ವಿಭಿನ್ನವಾದ. ಹೌದು, ನೀವು ಒಂದ್ಸರಿ ನಿಮ್ಮ ಕ್ಲಾಸಲ್ಲಿ ಹೇಳಿದ್ರಿ ದಿನಕ್ಕೆ ಎಷ್ಟೋ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ. ಮಕ್ಕಳ ಪ್ರಶ್ನೆಗಳ ಲೋಕ. ಹೌದು.
ಸೊ ಇದರಲ್ಲಿ ಇನ್ನೊಂದು ಉಳ್ಕೊಂತೀವಾಗ ಈ ಥರದ್ದು ತುಂಬ ಇದೆ. ಒಂದು ಇನ್ನೊಂದಕ್ಕೆ ಸೇರ್ಕೊಳ್ಳುತ್ತೆ. ಲರ್ನಿಂಗ್ ಈಸ್ ಲೈಫ್ ಲಾಂಗ್. ಯಾವುದು? ಜೀವನ ಪರ್ಯಂತ. ಲರ್ನಿಂಗ್ ಈಸ್ ಲೈಫ್ ಲಾಂಗ್. ನೋಡಿ, ನಾನು ಬೋರ್ಡ್ ಸಾಕಾಗಲಿಲ್ಲ. ಇದು ನಮಗೆ ದಿಸ್ ಈಸ್ ಕಾಲ್ಡ್, ನಾನು ಬರೆದ ಕಾನ್ಸೆಪ್ಟ್ ಮ್ಯಾಪ್ ಅಂತ. ಇದು ಮೈಂಡ್ ಮ್ಯಾಪ್ ಅಂತೀವಿ ನಾವು ಇದನ್ನು, ಕನೆಕ್ಷನ್ಸ್ ಕೊಡುವಂಥದ್ದು. ಇದನ್ನು ನಾವು ಇನ್ನೂ ಮಾಡ್ಬೇಕು. ನೀವು ಇದನ್ನು ಮನೇಲಿ ನೀವು ಮಾಡ್ಕೊಂಡು ಹೋದರೆ ಇದು ಕನೆಕ್ಷನ್ಸ್ ಕೊಡ್ರಿ. ನೀವು ಎಲ್ಲಿ ಅಂದರೆ ಅನುಭವಾತ್ಮಕಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆಗೆ ಕೊಡ್ರಿ, ಆಮೇಲೆ ನೀವು ಅದಕ್ಕೆ ಸಹಭಾಗಿತ್ವ ಕೊಡ್ರಿ, ಈ ಥರ ಕನೆಕ್ಷನ್ಸ್. ದೆನ್ ಇಟ್ ವಿಲ್ ಬಿಕಮ್ ಮೈಂಡ್ ಮ್ಯಾಪ್. ಯಾರಾದ್ರು ಯೂಸ್ ಮಾಡ್ತೀರಾ ಮೈಂಡ್ ಮ್ಯಾಪನ್ನ ನೀವು ನಿಮ್ಮ ಕ್ಲಾಸಲ್ಲಿ, ಸ್ಕೂಲಲ್ಲಿ ಮಕ್ಕಳಿಗೆ ಯಾರು ಮಾಡ್ತೀರಿ? ಹಾಂ, ಮಾಡ್ತೀರಾ? ಹೇಗೆ ಮಾಡ್ತೀರಿ ಸರ್? ಹಾಂ, ಹಾಗೆ ಕೂತ್ಕೊಂಡು ದಯಮಾಡಿ. ಹಾಂ, ಹಾಂ, ಈ ಥರ ಎಲ್ಲ ಒಂದು ಮ್ಯಾಪಲ್ಲಿ ತೋರಿಸ್ತೀರಾ? ನೀವು ಪಾಠ ಮಾಡ್ತಾ ತೋರಿಸ್ತೀರಾ? ಅಲ್ಲ, ನೀವು ಇನ್ಯಾರು ಬೇರೆ ಥರ ಮಾಡೋದು? ಇಲ್ಲ, ಹಂಗಲ್ಲ. ನಾನು ಅದು ಏನು ಅಂತ ಕೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ನೀವು ಕಾನ್ಸೆಪ್ಟ್ ಮ್ಯಾಪ್ನ ಬಳಸ್ತೀರಾ? ನನ್ನ ಪ್ರಶ್ನೆ. ಎಷ್ಟೋ ಸರಿ ನಾವು ಪ್ರಶ್ನೆ ನಾವೇನೋ ಹೇಳಕ್ಕೆ ಶುರು ಮಾಡ್ತೀವಿ. ನಾವು ಕಾನ್ಸೆಪ್ಟ್ ಮ್ಯಾಪನ್ನು ನೋಡಿದ್ವಿ. ಕಾನ್ಸೆಪ್ಟ್ ಮ್ಯಾಪ್ ಇದು ಇಷ್ಟ ಅಲ್ಲ, ಇದಕ್ಕೆ ಕನೆಕ್ಷನ್ಸ್ ಕೊಡ್ಬೇಕು. ನೀವು ಇನ್ನೊಂದಕ್ಕೆ ಮೀನಿಂಗ್ಫುಲ್ ಆಗಿ ಕನೆಕ್ಷನ್ಸ್ ಕೊಡ್ಬೇಕು. ಅದನ್ನು ಕಾನ್ಸೆಪ್ಟ್ ಮ್ಯಾಪ್ನ ನೀವು ಬಳಸ್ತೀರಾ? ಹೇಗೆ ಬಳಸ್ತೀರಾ? ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್, ಸ್ವಲ್ಪ. ಈಗ ಒಂದು ಲೆಸನ್ ತಗೋತೀನಿ ನಾನು. ಆ ಲೆಸನ್ ಒಳಗಡೆ ಏನೇನಿದೆಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡೋದು ಈ ಕಡೆ. ಆಮೇಲೆ ಒಂದಕ್ಕೊಂದು ಮತ್ತೆ ಎಲ್ಲಿ ಕನೆಕ್ಷನ್ ಬರ್ತದೆ ಅಲ್ಲೇ, ಅದು ಎಲ್ಲ ಅಲ್ಲೇನ ಮಾಡ್ಕೊಂಡ್ಬಿಡೋದಲ್ಲ. ನೀವು ಮಕ್ಕಳಿಗೆ ಹೆಂಗ್ ಮಾಡ್ತೀರಿ? ಯಾವ ಬೋಧನೆ ಟೈಮಲ್ಲಿ ಹೆಂಗ್ ಮಾಡ್ತೀರಿ? ನೀವು ಬೋರ್ಡಲ್ಲಿ ಮಾಡಿಸ್ತಿರೋ ಯಾವ ಥರ ಮಾಡಿ? ಬೋರ್ಡ್ನೆಲ್ಲ ಮಾಡಿರ್ತೀನಿ. ಮಕ್ಕಳಿಗೆ ಈ ಥರ ನೀವು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅವ್ರು ಮಾಡಿ ತೋರಿಸ್ತಾರೆ ನನಗೆ, ಈ ಥರ ಮಾಡ್ಬೋದು. ವೆರಿ ಗುಡ್. ಪಾಠದ ಕಂಪ್ಲೀಷನ್ ಆದ್ಮೇಲೆ ಸರ್ ಸಮರೈಸಿಂಗ್ ಅಲ್ಲ ಕೀ ಪಾಯಿಂಟ್ಸ್ ನೀವೇ ಮಾಡ್ತೀರಾ? ಸೊ ಒಂದು ಕಾನ್ಸೆಪ್ಟ್ ಮ್ಯಾಪ್ನ ಬೇರೆ ಬೇರೆ ಥರ ನಾವು ಫ್ಲೋ ಚಾರ್ಟ್ ಥರ ಮಾಡ್ಬೋದು. ಈಗ ಯಾವ್ದಾದ್ರು ಪಾಠ ಹೆಸರು ಬರ್ತೀವಿ ಅಂತಂದ್ರೆ ನೀಟಾಗಿ ನೋಡೋದು ಫ್ಲೋ ಚಾರ್ಟ್ ಹಾಕ್ಬಿಡೋದಲ್ಲ. ನಾನು ಬೋರ್ಡ್ ಮೇಲೆ ನೀಟಾಗಿ ಬರೆಯೋದು, ಅದ್ರ ಕೆಳಗಡೆ ಮಾಡೋದು ಸಬ್ ಪಾಯಿಂಟ್ಸ್ ಹಾಕಿಬಿಡೋದು. ಮಕ್ಕಳು ನಾನು ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನೋ, ಅದಾದ ನೆಕ್ಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನೋ, ಅದೆಲ್ಲ ನೋಡ್ತಾ ಹೋಗ್ತದೆ. ಫ್ಲೋ ಚಾರ್ಟ್ ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಪರಿಕಲ್ಪನೆ 45 ನಿಮಿಷಕ್ಕೆ ಏನಾದರೂ ಗೊತ್ತಾಗುತ್ತೆ. ವೆರಿ ನೈಸ್ ಸರ್. ನಾನು ಆ ವಿದ್ಯಾರ್ಥಿಗಳಿಗೆ ಆ ಪಾಠದ ವರ್ಡ್ಸ್, ಈ ವರ್ಡ್ಸ್, ಇಫ್ ಯು ರಿಮೆಂಬರ್ ದೀಸ್ ಕೀವರ್ಡ್ಸ್, ಸೊ ಯು ವಿಲ್ ಲರ್ನ್ ದ ಎಂಟೈರ್ ಚಾಪ್ಟರ್ ಆಫ್ ದ ಸೇಮ್. ವೆರಿ ಗುಡ್. ನಾನು ನನ್ನ ಅನುಭವ, ಇದಕ್ಕೆ ಕಲಿಕೆ ಹೇಗಾಗುತ್ತೆ ಅಂತ ನಾವು ನೋಡೋದವಲ್ಲ, ಇದಕ್ಕೆ ಹೇಗಾಗುತ್ತೆ ಅನ್ನೋದು ತಕ್ಕಂಗೆ ನಾನು ಹೆಡ್ ಮಾಸ್ಟರ್ ಇದ್ದಾಗ ನಾನು ಮಾಡಿಸಿದ ನನ್ನ ಅನುಭವ ಇದೆ. ನಾನು ಸೈನ್ಸ್ ನಾನು. ಸೊ ನಾನು ಒಂದು 3-4 ತಿಂಗಳು 3 ತಿಂಗಳು ಹೆಚ್ಚಿದ್ದೆ. ಸೊ ಅಲ್ಲಿದ್ದಾಗ ಮಕ್ಕಳಿಗೆ 10th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಹುಡುಗರಿಗೆ ಪಾಠ ಆಗಿರೋಂಥದ್ದು ಆಗದಿರೋಂಥ ಪಾಠಗಳನ್ನ ಮಕ್ಕಳಿಗೆ ಡಿವೈಡ್ ಮಾಡಿ ಕೊಟ್ಬಿಡ್ತಿದ್ದೆ. ಹೀಗೆ ಒಂದು 4 ಜನ ಹುಡುಗರು, ಅದರಲ್ಲಿ 4 ಜನ ಹುಡುಗರು, 4-5 ಜನ ಹುಡುಗರು ಸ್ವಲ್ಪ ಚೆನ್ನಾಗಿ ಓದೋಂಥ, 3 ಜನ ಅಂತವರು ಸ್ವಲ್ಪ ಆರ್ಡಿನರಿ, ಸ್ವಲ್ಪ ಹಿಂದಿರೋದು, ನಿಧಾನ ಕಲಿತವರು. ಆ ಥರ ಗ್ರೂಪ್ ಮಾಡಿ ಅವ್ರಿಗೆ ಚಾಪ್ಟರ್ಸ್ನ, ಕಾನ್ಸೆಪ್ಟ್ಸ್ನ, ಯೂನಿಟ್ಸ್ನ ಹಂಚಿ ನೀವು ಒಂದನ್ನು ತೋರಿಸ್ತಾ ಇದ್ದೇನೆ. ಕಾನ್ಸೆಪ್ಟ್ ಮ್ಯಾಪ್ ಹೇಗೆ ಮಾಡಬೇಕು ಅಂತ ಸೈನ್ಸಲ್ಲಿ ನೋಡಿ, ಈ ಥರ ಮಾಡಬೇಕು ಕಾನ್ಸೆಪ್ಟ್ ಮ್ಯಾಪ್. ಅವರೆಲ್ಲರಿಗೂ ನೀವು ಕಾನ್ಸೆಪ್ಟ್ ಮ್ಯಾಪ್ನ ಮಾಡಿಕೊಂಡು ನೀವು 4 ಜನ 5 ಜನ ಕೂತು ಕಾನ್ಸೆಪ್ಟ್ ಮ್ಯಾಪ್ನ ಮಾಡಿ, ನಾನು ಹೇಗೆ ಮಾಡಿದ್ದಿಲ್ಲ ಆ ಥರ ಮಾಡಿ. ನೀವು ಆಗಿರೋ ಪಾಠ ಆಗದಿರೋ ಪಾಠ ಎರಡೂ. ಸೊ ಇಡೀ ಸುಮಾರು 10-15 ಚಾಪ್ಟರ್ಸ್ನ ನೀವು ಒಂದು ಮಂಡಿಸ್ಬೇಕು. ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು ಅದರಲ್ಲಿ ಬರ್ಕೊಂಡ್ಬಿಟ್ಟು 5 ಜನ ಬಂದು ನೀವು ಮಾಡಬೇಕು ಅಂತ. ನಾನು ಅದನ್ನು ಫಸ್ಟ್ ಹೇಳಿದಾಗ ನಮ್ಮ ಕಲೀಗ್ಸು ಅಲ್ಲಿದ್ದರು, ಸರ್ ಮಾಡ್ತಾರೆ ಸರ್ ಅವರು ನೋಡ್ರಿ ನೀವು ಅಂತಂದ್ರೆ, ಟ್ರಸ್ಟ್ ದಿ ಚಿಲ್ಡ್ರನ್, ನಾವೇನಂತೀವಿ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂತ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಅಂದರೆ ಅದರ ಫೋಟೋಸ್ ಎಲ್ಲ ಇತ್ತು ಹೋಗ್ತಾರೋ, ಅಷ್ಟು ಚೆನ್ನಾಗಿ ಮಾಡೋದು. ಬಂದು ಅವರೇ ಪಾಠ ಮಾಡಿದ್ರು 5-10 ನಿಮಿಷ 15 ನಿಮಿಷ ಅವರು. ಸೊ ಕಾನ್ಸೆಪ್ಟ್ ಮ್ಯಾಪ್ನ ನಾವು ಮಾಡೋದು ಸರಿನೇ, ಮಕ್ಕಳು ಕಲಿಬೇಕಾದ್ರೆ ಕಾನ್ಸೆಪ್ಟ್ ಮ್ಯಾಪ್ ಮಾಡೋಂಥ ಒಂದು, ಅದು ಗ್ರೂಪಲ್ಲಿ ಕಲಿಯೋಂಥ ಸಹಭಾಗಿತ್ವ ಕಲಿಕೆ ಒಂದು, ಇಂಡಿವಿಜುವಲ್ ಆಗು ಕಲಿಬೇಕು. ಮೊದಲು ನೀವು ಹಂತ ಹಂತವಾಗಿ ತೊಗೊಂಡೋಗ್ಬೇಕು ಅವ್ರಿಗೆ. ಮೊದಲು ನೀವು ಮಾಡಿ ತೋರಿಸ್ಬೇಕು ಯಾವುದೇ ಆಗಲಿ. ಎರಡನೇದು ಒಂದು ಗ್ರೂಪಲ್ಲಿ ಮಾಡೋದನ್ನ ಕಲಿಸ್ಬೇಕು. ಮೂರನೇದು ವೈಯಕ್ತಿಕವಾಗಿ ಮಾಡೋದನ್ನ ಕಲಿಸ್ಬೇಕು. ಸೊ ಈ ಸ್ಟೇಜಸ್ಸನ್ನು ನೀವು ಪ್ರತಿಯೊಂದಕ್ಕೂ ಅಳವಡಿಸ್ಕೊಂಡ್ರೆ ಆಗ ಆ ಮಕ್ಕಳ ಕಲಿಕೆ ಏನಾಗುತ್ತೆ,
ಯಶಸ್ವಿ ಆಗುತ್ತೆ, ಫಲಪ್ರದವಾಗುತ್ತೆ. ನಾನು PUC ಕಾಲೇಜಲ್ಲಿ ಲೆಕ್ಚರ್ ಇದ್ದಾಗಲೂ ಅಷ್ಟೇ, ಆವಾಗ ನಾನು ಸೆಮಿನಾರ್ಸ್ಗೆ ಕೊಟ್ಬಿಡ್ತಾ ಇದ್ದೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಸೆಮಿನಾರ್ ಮಾಡಿ ಕೊಟ್ಬಿಡ್ತಿದ್ದೆ. ಕೆಲವು ಚಾಪ್ಟರ್ಗಳನ್ನ ನಾನು ಪಾಠ ಮಾಡ್ತಿರಲಿಲ್ಲ, ಒಂದು ಅರ್ಧ ಮಾಡ್ತಾ ಇದ್ದೆ ನಾನು, ಇನ್ನು ಅರ್ಧನ ನಾನು ಅವ್ರಿಗೆ ಹಂಚಿಕೊಟ್ಬಿಡ್ತಾ ಇದ್ದೆ. ಸೊ ಅವರು ಇತ್ತೀಚೆಗೂ ಸಹ ಸಿಕ್ಕಾಗ, ಈಗ ಕೆಲವೆಲ್ಲ ಟೀಚರ್ಸ್ ಆಗಿದ್ದಾರೆ, ಕೆಲವರು ಲೆಕ್ಚರರ್ಸ್ ಆಗಿದ್ದಾರೆ, ಅವರು ಸರ್ ಅವಾಗ ನೀವು ಸೆಮಿನಾರ್ ಮಾಡಿಸಿದ್ರಲ್ಲ ಸರ್, ಯಾವ ಚಾಪ್ಟರ್ ಅಂತ ನೆನಪಿದೆ ಅವನಿಗೆ, ನನಗೆ ನೆನಪಿಲ್ಲ. ಸ್ಟೂಡೆಂಟ್ ಇದ್ದಾಗ ಅವನಿಗೆ ನೀವು ಬಂದ್ಬಿಟ್ಟು ಕಷ್ಟಪಟ್ಟು ಓದಿ, ಅವನಿಗೆ B.Ed ಮಾಡ್ತಾ ಇಲ್ಲ, D.Ed ಮಾಡ್ತಾ ಇಲ್ಲ, ಬಂದ್ಬಿಟ್ಟು ಅವನು ಕಷ್ಟಪಟ್ಟು ಅವ್ರಿಗೆ ತುಂಬ ಕಷ್ಟ ಆಗಿರುತ್ತೆ. ಅವ್ರಿಗೆ ಬಂದು ಇಲ್ಲಿ ನಿಂತ್ಕೊಂಡು ಮಾಡಿರತಕ್ಕಂಥ ಅವ್ರ ಜೀವನದಲ್ಲೇ ಮರೆಯಲ್ಲ. ಆದರೆ ಆ ಜವಾಬ್ದಾರಿ ಜಾಸ್ತಿ ಅವಾಗ. ಆಗದೇ ಇರೋ ಚಾಪ್ಟರ್ ನಾವು ಹಂಚ್ಕೊಟ್ಟ ಮೇಲೆ ಅವರು ಏನು ಹೇಳ್ತಾರೆ, ಏನು ಪಾಠ ಮಾಡ್ತಾರೆ, ಏನು ಹೇಳ್ತಾರೆ ಅಂತ ನೀವು ತುಂಬ ಎಚ್ಚರಿಕೆಯಿಂದ ಗಮನಿಸಿ ಕೊನೆಗೆ ನೀವು ಸಪ್ಲಿಮೆಂಟ್ ಮಾಡಬೇಕು. ಸರ್ ಈಸಿ ಸರ್ ಇದು ಈ ಮೆಥಡು ಎಲ್ಲರಿಗೂ ಹಂಚ್ಬಿಟ್ಟು ನಾವು ಸುಮ್ಮನೆ ಆಗ್ತೀವಿ ಆಗಿಲ್ಲ. ಸೊ ಇದು ಭಾಳ ಇನ್ನು ಎಷ್ಟು ಸಮಯ ಇದೆ ನಮಗೆ? 15 ನಿಮಿಷ. ಈಗ ಇನ್ನು 15 ನಿಮಿಷ ಇದೆ ನಮಗೆ. ಇನ್ನು 5 ನಿಮಿಷದಲ್ಲಿ ನಿಮಗೆ ಈಗ ಅರ್ಥ ಆಯ್ತಾ ಇವಾಗ ಇದು ಹೌ ಚಿಲ್ಡ್ರನ್ ಲರ್ನ್. ಸೊ ಈಗ ಒಂದು 5 ಮಿನಿಟ್ಸ್ ನಿಮಗೆ ಒಂದು ಯೋಚನೆ ಮಾಡಿ, ನಾವು ಇವಾಗ ಶಾಲೆಯಲ್ಲಿ ನಾವು ನಮ್ಮ ಸಬ್ಜೆಕ್ಟ್ ನಾವೇನು ಪಾಠ ಮಾಡ್ತಿದ್ದೀವಿ, ನಾವು ಈ ಕಲಿಕೆ ಮಕ್ಕಳು ಹೇಗೆ ಕಲಿತಾರೆ ಅನ್ನುವಂಥ ಒಂದು ಸಿದ್ಧಾಂತ ಅಥವಾ ಒಂದು ವಿಚಾರ ಏನಿದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ತಾ ಇದ್ದೀವಾ, ಮತ್ತು ಏನೇನನ್ನು ನಾವು ಅಳವಡಿಸ್ಕೋಬಹುದು ನನ್ನ ಬೋಧನೆಯಲ್ಲಿ. ನೀವು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಾ ಆ ಸಬ್ಜೆಕ್ಟಲ್ಲಿ ಇವುಗಳಲ್ಲಿ ಯಾವ ಅಂಶನ ನಾವು ಅಳವಡಿಸ್ಕೊಳ್ತೀವಿ, ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದನ್ನು ಒಂದು 3 ನಿಮಿಷ ಅಂತ 12-17 ಇವಾಗ ಆಲೋಚನೆ 12-20 ಆಲೋಚನೆ ಮಾಡಿ ಒಂದು 2 ಪಾಯಿಂಟ್ನ ಬರೀರಿ. ಆಮೇಲೆ ನೀವು ತಕ್ಷಣಕ್ಕೆ ಕೈ ಎತ್ತ ತಕ್ಷಣಕ್ಕೆ ಸಬ್ಜೆಕ್ಟ್ ವೈಸ್ ಕೇಳ್ತೀನಿ ನಾನು, ಸಬ್ಜೆಕ್ಟ್ ವೈಸ್ ಅವ್ರವ್ರಿಗೆ ಅವಕಾಶ ಕೊಡ್ತೀನಿ ನಾನು. ನಿಮ್ಮ ಟೈಮ್ ಸ್ಟಾರ್ಟ್ ಆಯಿತು. ಇವಾಗ ಅರ್ಥ ಆಯ್ತಲ್ಲ ಪ್ರಶ್ನೆ ನಾನು ಹೇಳಿದ್ದು. ಈಗ ಈ ವಿಚಾರಗಳನ್ನು ನೀವು ಹೊಸ ವಿಚಾರಗಳು ನಿಮಗೆ ಒಂದಷ್ಟು ಸಿಕ್ಕಿರ್ಬೋದು ಅಥವಾ ಹಳೆಯವೇ ಅಂತ ಅನಿಸಿರ್ಬೋದು ನಿಮಗೆ. ಈ ವಿಚಾರಗಳು ಇಟ್ಕೊಂಡು ನೀವು ಕನ್ನಡ ಪಾಠ ಮಾಡ್ತಿರೋ ಅಥವಾ ವಿಜ್ಞಾನ ಪಾಠ ಮಾಡ್ತಿರೋ ಅಥವಾ ಗಣಿತ ಪಾಠ ಮಾಡ್ತಿರೋ ಆ ಪಾಠದಲ್ಲಿ ಇವುಗಳನ್ನು ಹೇಗೆ ಬಳಸ್ಕೊಳ್ತೀರಿ. ನಾಳೆ ಹೋಗಿ ಇದನ್ನು ಮಾಡಬೇಕು ನೀವು. ನಾಳೆ ಸ್ವಾಮೀಜಿಗಳು ಒಂದು ಗ್ರೂಪ್ ಮಾಡ್ತಾರೆ ವಾಟ್ಸಪ್ ಗ್ರೂಪಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಸರ್ ಇದನ್ನು ನಾವು ಹೌ ಚಿಲ್ಡ್ರನ್ ಲರ್ನ್ ಅನ್ನೋ ಒಂದು ಟಾಪಿಕ್ ಮೇಲೆ ಒಂದಷ್ಟು ವಿಷಯ ತಾವೇನು ತೊಗೊಂಡ್ವಿ, ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ನಾನು, ಮಕ್ಕಳೇ ಕಲಿಯೋ ಥರ ಮಾಡ್ತಾಯಿದ್ದೀನಿ ಅನ್ನುವಂಥದ್ದನ್ನು ನೀವು ಟ್ರಸ್ಟ್ ದಿ ಚಿಲ್ಡ್ರನ್ ಹೇಳಿದ್ರಲ್ಲ ಫಸ್ಟ್, ಪೇಷನ್ಸ್, ಇವೆರಡು ಆಯುಧಗಳನ್ನು ಇಟ್ಕೊಂಡು ನೀವು ಇಲ್ಲಿಂದ ಇವತ್ತು ಹೋಗಿ ಮಂಗಳವಾರ ಸ್ಕೂಲು, ಮಂಗಳವಾರದಲ್ಲಿ ಆ ಆಯುಧಗಳನ್ನು ಬಳಸ್ಬೇಕು ನೀವು ಅಲ್ಲಿ ಮಂಗಳವಾರದಿಂದ. ಇವಾಗ ಟೈಮ್ ಸ್ಟಾರ್ಟ್ಸ್. 2 ನಿಮಿಷದಲ್ಲಿ ಮಾಡಿ. ವೈಯಕ್ತಿಕವಾಗಿ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಪ್ರತಿಯೊಬ್ಬರನ್ನು ಮಾಡೋಂಥದ್ದು. ನಾನು ನಿಮ್ಮ ಸಬ್ಜೆಕ್ಟ್ ವೈಸ್ ನಾನು ಕೇಳ್ತೀನಿ. ಇದ್ರ ಜೊತೆಗೆ ನಮ್ಮನ್ನು ಒಂದು 2 or 3 ಪಾಯಿಂಟ್ಸ್ ಬರೋದು ಸಾಕು. ಈಗ 10 ನಿಮಿಷದಲ್ಲಿ ಒಂದು 2-3 ಪಾಯಿಂಟ್.
ಪಾಯಿಂಟ್ ಅನ್ನು ಮಾಡ್ಬೋದು. 1 ಪಾಯಿಂಟ್ ಮಾಡಿದ್ರೆ ನನ್ನ ಕ್ಲಾಸ್ ವೇಸ್ಟ್ ಆಗ್ಬೋದು. ಒಂದು ಬರಲಿಲ್ಲ ಅಂದರೆ ಹಾಂ 1 ಪಾಯಿಂಟ್ ಬರಲಿಲ್ಲ ಅಂದರೆ ಅಲ್ವಾ 2 ನಿಮಿಷದಲ್ಲಿ ಆಯ್ತಾ ಆಯ್ತಾ ಮಾಡಿದ್ರಾ ಸರ್? ಏನೂ ಬರೆದೇ ಇರೋರು ಯಾರಾದ್ರು ಇದ್ದೀರಾ? ಅವ್ರ ಕೈ ಇರ್ತದೆ ಮಾಡಿ ಯೋಚನೆ ಮಾಡಕ್ ಆಗ್ತಾ ಇಲ್ಲ ನಿಮಗೆ ಅನ್ನೋ ಥರ ಏನೂ ಮಾಡದೇ ಇರೋರು ಇದ್ದೀರಾ ಯಾರಾದ್ರು? ಆಗಿಲ್ಲ ಅನ್ನೋರು ಆಯ್ತಾ? ಈಗ ಕನ್ನಡ ಪಾಠ ಮಾಡೋರು ಯಾರಿದ್ದೀರಿ? ಕನ್ನಡ ಪಾಠ ಮಾಡೋರು ಕೈ ಎತ್ರಿ. ಕನ್ನಡ ಬೇಗ ಎತ್ಬೇಕು ಕೈ. ಇಬ್ಬರೇನಾ? 3 ಹಾಂ ಹೇಳಿ ಮೇಡಮ್, ಏನು ಯೋಚನೆ ಮಾಡಿದ್ರಿ? ಸರ್ ನಮ್ಮ ಚಾಟ್ ಅಂತ ಹೇಳಿದ್ರಲ್ಲಿ ಚಾಟ್ ಮುಖಾಂತರ ನಾವು ಕವಿ ಪರಿಚಯವನ್ನ ಅವ್ರ ಜನನ ಮರಣ ಏನ್ ಜನಿಸಿದ್ರು ಅವ್ರ ಬುದ್ಧಿಗಳು ಪ್ರಶಸ್ತಿಗಳು ಈ ರೀತಿಯಾಗಿ ಚಾಟ್ ಮುಖಾಂತರ ಹಾಕಿ ನಾವು ಕಳಿಸ್ಬೋದು. ಚಾರ್ಟ್ ನೀವು ಪ್ರಿಪೇರ್ ಮಾಡ್ತೀರಿ? ಮಕ್ಕಳಿಂದಲೂ ಮಾಡಿಸ್ಬೋದು. ಮಕ್ಕಳು ಅಲ್ಲ, ನೀವೇನು ಮಾಡ್ತೀರಿ ಬೇಕು ಮಾಡಿಸ್ಬಹುದು ಅಲ್ಲ. ನಾವೀಗ ಕವಿ ಪರಿಚಯ ಅಂದ್ರೆ ಕವಿ ಹೆಸರು ಹೇಳಿದೀವಿ ಅಂದ್ರೆ ಅವ್ರ ಜನನ ಮರಣ ಎಲ್ಲದ್ರ ಬಗ್ಗೆ ಅವ್ರಿಗೆ ಚಾಟ್ ಮಾಡಿ. ಓಕೆ ನೆಕ್ಸ್ಟ್. ಹಾಂ ಕಥೆಯನ್ನ ಹೇಳೋದ್ರ ಕತೆ ಹೇಳೋದ್ರ ಮೂಲಕ. ಮೂಲಕ. ಓಕೆ ಕತೆ ಹೇಳೋದ್ರ ಮೂಲಕ ಸ್ಟೋರಿ ಟೆಲ್ಲಿಂಗ್. ಆಮೇಲೆ ಸರ್ ನಮ್ಮ ಕನ್ನಡ ಸಮಾಜ ಎರಡು ಹೇಳೋದ್ರಿಂದ ಹಾಂ ನಾನು ಮಾಡಿರೋದನ್ನ ಅಲ್ಲ ಈಗ ಇದು ನಾವು ಈ ಒಂದು ಇದ್ರ ಮೇಲೆ ಏನಾಗಿ ಹೇಳ್ತೀರಾ, ಏನು ಮಾಡ್ತೀರಾ? ಹಾಂ ನಾವು ಮಕ್ಕಳಿಗೆ ಹ್ಮ್. ಫ್ಲೋ ಚಾರ್ಟ್ ಮುಖಾಂತರ ಪಾಠವನ್ನು ಮಾಡೋದ್ರ ಜೊತೆಗೆ ಹ್ಮ್. ಕೆಲವೊಂದಿಷ್ಟು ಅಂಶಗಳನ್ನು ಮಕ್ಕಳಿಗೆ ಅವರೇ ಹುಡ್ಕೊಂಡು ಮಾಡ್ಕೊಂಡು ಫ್ಲೋ ಚಾರ್ಟ್ ಮಾಡ್ಕೊಂಡು ಶಾಲೆ ಒಳಗಡೆ ಡೈಲಿ ತಂದು ಹಾಕ್ಬೇಕು. ಸ್ವಲ್ಪ ಕಡಿಮೆ, ಸ್ವಲ್ಪ ಸಂಕ್ಷಿಪ್ತವಾಗಿ. ಅಂದ್ರೆ ನಾವು ಒಂದು ಫ್ಲೋ ಚಾರ್ಟ್ ಮಕ್ಕಳೇ ರೆಡಿ ಮಾಡ್ಕೊಂಡು ಫ್ಲೋ ಚಾರ್ಟ್ ಮಾಡಿಸ್ತೀವಿ. ಮಾಡಿಸ್ಕೊಂಡು ಆಮೇಲೆ ಅದನ್ನ ಪ್ರತಿದಿನ ಹಾಂ ಅವ್ರ ಹತ್ರ ಮಾಡಿಸ್ತೀರಾ? ಅವ್ರ ಹತ್ರ ಮಾಡಿಸ್ತೀರಾ? ಅವ್ರ ಹತ್ರ. ಎಸ್ ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಯಾರು? ಕನ್ನಡದಲ್ಲೆಲ್ಲ ಮುಗಿದ್ರಾ? ಹಾಂ ಹೇಳಿ ಸರ್. ಸರ್ ಸಕ್ರಿಯಾತ್ಮಕವಾದಂಥ ಕಲಿಕೆಗೆ ಹ್ಞೂ ನಾವು ಗಣಿತದಲ್ಲಿ ಹ್ಞೂ ಸಂಭವನೀಯತೆ ಘಟಕವನ್ನು ಇಟ್ಕೊಂಡಾಗ ಅವ್ರಿಗೆ ಡೈಸ್ಗಳನ್ನು ಕೊಟ್ಟು ಗಣಿತನ ನಿಮ್ಮದು? ಗಣಿತನಾ? ಗಣಿತ ಕನ್ನಡ ಕೇಳ್ತೀನಿ ನಾನು. ಗಣಿತಕ್ಕೆ ಬರ್ತೀನಿ. ಕನ್ನಡ ಮುಗಿದ್ರಾ? ಕನ್ನಡ ಇಷ್ಟೇ. ಹಾಂ ಈಗ ಗಣಿತದವ್ರು ಹೇಳಿ ಸರ್. ಇವಾಗ ಗಣಿತನ ಶುರು ಮಾಡೋಣ. ನೀವು ಹೇಳ್ರಿ ಫಸ್ಟ್, ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ. ಹಾಂ ಡೈಸ್ಗಳನ್ನು ಹಾಂ ಡೈಸ್ ಉಪಯೋಗಿಸ್ತೀರಿ? ಹಾಂ ಓಕೆ. ರೆಡಿ ಮಾಡ್ಕೊಳಕ್ಕೆ ಹೇಳ್ತೀವಿ, ಹಾಂ. ಮಾಡ್ಕೊಳ್ತಾರೆ. ಯಾವ ಕಾನ್ಸೆಪ್ಟಿಗೆ ಬಳಸ್ತೀರಿ ಅದನ್ನು? ಯಾವ ಪರಿಕಲ್ಪನೆಗೆ ಬಳಸ್ತೀರಿ? ಯಾವ ಕಾನ್ಸೆಪ್ಟ್ ಕಲಿಸ್ಲಿಕ್ಕೆ ಬಳಸ್ತೀರಿ? ಸಂಭವನೆ ಇದೆ. ವೆರಿ ಗುಡ್ ವೆರಿ ಗುಡ್. ಆಮೇಲೆ ಚಾತ್ರಗಳಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿರೋದ್ರಿಂದ ಹ್ಞೂ ಚಾತ್ರಗಳಲ್ಲಿ ತ್ರಿಗೊಂದು ಚಕ್ರಗಳಿರ್ತಾವ, ಬಣ್ಣಗಳ ಚಕ್ರ ನಿಲ್ಲುವಂಥ ವಿಧಾನ, ಹ್ಞೂ ಪದೇ ಪದೇ ನಿಲ್ಲುವಂಥ ವಿಧಾನ. ಆಮೇಲೆ ಕಾಯಿನ್ಸ್ ಸಾಮಾನ್ಯವಾಗಿ ಎಲ್ಲ ಸಿಗೋದ್ರಿಂದ ಸೊ ಇವುಗಳಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇವುಗಳಲ್ಲಿ ಯಾವುದು ಟಚ್ ಆಗ್ತಾ ಇದೆ ನಂದು, ಇನ್ನು ಏನೇನು ಉಳ್ಕಂತು ಅಂತ. ಕೊಲ್ಯಾಬ್ರೇಟಿವ್ನಲ್ಲಿ ಯಾವ್ದು ಮಾಡ್ತೀರಿ? ಸಹಭಾಗಿತ್ವದಲ್ಲಿ. ಆಮೇಲೆ ಏನು ಸ್ವಯಂ ನಿರ್ದೇಶಿತ, ಸ್ವಯಂ ಮೌಲ್ಯಮಾಪನ ಎಲ್ಲವೂ ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ಯಾರು? ಹಾಂ ಹೇಳಿ ಸರ್, ನೀವು ಹೇಳಿ. ಸರ್ ಸ್ವಯಂ ಪ್ರೇರಿತದಲ್ಲಿ ಹಾಂ ಸ್ವಯಂ ಪ್ರೇರಿತ ಒಂದು ಪ್ರಮೇಯದ ತಿಳಿಸ್ತೀವಿ ಸರ್ ಅವ್ರಿಗೆ. ನಾವು ಒಂದು ಹೆಸರು ಕೊಟ್ಟಿದ್ದೀವಿ, ಟ್ರಯಾಂಗಲ್ ABC ಆಮೇಲೆ D ಅಂತ ಕೊಟ್ಟಿದ್ದೀವಿ. ಅದು ಪೂರ್ತಿ ಕಾನ್ಸೆಪ್ಟ್ ಅರ್ಥ ಮಾಡಿದ್ಮೇಲೆ ನೀವು ಹೆಸರು ಚೇಂಜ್ ಮಾಡಿ ಅವರಿಗೆ ಮಾಡ್ಕೊಳ್ಳಿ ಸರ್. ವೆರಿ ಗುಡ್. ಹೆಸರೆಲ್ಲ ಚೇಂಜಸ್ ಮಾಡಿಬಿಟ್ರೆ ಅವ್ರ ಕಾನ್ಸೆಪ್ಟ್ ಅರ್ಥ ಆಗ್ತದೆ, ಈ ಹೆಸರು ಇದೇ ಬರ್ತದೆ ಅಂತೇಳಿ ಅರ್ಥ ಮಾಡ್ತೀವಿ ಸರ್. ಓಕೆ ನೆಕ್ಸ್ಟ್ ಹೇಳಿ ಸರ್. ಅವರಿಗೆ ಸ್ವತಂತ್ರ ಕಲಿಕೆಗೆ ಹೆಚ್ಚು ಅವಕಾಶ ಕೊಡ್ತೀವಿ ಸರ್. ಹೆಂಗೆ? ಈಗ ವರ್ಗ ಸಮೀಕರಣ ಮೂಲಗಳನ್ನ ಅವು ಅಪವರ್ತ ವಿಧಾನದ ಮೂಲಕ ಇರ್ತದೆ. ಅವರೇ ಕಲೀಲಿಕ್ಕೆ ಅವಕಾಶ ಮಾಡಿ. ಅವರಿಗೆ ಅವಕಾಶ ಕೊಡ್ತೀವಿ. ಮತ್ತೆ ಕೆಲವೊಂದು ಸಂದರ್ಭದೊಳಗೆ ಅವರಿಗೆ ಸಂದರ್ಭಾನುಸಾರ ಮಾರ್ಗದರ್ಶನ ಕೂಡ ಮಾಡ್ತೀವಿ. ಆದರೆ ಕೆಲವೊಂದು ಚಿಹ್ನೆಗಳ ಪರಿಕಲ್ಪನೆಗಳು ಅವರಿಗೆ ದೋಷಗಳು ಬಂದಾಗ ಹೇಳಿದ್ವಿ. ಆಮೇಲೆ ಕೆಲವೊಂದು ವಿಷಯಕ್ಕೆ ಸಿಕ್ಕಂಗೆ ಒಂದು ಘಟಕ ಅದರಲ್ಲಿ ವಾಸ್ತವ ಸಂಖ್ಯೆಗಳನ್ನು ಕೊಡ್ತಾರೆ ಸರ್. ಅದ್ರ ಮೇಲೆ ಸಾಕು, ಸ್ವಲ್ಪ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಹಾಂ ಕೂತ್ಕೊಂಡು ಹೇಳಿ ಸರ್. ಸರ್ 10th ನಮ್ಗೆ ಮೂಲ ಸಮಾನುಪಾತಿಕ ಪ್ರಮೇಯ ಅಥವಾ ಕೆಲಸನ ಪ್ರಮೇಯ ಅಂತ ಇದೆ. ಅದು ಒಂದು ಕಡೆ ಬಾವು 5, ಇನ್ನೊಂದು ಕಡೆ ಬಾವು 10 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ತ್ರಿಭುಜಗಳನ್ನು ಒಂದು 4 ಮಾಡಿ ಕೊಟ್ಬಿಡೋದು ಸರ್. ನಾವು ಸ್ಟ್ರಿಪ್ ಸಮಾಂತರ ಇರುವಂಥ ಒಂದು ಸ್ಟ್ರಿಪ್ ಬೇರೆ ಬೇರೆ ಅಳತೆ ಸ್ಟ್ರಿಪ್ಗಳನ್ನು ಕೊಟ್ಟು ಅವ್ರಿಗೆ ಡ್ರಾ ಮಾಡೋಕ್ಕೆ ಆ್ಯಕ್ಟಿವಿಟಿ ಮಾಡಿಸ್ತೀರಿ. ವೆರಿ ಗುಡ್. ಚಟುವಟಿಕೆ. ಓಕೆ ಹಾಂ, ಸಕ್ರಿಯಾತ್ಮಕ ಕಲಿಕೆಗೆ ಇದು ಒಂದು ಉದಾಹರಣೆ. ವೆರಿ ಗುಡ್. ನೆಕ್ಸ್ಟ್. ಹಾಂ ಕ್ವಿಕ್ಕಾಗಿ ಒಂದೊಂದು ವರ್ಡಲ್ಲಿ ಹೇಳಬೇಕು ತಕ್ಷಣಕ್ಕೆ, ಎಲ್ಲರಿಗೂ ಅವಕಾಶ ಬರಲಿ. ಹಾಂ ರೇಖೆಗಳು ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಕಿರಣ ಅಂತ ಹೇಳಿ ಈ ಒಂದು ಬಿಂದುವಿನಿಂದ ಹೊರಟಿರ್ತಕ್ಕಂಥ ಒಂದು ರೇಖೆ ಇರುತ್ತೆ. ಅದೇ ರೀತಿ ಸೂರ್ಯ ಅಂತಕ್ಕಂಥ ಒಂದು ಬಿಂದು ಪಾಯಿಂಟ್ ಅನ್ನು ತಗೊಂಡು ಅದರಿಂದ ಬರ್ತಕ್ಕಂಥ ತುಂಬ ಕಡಿಮೆ ವರ್ಡ್ಸಲ್ಲಿ ಹೇಳಬೇಕು. ಕಮ್ಮಿ ವರ್ಡ್ಸಲ್ಲಿ ಏನು ಮಾಡ್ತೀರಿ ಅಂತ. ಅದರಿಂದ ಬರ್ತಕ್ಕಂಥ ಒಂದು ಬೆಳಕು ಕಿರಣ ಆಗಿರ್ತಕ್ಕಂಥ ಅಲ್ಲ ಟೀಚಿಂಗ್ ಆಯ್ತದು.
ನೀವು ಹೇಳೋದಲ್ಲ ನೋಡಿ, ಯೋಚನೆ ಮಾಡಿ. ನಾವು ಇದ್ರೊಳಗೆ ನೋಡಿ, ನಮಗೆ ಕ್ಲಾಸೆಲ್ಲ ಕೇಳಿ ನಾವು ಬರ್ಕೊಂಡ್ರೂ ಸಹ ಯೋಚನೆ ಮಾಡೋಕ್ಕಾಗ್ತಾಯಿಲ್ಲ ನಮಗೆ. ಇದರಲ್ಲಿ ಎಷ್ಟೊಂದು ಹೇಳಿದ್ವಿ, 17 ಪಾಯಿಂಟ್ ಹೇಳಿದ್ವಿ ನಾವು. ನೋಡಿ, ಯಾರೂ ನೀವು ಇನ್ನೂ ಟಚ್ ಮಾಡ್ತಾ ಇಲ್ಲ. ಯಾವುದು ಕೊಲ್ಯಾಬ್ರೇಟಿವ್ ಲರ್ನಿಂಗ್, ಎಲ್ಲನೂ ಒಂದು ಮಕ್ಕಳನ್ನ ಗುಂಪು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಸೆಲ್ಫ್ ಮೋಟಿವೇಟೆಡ್ ಹೇಳ್ತಿಲ್ಲ, ಭಾಳ ಇದೆ. ಫನ್ ಹೇಳ್ತಿಲ್ಲ, ಸಾಂದರ್ಭಿಕ ಹೇಳ್ತಿಲ್ಲ, ವಿನೋದ ಹೇಳ್ತಿಲ್ಲ. ದರ್ ಆರ್ ಸೋ ಮೆನಿ ಥಿಂಗ್ಸ್. ಹಾಂ ಭಾಷೆಯಲ್ಲಿ ಹಾಂ ಒಂದು ವರ್ಡ್ ಅನ್ನು ಕೊಟ್ಟು ಅದರ ಕೊನೆ ಅಕ್ಷರದಿಂದ ವರ್ಡ್ ಶಬ್ದಗಳನ್ನು ರಚನೆ ಮಾಡಬೇಕು. ರಚನಾತ್ಮಕ ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ನೀವು ಹೇಳಿ ಸರ್. ಇಂಗ್ಲಿಷ್ ಭಾಷಾ ವಿಷಯದಲ್ಲಿ ಸರ್ ಇಂಗ್ಲೀಷ್. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಒಂದು ಪ್ಯಾರಾಗ್ರಾಫ್ ಒಂದು ಗ್ರೂಪನ್ನು ಮಾಡಿ ಆ ಸಹಭಾಗಿತ್ವ ಕಲಿಕೆ ಒಳಗೆ ಆ ಒಂದು ಗ್ರೂಪಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದ್ರಲ್ಲಿ ಬರ್ತಕ್ಕಂಥ ವಿವಿಧ ಫಲಿತಾಂಶಗಳನ್ನು ಗುರುತಿಸಿಕೊಂಡು ಅದನ್ನು ಬರ್ಕೊಂಡು ಬರಲಿಕ್ಕೆ ಹೇಳ್ತಕ್ಕಂಥದ್ದು ಒಂದು ಆಕ್ಟಿವಿಟಿ ಬೇಸ್ಡ್ ಚಟುವಟಿಕೆ. ವೆರಿ ಗುಡ್. ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಯಾವ ಥರ? ಸಂತೆ ಥರ ಕ್ರಿಯೇಟ್ ಮಾಡೋದು ಅಥವಾ ಬ್ಯಾಂಕಿಂಗ್ ಥರ ಕ್ರಿಯೇಟ್ ಮಾಡೋದು. ವೆರಿ ಗುಡ್. ರೋಲ್ ಪ್ಲೇ ಮಾಡಿಸೋದು ಅಲ್ವಾ? ರೋಲ್ ಪ್ಲೇ. ವೆರಿ ಗುಡ್, ವೆರಿ ಗುಡ್. ಹಾಂ, ಸಾಮಾಜಿಕ ಅಂತ ಬಂತಂದ್ರೆ ಸರ್ ನಾವು ಅವ್ರ ಅಜ್ಜ ಅಜ್ಜಿ ತಂದೆ ತಾಯಿಯರಿಂದ ಕಥೆಯನ್ನ ಹಾಡುಗಳನ್ನ ಬರ್ಕೊಂಬರಿ ಅಂತ ಹೇಳ್ಕೊಡ್ತೀವಿ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್. ಚಟುವಟಿಕೆಗಳು ಹಲವು ಬಾರಿ ಕೊಟ್ಟು ಮೇಲಿಂದ ಮೇಲೆ ಅದರ ಬಗ್ಗೆ ಹಾಂ, ಪುನರಾವರ್ತನೆ ಮಾಡಿಸೋದು. ಓಕೆ, ಮೇಲಿಂದ ಮೇಲೆ ಅಂದರೆ ಅವಾಗ ಕೇಳೋದು. ನೆಕ್ಸ್ಟ್. ಹಾಂ, ವಿಜ್ಞಾನದಲ್ಲಿ ಕೆಲವು ವಿದ್ಯುತ್ ಶಕ್ತಿ ಉಪಕರಣಗಳು ಕೊಟ್ಟು ಅವರಿಗೆ ಮಂಡಲವನ್ನು ಮಾಡಿ ವಿದ್ಯುತ್ ಸರ್ಕ್ಯೂಟ್ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಮಾಡಿಸೋದು. ಅದೇ ಕೋದ. ವೆರಿ ಗುಡ್. ನೆಕ್ಸ್ಟ್. ಹಾಂ, ಲೀಪ್ಗಳು ಎರಡು ಮೊನೊಪೊಟೆಕ್ಲೇಟನ್ನು ಒಂದು ಆಕ್ಸಿಲೇಟರ್ ಲೀಪ್ ಕೊಟ್ಟು ಅದಕ್ಕೆ ಎಲ್ಲ ಡಿಫ್ರೆನ್ಸಿಯೇಷನ್ ಮಾಡಬೇಕು. ವೆರಿ ಗುಡ್. ನೆಕ್ಸ್ಟ್. ಹಾಂ, ಸರ್, ಗುರುತ್ವಾಕರ್ಷಣೆ, ಚಲನೆ, ಹಾಂ. ಯಾಂತ್ರಿಕ ಶಕ್ತಿಗಳಿಗೆ ಅವ್ರಿಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಕೇಳೋದು ಚರ್ಚೆ ಮಾಡ್ಬೋದು. ವೆರಿ ಗುಡ್. ಅನುಭವಾತ್ಮಕ. ಹ್ಞೂ ಹ್ಞೂ ಸರ್, ಇನ್ನೊಂದು ಈಗ ವಿದ್ಯಾರ್ಥಿಗಳಿಗೆ ಅವ್ರ ಲೈಫ್ ಸ್ಕೆಚ್ ಅನ್ನ ಕೊಟ್ಟು ಅಂದ್ರೆ ಅವ್ರ ಹೆಸರು, ತಂದೆ ಹೆಸರು, ತಾಯಿ ಹೆಸರು ನಾವು ಬರೀಬೇಕು. ಅದರ ಆಧಾರದ ಮೇಲೆ ಅವರು ಅದನ್ನೇ ಒಂದು ಸೆಂಟೆನ್ಸ್ ವೈಸ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಕ್ಕಂಥದ್ದು. ಅಲ್ಲಿ ವಿದ್ಯಾರ್ಥಿಗಳಿಗೆ ವಾಕ್ಯ ರಚನೆಯ ಒಂದು ನಮೂನೆಯನ್ನು ಕೊಟ್ಟಾಗ. ವೆರಿ ಗುಡ್. ಹಾಂ ಮೇಡಮ್. ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರೋದ್ರಿಂದ ಈಗ ಪೌರನೀತಿಯಲ್ಲಿ ಪೌರತ್ವದ ಮತ್ತು ಚುನಾವಣೆಯ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಕ್ಲಾಸ್ ರೂಮ್ನಲ್ಲಿ ಒಂದು ಮತದಾನದ ಬಗ್ಗೆ ಆಯಿತು, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ನಾವು ಒಂದು ಮಂತ್ರಿ ಮಂಡಲ ರಚನೆ ಮಾಡೋದಾಯಿತು. ವೆರಿ ಗುಡ್. ಸರ್, ಇಲ್ಲಿ ನಾನು ಸ್ವಯಂ ಮೌಲ್ಯಮಾಪನ ಮತ್ತು ಸ್ವಯಂ ಪ್ರೇರಿತ ಅನ್ನುವಂಥ 2 ಅಂಶಗಳನ್ನು ತಗೊಳ್ತಾ ಇದ್ದೀನಿ. ಒಂದಂದ್ರೆ ಈಗ ನಾನು ಮಗುವಿನ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಮಗುಗೆ ಓದಲಿಕ್ಕೆ ನೋಡಿ ನಾವು ಹೇಳ್ತಿದ್ರು ಆ ಮಕ್ಕಳಿಗೆ ಓದ್ಕೊಂಡ್ಬಂದು ನಿಮಗೆ ಎಷ್ಟು ಮಟ್ಟಿಗೆ ತಿಳಿಯುತ್ತೆ ಅದನ್ನ ಬಂದು ಹೇಳಿ. ಎಕ್ಸಲೆಂಟ್. ಓಕೆ. ಎರಡನೇದು ಆನಂತರ ನಾವೇ ತಪ್ಪುಗಳನ್ನ ಹೇಳೋದಲ್ಲ ಸರ್. ಹೌದು, ಈಗೆಲ್ಲ ಹೇಳಿದಾಗ ಭಾಳ ಚೆನ್ನಾಗಿ ಹೇಳಿದೆ ಅಂತ ನಾವು ಇದನ್ನು ಕೊಟ್ಟು ಕಳಿಸಿ ಇನ್ನೂ ನೀನು ಯಾವ್ಯಾವ ಅಂಶಗಳನ್ನು ಬಿಟ್ಟಿದೀಯಾ ಅನ್ನೋದನ್ನ ನಾನು ತಿಳ್ಕೊಂಡ್ಬಂದು ಹೇಳು ಅಂತ ಹೇಳಿ ನಾವು ಒಂದು ಅವಕಾಶ ಅಥವಾ ಬೇರೆಯವ್ರಿಗೂ ಕೊಡ್ಬೋದು. ಚೆನ್ನಾಗಿದೆ. ನಿಮ್ಮ ಇವ್ರು ಯಾವ್ದು ಬಿಟ್ಟಿದ್ದಾರೆ ಹೇಳಿ ಅಂತ ಬೇರೆಯವ್ರಿಗೂ ಕೊಡೋಣ. ವೆರಿ ಗುಡ್. ನೋಡಿ, ಇದು ದಿಸ್ ಶೋಸ್ ಟ್ರಸ್ಟ್ ಅಮಾಂಗ್ ದಿ ಚಿಲ್ಡ್ರನ್. ಮಕ್ಕಳನ್ನ ನಂಬಿ ಅವ್ರಿಗೆ ಓದಲಿಕ್ಕೆ ಅವಕಾಶ ಕೊಡೋದು. ಸೆಲ್ಫ್ ನೋಡಿ ಏನಾಗಿದೆ ನಮ್ಮಲ್ಲಿ, ಮಕ್ಕಳು ಸ್ವಯಂ ಓದ್ತಾರೆ ಅಂತ ನಮಗೆ ಟ್ರಸ್ಟೇ ಇಲ್ಲ, ಎಲ್ಲ ನಾನೇ ಹೇಳಬೇಕು ಅನ್ನೋ ಥರದ್ದಿದೆ. ಇನ್ನು ಮುಗೀತು, ಟೈಮ್ ಮುಗೀತು. ಇನ್ನು ಯಾವ್ದಾದ್ರು ಒಬ್ಬರು ಅಥವಾ ಇಬ್ಬರು. ಹಾಂ, ಲಾಸ್ಟ್. ಫ್ಲ್ಯಾಶ್ ಕಾರ್ಡ್ಸ್. ವೆರಿ ಗುಡ್, ವೆರಿ ಗುಡ್. ಹಾಂ ಸರ್, ಸ್ವಯಂ ಮೌಲ್ಯಮಾಪನದಲ್ಲಿ ಪಾಠದಲ್ಲಿರುವ ಮೌಲ್ಯ ನಿನ್ನಲ್ಲಿ ಎಷ್ಟಿದೆ ಅನ್ನೋದನ್ನ ಮಗು ಹೇಳ್ಬೋದು. ಈ ಉದಾಹರಣೆಗೆ ಒಂದು ನಾವು ಪ್ರಾಮಾಣಿಕತೆಯ ಪಾಠವನ್ನು ಕಲಿಸಿದಾಗ ಪ್ರಾಮಾಣಿಕತೆಯ ಮೌಲ್ಯ ನಿನ್ನಲ್ಲಿ ಇದೆಯಾ, ಅದಕ್ಕೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡಬಹುದಾ ನಿನ್ನ ಜೀವನದಂದಾಗ ಮಗು ತನ್ನ ಇಡೀ ಜೀವನವನ್ನು ಮೌಲ್ಯೀಕರಿಸಿ ಹೇಳುತ್ತೆ ತನ್ನ ಘಟನೆ. ವೆರಿ ಗುಡ್. ಲಾಸ್ಟ್. ಹಾಂ ಹಾಂ ಸಾಯಿಲ್ ಎರೋಷನ್. ಓಕೆ. ಹಾಂ, ಅಲ್ಲಿ ಒಂದು ಗ್ರೇವಲ್ಲಿ ಮಣ್ಣು ಹಾಕಿ ಒಂದು ಕಾರ್ನರ್ ಸ್ಟೋಲ್ ಹಾಕಿ ವಿದೌಟ್ ಪ್ಲಾಂಟ್ಸ್ ನೀರು ಹಾಕಿಬಿಡೋದು ಸರ್. ಅದು ಮಣ್ಣು ಹೊರಗಡೆ ಹೋಗ್ತದೆ ಸರ್. ನೆಕ್ಸ್ಟು ಸಣ್ಣ ಸಣ್ಣ ಸಸಿಯೆಲ್ಲ ಹಾಕಿ ಮತ್ತೆ ಅದರಲ್ಲಿ ನಾವು ನೀರನ್ನು ಹಾಕಿದ್ದೀವಿ ಅಂತಂದರೆ ಅವಾಗ ಮಣ್ಣು ಸೌಕರ್ಯ ಕಡಿಮೆ ಆಗ್ತದೆ ಸರ್. ಪ್ರಯೋಗ ಆಗಲೇ ಆಗ್ತದೆ. ವೆರಿ ಗುಡ್. ಆಯಿತು, ಮುಗೀತು, ಸಮಯ ಮುಗೀತು. ಹಾಂ ಹಾಂ, ಓಕೆ, ವೆರಿ ಗುಡ್. ಹಾಂ, ಲಾಸ್ಟ್. ಹಾಂ, ಮಕ್ಕಳಿಗೆ ಆಟ ಆಡೋದ್ರಿಂದ ಹಾಂ, ಸಮಾನ
ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವ ಗುಣಗಳನ್ನು ಹೇಳುವಾಗ ಅದರ ಜೊತೆಗೆ ಕಬಡ್ಡಿ ಆಡುವಾಗ ಧೈರ್ಯ ಯಾವ ರೀತಿ ಬರ್ತದೆ, ಅವರಲ್ಲಿ ನಾಯಕತ್ವ ಗುಣ ಯಾವ ತರ ಬರ್ತದೆ, ಹೊಂದಾಣಿಕೆ ಯಾವ ರೀತಿ ಬರ್ತದೆ ಅನ್ನೋದನ್ನ ಒಂದು ಗುಂಪಿನಲ್ಲಿ ನಿಲ್ಲಿಸಿ ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು. ಗುಂಪಿನಲ್ಲಿ ಅಲ್ಲ, ಆಟದಲ್ಲಿ ತೋರಿಸ್ಬೋದಲ್ಲ ಅದನ್ನು, ಆಟ ಆಡಿಸ್ತಾ ಅಲ್ವಾ? ಅದೇ ಮೇಯ್ನ್ ಆಟದಲ್ಲೇ ಮಾಡ್ಬೇಕು ನೀವು, ಅದು ಪಾಠದಿಂದ. ಹಾಂ, ಮುಗೀತು ಈಗ ನೋಡಿ. ಅಲ್ಲ ಹಾಂ, ಸ್ವಾಮಿಗಳು ಬೈತಾರೆ ಇವಾಗ, ಅಷ್ಟು ಟೈಮ್ ಜಾಸ್ತಿ ತೊಗೊಂಡ್ರೆ. ಹಾಂ ಸರ್, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನೀವು ಬಹಳಷ್ಟು ಕಾನ್ಸೆಪ್ಟ್ಗಳು, ಕಲಿಕಾ ಶೈಲಿಗಳು, ಕಲಿಕಾ ವಿಧಾನಗಳು, ಮತ್ತೀಗ ಸದ್ಯಕ್ಕೆ ಏನು ಅಂತಂದ್ರೆ ನಾವು ಯಾವ ರೀತಿ ಕಲಿಕೆಗಳನ್ನ ಅದನ್ನ ಸ್ವಲ್ಪ ಜೀವಂತಗೊಳಿಸಲಿಕ್ಕೆ ಈಗ ನೀವು ಕಲಿಕಾ ಸಂಪನ್ಮೂಲ ಚಟುವಟಿಕೆಗಳು ಅನುಭವ ಹೇಳಿದ್ರಿ. ಅದು ನಂಗೆ ಇದ್ರೊಳಗ ಬಹಳ ಇದು ಇಷ್ಟ ಆದಂತ ಕಾನ್ಸೆಪ್ಟ್ ಏನಂತಂದ್ರೆ ನೀವು 4 ಕಲಿಕಾರ್ಥಿಗಳನ್ನ ವಿಭಾಗ ಮಾಡ್ಬೇಕಂದ್ರೆ ಶ್ರಾವ್ಯ ಯಾವುದು, ದೃಶ್ಯ ಯಾವುದು, ವೇದಿ ಯಾವುದು ಅನ್ನೋದು ಏನೈತಲ್ಲ, ಮೊದಲು ನಾವು ನಿಜವಾಗ್ಲೂ ಶಿಕ್ಷಕರಾದ ಫಸ್ಟ್ ಅರಿವು ಮಾಡ್ಕೋಬೇಕು. ಇದನ್ನ ನಾವೆಲ್ಲರೂ ತಿಳ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಮಗುವನ್ನ ವಿಚಾರ ಮಾಡ್ಬೇಕು, ಇದು ಶ್ರಾವ್ಯ ಒಳಗೆ ಇಷ್ಟ ಇದೆಯಾ ಈ ಕಲಿಯುವಾಗ, ಅಥವಾ ಈಗ ಉದಾಹರಣೆ ಒಂದು ಹುಡುಗ ಚೆನ್ನಾಗಿ ಚಿತ್ರಕಲೆ ಬಿಡಿಸ್ತಿದ್ದಾನೆ, ಅವ್ನು ನಾವು ಹೇಳಕ್ ಹೋಗ್ತಿರ್ತ ಅವ್ನು ಚಿತ್ರ ಬಿಡ್ಸಕ್ ಕೊಟ್ಟು ಅದನ್ನೇ ತೋರಿಸಿ ನಾವು ಏನ್ ಮಾಡಿದ್ರೆ ಪಾಠ ಮಾಡಿದ್ರೆ ಆ ಮಗು ಇನ್ನೂ ಏನಾಗುತ್ತೆ, ಆ ಪಾಠದಲ್ಲಿ ಆಸಕ್ತಿ ಹುಟ್ಟುತ್ತೆ ಅನ್ನುವಂಥದ್ದು ನಂಗೆ. ಅದಕ್ಕೆ ಮಾತ್ರ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಈಗ ನಾವು ನನ್ನ ಅಪೀಲ್ ಇಷ್ಟೇ ನಿಮಗೆ, ನೀವು ಏನೇನು ಇವಾಗ ಪಾಠ ಮಾಡ್ತಿದ್ದೀರಿ, ಈ ಒಂದು ಅವಧಿ ಆದಮೇಲೆ ನೀವು ಹೆಚ್ಚು ಆಲೋಚನೆ ಮಾಡಬೇಕು. ಏನೇನು ಮಕ್ಕಳು ಹೇಗೆ ಕಲಿತಾರೆ, ನಾನು ಕಲಿಸೋ ವಿಧಾನ ಅದಕ್ಕೆ ಪೂರಕವಾಗಿದೆಯಾ, ಏನು ಚೇಂಜಸ್ ಮಾಡ್ಕೋಬೇಕು, ಇದನ್ನು ನೀವು ಸ್ವಲ್ಪ ಹೆಚ್ಚು ಆಲೋಚನೆ ಮಾಡಬೇಕು. ಸೊ ಅದು ಮಾಡಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಕೆಲವಾದ್ರೂ ಮೆಥಡ್ಸನ್ನು ಯೂಸ್ ಮಾಡಿದ್ರೆ ಕಲಿಕೆ ಹೆಚ್ಚು ಎಫೆಕ್ಟಿವ್ ಆಗುತ್ತೆ ಅಂತ. ಸರ್, ಕೊನೆಗೂ ಏನಾದರೂ ಒಂದು ಒಳಿತಾ, ಏನಾದರೂ ಪಾಯಿಂಟು ಒಂಚೂರು ಹೇಳ್ತೀರಾ? ನಿಮ್ಮದೇ ಲಾಸ್ಟ್ ನಿಮ್ಮದು ಹಂಗೆ ಕೂತ್ಕೊಂಡು ಹೇಳ್ಬಿಡಿ ಸರ್, ಬೇಡ ನಿಂತ್ಕೊಳ್ಳೋದು ಬೇಡ, ನಿಂತ್ಕೊಂಡ್ರೆ ಮತ್ತೆ ಆಮೇಲೆ ಎದ್ದೇಳ. ಹಾಂ, ಕ್ಲಾಸಲ್ಲಿ ಒಂದು ಗ್ರೂಪ್ ಆಗಿ ಕೊಲಾಬ್ರೇಷನ್ ಆಕ್ಟಿವಿಟಿ ಮಾಡಿಸ್ತಾರೆ ಸರ್. ಅದರ ಹತ್ರ ಅಂದರೆ ಹೋಮೋಫೋನ್ಸ್ ಅಂತ ಹೇಳುತ್ತೆ. ಉದಾಹರಣೆಗೆ ಕನ್ನಡದಲ್ಲಿ ಜೋಡ್ಮರಿ ಬರ್ತದಲ್ಲ, ಸುಖ ದುಃಖ ಅಂತ ಹೇಳಿ, ಬ್ರೇಕ್ ಫಾಸ್ಟ್, ಲಂಚ್ ಬ್ರೇಕ್, ಈಗ 2 ಕಾಲ್ ಮಾಡಿಬಿಟ್ಟು ಅವ್ರು ವಿದ್ಯಾರ್ಥಿ ಕೊಡ್ತಿರಲ್ಲ ನೋಡ್ಕೊಂಡ್ಬಿಟ್ಟು ಜಾಯಿನ್ ಮಾಡಕ್ಕೆ ಹೇಳ್ತಾನೆ. ಯಾರತ್ರ ಬ್ರೇಕ್ ಮಾಡ್ತಿದ್ರಲ್ಲ, ಬ್ರೇಕ್ ನಿಲ್ಲಬೇಕು, ಫಾಸ್ಟ್ ನಿಲ್ತಾನೆ, ಹಾಗೆ ಬ್ರೇಕ್ ಫಾಸ್ಟ್ ಆಗ್ತದೆ, ಹಾಗೆ ಕೊಲಾಬ್ರೇಷನ್ ಆಗ್ತದೆ. ಸರಿ, ಥ್ಯಾಂಕ್ ಯು, ಗುಡ್. ಸ್ವಲ್ಪ ನನಗೆ ಏನಿದು ಆಸೆ ಇತ್ತು ಅಂದರೆ, ನನಗೆ ಸ್ವಲ್ಪ ಸಮಾಧಾನ ಕಮ್ಮಿ ಆಗಿಲ್ಲ ಇವತ್ತು ನಿಮ್ಮ ಒಂದು ರೆಸ್ಪಾನ್ಸಸ್ಸಲ್ಲಿ. ನೀವು ಅದೇ ಬರೀ ಏನೋ ಫ್ಲ್ಯಾಶ್ ಕಾರ್ಡ್ಸ್ ಅವೆಲ್ಲ ನಿಮಗೆ ಗೊತ್ತಿರೋಂಥದ್ದನ್ನೇ. ಈ ಒಂದು ಅವಧಿಯಲ್ಲಿ ನಾವು ಹೇಳಿರೋಂಥ ಅನೇಕ ವಿಷಯಗಳು ಏನೇನಿದೆ, ಹೊಸ ವಿಷಯಗಳಲ್ಲಿ ನಿಮಗೆ ಅವುಗಳಲ್ಲಿ ಏನಾದರೂ ಒಂದನ್ನು ನೀವು ರಿಫ್ಲೆಕ್ಟ್ ಮಾಡ್ಕೊಂಡು ಏನಾದರೂ ಹೇಳಬೇಕಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಅದಿತ್ತು, ಅದು ನನಗೆ ಬರಲಿಲ್ಲ. ನಿಮಗೆ ಮೋಸ್ಟ್ಲಿ ಆಲೋಚನೆ ಮಾಡಿ ಸಮಯ ಕಮ್ಮಿ ಆಯಿತು ಅನಿಸುತ್ತೆ. ನೀವು ಮನೆಗೆ ಹೋದ್ಮೇಲೆ ಆದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಯಾವುದನ್ನು ನಮ್ಮಲ್ಲಿ ಈ ಮಕ್ಕಳು ಹೇಗೆ ಕಲಿತಾರೆ, ನಾವೇನೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಅನ್ನೋದನ್ನು ಅವಲೋಕನ ಮಾಡಿಕೊಂಡು, ನಾನು ಹೆಚ್ಚು ಫ್ಲೆಕ್ಸಿಬಲ್ ಆಗಲಿಕ್ಕೆ ಏನು ಮಾಡಬೇಕು ನಾನು ಅನ್ನುವಂಥದ್ದನ್ನು ತಾವು ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ, ನಮ್ಮ ಬೋಧನೆಯಲ್ಲಿ ಏನೂ ಇಲ್ಲ. ಈಗ ಮಕ್ಕಳು ಹೇಗೆ ಕಲಿತಾರೆ ಅಂತ ಗೊತ್ತಾಗಿದೆ, ಮಕ್ಕಳು ಹೇಗೆ ಕಲಿತಾರೆ ಅಂತ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಇವಾಗಲ್ವಾ. ನಾವು ಶಿಕ್ಷಕರಾಗಿ ಮಕ್ಕಳು ಹೇಗೆ ಕಲಿತಾರೆ ಅನ್ನುವಂಥದ್ರನ್ನ ಆಧಾರವಾಗಿ ಇಟ್ಕೊಂಡು ನಾವು ಇದುವರೆಗೂ ಕಲಿಸ್ತಿರ್ತಕ್ಕಂಥ ವಿಧಾನದಲ್ಲಿ ಏನಾದರೂ ಬದಲಾವಣೆಗಳನ್ನು ನಾವು ಚೇಂಜಸ್ಸನ್ನು ನಾವು ಮಾಡ್ಕೊಳ್ತೀವಿ. ನಮ್ಮ ಬೋಧನೆಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು, ಬೋಧನಾ ಶೈಲಿಯಲ್ಲಿ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಯಾಕಂದರೆ ಈ ಸೆಷನ್ ಆದಮೇಲೆ ಅಟ್ಲೀಸ್ಟ್ ನನ್ನ ಥಿಂಕಿಂಗ್ ಚೇಂಜ್ ಆಗಬೇಕು, ನನ್ನ ಪ್ರಾಕ್ಟೀಸ್ ಚೇಂಜ್ ಆಗಬೇಕು ಆ್ಯಸ್ ಎ ಟೀಚರ್. ಇಲ್ಲಾಂದರೆ ಇದೊಂದು ಏನಾಗುತ್ತೆ, ಸುಮ್ಮನೆ 1-2 ಅವಧಿಗಳಲ್ಲಿ ತಾವೊಂದು ಸ್ವಲ್ಪ ಆಲೋಚನೆ ಮಾಡಿರೋಂಥದ್ದು ಏನಾಗ್ತದೆ, ಇದು ಒಂದಷ್ಟು ವಿಷಯಗಳನ್ನು, ಒಂದಷ್ಟು ಸಮಯ ವಿನಿಯೋಗ ಆಯಿತು, ನಿಮ್ಮ ಹಾಳೆಯಲ್ಲಿ ಒಂದಷ್ಟು ವಿಷಯಗಳನ್ನು ಬರ್ಕೊಂಡ್ರಿ, ಅಷ್ಟೇ ಆಗತ್ತೆ, ಪ್ರಾಕ್ಟೀಸ್ ಆಗಲ್ಲ. ಆದ್ದರಿಂದ ತಾವು ಇದ್ರ ಮೇಲೆ ಹೆಚ್ಚು ಸ್ವಲ್ಪ ತಾವು ಗಮನಿಸಬೇಕು ಅಂತ ನಿಮ್ಮನ್ನೇ ಕೋರ್ಕೊಳ್ತೀನಿ ನಾನು. ಚೈಲ್ಡ್ ಸೆಂಟರ್ ಮಾಡಿದರೆ ಅದೇ ಅದನ್ನ ಏನು ಮಾಡ್ತೀರಿ ಅಂತ ನಮ್ಗೆ ಹೆಂಗೆ ಗೊತ್ತಾ, ನಾವು ಬಿ ಎಡ್ ಆಗಿರೋ ನಾವೆಲ್ಲ ಹೆಂಗೆ ನಾನು ಸೇರ್ಕೊಂಡು ಜನರೆಲ್ಲ ಭಾಳ ಮಾತಾಡ್ತೀವಿ. ನಾವು ಸ್ಪೆಸಿಫಿಕ್ಕಾಗಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸ್ಪೆಸಿಫಿಕ್ ನನ್ನ ಇದರಲ್ಲಿ ನಾನು ಏನು ಮಾಡಬೇಕು, ಚೈಲ್ಡ್ ಸೆಂಟ್ರಿಕ್ ಅಂದರೆ ವಾಟ್ ಈಸ್ ಇದಷ್ಟು ಚೈಲ್ಡ್ ಸೆಂಟ್ರಿಕ್ ಇದು, ಅದರಲ್ಲಿ ಏನು ನಿಮ್ಮ ಚೇಂಜಸ್ ಏನು, ವಾಟ್ ಆರ್ ಯು ಗೋಯಿಂಗ್ ಟು ಡೂ ವೆನ್ ಯು ಗೋ ಟು ಕ್ಲಾಸ್ ರೂಮ್ ಅಪಾರ್ಟ್ ಫ್ರಮ್ ವಾಟ್ ಯು ಆರ್ ಡೂಯಿಂಗ್. ಮುಂಚೆ ಏನು ಮಾಡ್ತಿದ್ರಲ್ಲ ಅದಕ್ಕೆ ಬದಲಾಗಿ ಏನು ಮಾಡ್ತೀರಿ ನೀವು, ಅದು. ಹಾಂ, ಥ್ಯಾಂಕ್ ಯು.
ಅವ್ರು ಏನು ಲಾಸ್ಟ್ ಅಂತ ಸ್ವಾಮಿ. ನೋಡಿ ಎಲ್ಲವೂ ಹೆಂಗೆ ಗೊತ್ತಾ, ಅದೇ ನಾವು ನಮ್ಮಲ್ಲಿ ಕ್ರಿಯೇಟಿವಿಟಿನೂ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲವೂ ಪುಸ್ತಕ ಕೊಟ್ಟರೆ ಪುಸ್ತಕ ನೋಡ್ಕೊಂಡು ಮಾಡ್ತೀವಿ ನಾವು. ಆ ಮಕ್ಳು ಹೆಂಗೆ ಕಲಿತಾರೆ ನಾವು ಹಂಗೆ ಕಲಿಯೋದು. ನಮ್ಮ ಆಲೋಚನೆ ಮಾಡಿದ್ರೆ ಯು ಡಿವೈಸ್ ಎನ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್. ಫಸ್ಟ್ ನೀವು ಆಲೋಚನೆ ಒಂದು ಲಿಸ್ಟ್ ಮಾಡ್ಕೊಂಡು ಆಮೇಲೆ ಪುಸ್ತಕ ನೋಡ್ರಿ. ಪುಸ್ತಕ ನೋಡಿದ್ರೆ ನೀವೇನು ಮಾಡುತ್ತೆ, ದರ್ ಇಸ್ ನೋ ಫನ್. ಈಗ ನಿನ್ನೆ ನನ್ನ ಮುಖ್ಯವಾದ ಮೆಸೇಜ್ ಏನಾಗಿತ್ತು ಅಂದ್ರೆ ಎಕ್ಸ್ಪ್ಲೋರಿಂಗ್ ಕ್ರಿಯೇಟಿವ್ ಪಾಸಿಬಿಲಿಟೀಸ್. ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಈಗ ನಾನು ಹೇಳಿದ್ರು ಕೂಡ ಅದು ಯಾವುದೋ ಪುಸ್ತಕ ಓದ್ಕೊಂಡು ಮಾಡಿದ್ದಲ್ಲ, ಆ ಪಾಠವನ್ನ ಹೇಗೆ ಬೇರೆ ಬೇರೆ ಮಾಡಬಹುದು ಅಂತ ಅನ್ನೋದೇ ಮೆಸೇಜ್. ನಾವು ವಿ ಶುಡ್ ಎಕ್ಸ್ಪ್ಲೋರ್ ಪಾಸಿಬಿಲಿಟೀಸ್. ಅದಕ್ಕೆ ಇದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಇದೇ ಪಾಯಿಂಟ್ಗೆ ಅನುಗುಣವಾಗಿ ನನ್ನೊಂದು ಪಾಯಿಂಟ್ ಇತ್ತು. ನೀವು ಪ್ರತಿ ಕ್ಲಾಸನ್ನ ಈ ಥರ ಕ್ರಿಯೇಟಿವ್ ಆಗಿ ಮಾಡಬೇಕಾದ್ರೆ, ನಾವು ಯಾರೇ ಕ್ಲಾಸ್ ಮಾಡಬೇಕು ಟೀಚರ್ ಆಗಿ, ಥಿಂಕಿಂಗನ್ನು ಹೆಚ್ಚು ಡೀಪ್ ಮಾಡ್ಬೇಕು. ನೀವು ಎಲ್ಲ ಕ್ರಿಯೇಟಿವ್ ಥಿಂಕಿಂಗ್ನಲ್ಲಿ ಹೊರಗಡೆ ಬುಕ್ಗಳಲ್ಲಿ ಇಲ್ಲ, ಮೆಕ್ಯಾನಿಕಲ್ ಆಗಿಬಿಡುತ್ತೆ ಅದು. ಥಿಂಕಿಂಗ್ನ ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು. ಟ್ರಮೆಂಡಸ್ ಕ್ರಿಯೇಟಿವಿಟಿ, ಥಿಂಕಿಂಗಲ್ಲಿ ಆ ಪವರ್ ಇದೆ. ಕ್ರಿಯೇಟಿವಿಟಿ ಬಂದಿರೋದು ಯಾವುದರಿಂದ? ಥಿಂಕಿಂಗಿಂದ. ಇವ್ರು ಇಷ್ಟೆಲ್ಲ ಮಾಡಿದ್ರಲ್ಲಿ ಎದರಿಂದ ಬಂತು? ಸರ್ ನೀವು ಒಂದು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್, ಹೆಂಗ್ ಥಿಂಕ್ ಮಾಡ್ಬೇಕು ಅಂತ ನಾವೇನು ಮಾಡ್ತೀವಿ, ಸ್ವಲ್ಪ ಥಿಂಕ್ ಮಾಡಿಬಿಡ್ತೀವಿ, ಆಮೇಲೆ ನಮ್ದು ಸ್ಟಾಪ್ ಆಗಿಬಿಡುತ್ತಲ್ಲಿ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗೋದೇ ಥಿಂಕಿಂಗಿಂದ. ಥಿಂಕಿಂಗಿನಲ್ಲೇ ಎಲ್ಲದಿದೆ, ಇಷ್ಟೆಲ್ಲ ಐಡಿಯಾಗಳು ಬಂದುಬಿಟ್ಟಿದೆ ನೋಡಿ ಅವರಿಗೆ. ಅದನ್ನ ನೀವು ಆಕ್ಟಿವಿಟಿ ಮಾಡ್ಬೇಕಾದ್ರೆ, ಕ್ರಿಯೇಟಿವ್ ಆಗಿ ಮಾಡ್ಬೇಕಾದ್ರೆ ಬೇರೆ ಬೇರೆ. ಇವಾಗ ನಿನ್ನೆ ನಾನು ಮೊಬೈಲ್ ಕ್ಲಾಸ್ ಮಾಡಿದೆ, ನನಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಇದು ಇನ್ನೂ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೇಕಂತ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಸಂಪೂರ್ಣ ಬೇರೆ ಇರುತ್ತೆ ಅದು ಕ್ಲಾಸ್. ಇವಾಗ ಕಲಿಕಾ ತತ್ವ ಅಂತ ಮಾಡ್ತಾ ಇದ್ದಾರೆ, ಇದು ಕಲಿಕೆಯ ತಾತ್ವಿಕತೆ ಅಂತ. ಅದು ಐದು ಸೆಷನ್ ಕೇಳ್ತಾ ಇದ್ದೀನಿ. ಮೇನ್ ಮೆಸೇಜ್ ಹಂಗೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಪ್ರತಿ ಸೆಷನ್ ಬೇರೆ ಬೇರೆ ಬರ್ತಾರೆ, ಮೆಸೇಜ್ ಒಂದೇ ಇರುತ್ತೆ, ಯೂನಿಫಿಕೇಶನ್ ಅಂತ. ಬಟ್ ಅದು ಯಾವ ರೀತಿಯಲ್ಲಿ ತಗೊಂಡು ಬರ್ತಾರೆ ಅಂದ್ರೆ, ಇವ್ರು ಸರ್ ಕ್ಲಾಸ್ಗಳು ಕೇಳ್ತಾ ಇದ್ದೀನಿ, ಒಂದು ಕ್ಲಾಸ್ಗಿಂತ ಒಂದು ಭಿನ್ನವಾಗಿರ್ತಾರೆ. ಸೊ ನೀವು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು, ಥಿಂಕ್ ಮಾಡಬೇಕು. ಓದೋದು ಬೇಕು, ಭಾಳ ಇಂಪಾರ್ಟೆಂಟ್ ಅಂದರೆ ಥಿಂಕಿಂಗ್. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಶ್ರವಣ, ಮನನ, ನಿಧಿಧ್ಯಾಸ, ಆ ಏಡಿನ ಮೇಲೆ ಹೋಗ್ತಾ ಇರಬೇಕು. ಬೇರೆ ಬೇರೆ ಐಡಿಯಾಸ್ ಬರ್ತವೆ. ಒಂದೇ ಒಂದು ಪಾಯಿಂಟ್ ಸ್ವಾಮೀಜಿ ಅವ್ರದ್ದು ಥಿಂಕಿಂಗ್ ಭಾಳ ಚೆನ್ನಾಗಿದೆ. ಥಿಂಕ್ ಮಾಡಿ ಟ್ರೈ ಔಟ್ ಮಾಡಬೇಕು ಕ್ಲಾಸಲ್ಲಿ, ಆಮೇಲೆ ಹೇಳ್ರು ಲರ್ನ್. ಮಕ್ಳು ಹೆಂಗೆ ಕಲಿತಾರೆ ಹಂಗೆ ನಾವು. ಮಕ್ಳು ಹೆಂಗೆ ದೇ ವಿಲ್ ಡೂ ಮೇಕ್ ಮಿಸ್ಟೇಕ್, ಲರ್ನ್. ನಾವು ಹಂಗೆ ಕಲಿಯೋದಲ್ವಾ. ನೀವು ಹೇಳಿದ್ರೆಲ್ಲ ಸರ್ ಇದೆಲ್ಲ ಥಿಯರಿ ಸಿಗುತ್ತೆ, ನೀವೆಲ್ಲ ರೆಡಿಮೇಡ್ ಬುಕ್ ಕೊಟ್ಬಿಟ್ರೆ ಅಂದರೆ ರೆಡಿಮೇಡ್ ಬುಕ್ ಕೊಟ್ಟು ಅದು ನೋಡ್ತೀರಿ ಮಾಡ್ತೀರಿ, ಅದು ಆಗಲ್ಲ, ಅದು ಕೆಲಸ ಆಗಲ್ಲ. ಆ ಥರ ಎಷ್ಟೋ ಪುಸ್ತಕಗಳು, ಎಷ್ಟೋ ಟ್ರೈನಿಂಗ್ಗಳು ನಿಮ್ಗೆ ಆಗಿದೆ. ಆ ತರಬೇತಿಗಳಿಂದ ನಾವು ಇಂಬೈಬ್ ಮಾಡೋದಕ್ಕಿಂತ ಹೆಚ್ಚಿಗೆ ಅದನ್ನ ಒಂದು ಇದಿಟ್ಕೋಬೇಕಷ್ಟೇ. ಒಂದು ಏನೋ ಸ್ವಲ್ಪ ಒಂದು ಉದಾಹರಣೆಯಾಗಿ ತೊಗೊಂಡು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಲಾಸ್ಟಿಗೆ ನಿನ್ನೆ ಒಬ್ರು ಇವರು ಟೀಚರ್ ಹೇಳಿದ್ರಲ್ಲ, ಇವ್ರು ಹೇಳಿದ್ರು ಈ ಡಸ್ಟ್ರಿಗೆ 30 ಗ್ರಾಮು, ಅದಕ್ಕೋಸ್ಕರ 365 ದಿವಸ ಅಂತ. ನಿನ್ನೆ ಕೆಳಗಡೆ ಹೋದ್ಮೇಲೆ ಚಿಕ್ಕಲಕಟ್ಟೆ ಅಂತ ಬಂದಿದ್ರು, ವಿನಾಯಕ್ ಚಿಕ್ಕಲಕಟ್ಟೆ. ಅವ್ರ ಫ್ರೆಂಡ್ ಕೇಳಿದ್ರಂತೆ, ಗೋಕಾಕ್ಗೆ 65 ಕಿಲೋಮೀಟ್ರು, ಧಾರವಾಡಕ್ಕೆ 50 ಕಿಲೋಮೀಟ್ರು, ನನಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರಂತೆ. ಒಬ್ಬ ಹುಡುಗ ಎದ್ದಂತ ಹೇಳಿದಂತೆ, ಸರ್ ನಿಮ್ಗೆ 48 ಅನ್ನಂತೆ. ಹೇಗೆ ಹೇಳ್ಬಿಟ್ಟು ನೀನು ಕರೆಕ್ಟಾಗೆ? ಇಲ್ಲ ಸರ್, ನಮ್ಮ ಮನೇಲಿ ಒಂದು ಮೆಂಟಲ್ ಪೇಷಂಟ್ ಇದೆ, ನಮ್ಮ ಮನೇಲಿ ಮೆಂಟಲ್ ಪೇಷಂಟ್ ಇದೆ, ಅವ್ನಿಗೆ 24, ಖಂಡಿತ ನಿಮ್ಗೆ 48 ಇರಬೇಕು. ಹಾಗೆ ನಾವೇನು ಅನ್ಕೊಂಡಿರುತ್ತೋ ಅದು ಮಾತ್ರ ಸರಿ ಅಂತ ಭ್ರಮೆಯಲ್ಲಿ ಇರ್ತೀವಿ. ವಿಚಾರಗಳ ಬಹಳ ಇರುತ್ತೆ, ವಿಚಾರ ಮಾಡಲ್ಲ. ನಾವು ವಿಚಾರ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾರು ಶಿಕ್ಷಕನಾಗಬೇಕಂತ ಓದೋದಕ್ಕಿಂತ ಹೆಚ್ಚು ವಿಚಾರ ಶಕ್ತಿ. ಇವಾಗ ಜಾನ್ ಇವ್ರಿಗೆ ಎಲ್ಲಿಂದ ಬಂತು ಇಷ್ಟೆಲ್ಲ ಹೇಳೋ ವಿಚಾರ. ಓ ಹಿಂಗಾಗ್ತದೆ, ಇದಕ್ಕೆ ನಿಮ್ಮ ಹತ್ರನೇ ಕ್ರಿಯೇಟಿವ್ ಐಡಿಯಾಸ್ ಬರ್ತವೆ. ನೀವೇ ಪುಸ್ತಕಗಳು ಬರೀಬೋದು. ಬರೆದಿದ್ದಾರೆ, ಎಷ್ಟೋ ಜನ ಟೀಚರ್ಸ್ ಬರೆದಿದ್ದಾರೆ. ಕ್ರಿಯೇಟಿವಿಟಿ ಇರೋದು ಹೊರಗಡೆ ಅಲ್ಲ, ನಿಮ್ಮಲ್ಲಿ ಥಿಂಕಿಂಗ್ ಡೀಪ್ ಆಗಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಮಕ್ಕಳು ಹೇಗೆ ಕಲಿಯುತ್ತಾರೆ ಅದನ್ನು ಕೊನೆಗೆ ಸ್ವಾಮೀಜಿಯವ್ರ ಮಾತಲ್ಲಿ ಹೇಳ್ಬೇಕಂದ್ರೆ, ಆಗಲೇ ಇರುವಂತಹ ವಿಚಾರವನ್ನು ಹೊರಗೆ ಹೇಳಬೇಕು. ಶಿಕ್ಷಣ ಅಂದರೆ ಸ್ವಾಮೀಜಿ ವಿಚಾರದಲ್ಲಿ ಮಕ್ಕಳಲ್ಲಿ ಆಗಲೇ ಇದೆ, ನಾವು ವಿಚಾರ ಮಾಡುವಂತಹ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಇಲ್ಲಿವರೆಗೂ ತಾವು ಇಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಸೊ ಅದನ್ನು ಎಲ್ಲರೂ ಮನನ ಮಾಡ್ಕೊಂಡಿದ್ರಿ. ಅಂಥ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ
ಸೂಕ್ಷ್ಮವಾಗಿ ಹಾಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದಂತಹ ಶ್ರೀ ಎಚ್ ಬಿ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಆಶ್ರಮದ ಪರವಾಗಿ ಪೂಜ್ಯರ ಪರವಾಗಿ ಥ್ಯಾಂಕ್ ಯು ಸೊ ಮಚ್. ಆಗಲೇ ನಮ್ಗೀಗ 10 ನಿಮಿಷ